ಜೀವಿಸ್ಲಿಕ್ಕೆ ನಮಗೆ ಕ್ರಮಗಳನ್ನು ಹಾಕಿಕೊಟ್ರು ಅಷ್ಟೇ. ಸೊ ಅದನ್ನೆಲ್ಲ ಬಿಟ್ಟು ಹೇಳೋದು ಯಾವ ರೀತಿ ವಿಚಾರಗಳು ಅಂತಂದರೆ, ಪದ್ಧತಿಗಳನ್ನು ಬಿಟ್ಬಿಡ್ತೀವಿ ನಾವು. ಈ ನಿತ್ಯ ಪೂಜೆ ಮಾಡಬೇಕಾದ್ರೆ ಮುಂಚೆ ನಾನು ಹೇಳಿದ ಹಾಗೆ ಭಗವಂತನನ್ನು ಮರೆತು ದ್ರವ್ಯಗಳ ಮೇಲೆ ಅಷ್ಟು ವ್ಯಾಮೋಹ ತೋರಿಸು. ಅದ್ರ ಮೇಲೆ ನನಗೆ ಶ್ರದ್ಧೆ ಜಾಸ್ತಿ ಗೊತ್ತಿದೆ. ಜನ್ಮ ನಕ್ಷತ್ರದ ಸಮಯದಲ್ಲಿ ಯೂಶಲಿ ಆಯುಷ್ಯ ಹೋಮಾದಿಗಳನ್ನು ಮಾಡಬೇಕು. ಕೇಕ್ ಕಟಿಂಗ್ ಮಾಡಿಕೊಂಡ್ರೂ ಕೂಡ ಬೇಡ ಅಂತ ಹೇಳೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಮಾಡ್ಕೊತಾರೆ ಖುಷಿಗೆ ಆಗಲಿ. ಆದರೂ ನಮ್ಮ ಧರ್ಮವನ್ನು ಮರೆತು ಅವರು ಅದನ್ನು ಮಾಡುವಷ್ಟು ಕ್ಷೀಣತೆ ಹೋಗಬೇಡಿ ಅನ್ನೋದು ಒಂದು ಮೇನ್ ಆದ್ಯತೆ. ಮೊದಲು ನಮ್ಮ ಧರ್ಮವನ್ನು ಪ್ರೀತಿಸಬೇಕು. ಏನು ಕನಕದಾಸರಿಗೂ ಭಗವಂತ ಒಲ್ದಿದ್ದೀವಿ, ಎಂತೆಂಥವರಿಗೂ ಭಗವಂತ ಒಲ್ದಿದ್ದಾನೆ, ಎಲ್ಲ ಮಂತ್ರ ಬಂದವರಿಗೆ ಒಲ್ದಿಲ್ಲ. ಕರೆಕ್ಟ್. ಇನ್ನು ಕ್ರಿಯಾಹೀನ ಮಾಡುವಂಥ ಪದ್ಧತಿಗಳು ಆಚರಣೆ ಮಾಡಬೇಕಾದ್ರೆ ಹೇಳಿದೆ ನಾನು, ಹಸು ಬದಲು ಬಸವ ಒಳಗೋದ. ಇಲ್ಲೂ ಏನಾದ್ರು ಲೋಪದೋಷಗಳಾದರೂ ಭಗವಂತ ಓಕೆ ಆಯಿತು ಬಿಡು. ಅಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು ಆ ದರ್ಶನ ತೊಗೊಂಡೆ. ಆ ಪುಣ್ಯಾತ್ಮ ಪೂಜಾರಿ ಒಳಗಡೆ ಇದ್ದಂಥ ಗರ್ಭುಡಿಲಿದ್ದ ಪೂಜಾರಿ 24 hours ಆ ತಿಮ್ಮಪ್ಪನ ಪಕ್ಕದಲ್ಲೇ ನಿಂತಿದ್ದಾನೆ. ತಿಮ್ಮಪ್ಪನ ನೋಡಬಿಟ್ಟು ಇವನು ಯಾವನೋ ನಮ್ಮನ್ನು ದಪ್ತಾ ಇದ್ದಾನಲ್ಲಪ್ಪ ಅನ್ನೋ ಭಾವನೆ ಬರ್ತದೆ. ಗುರು ಅಂದ ತಕ್ಷಣ ಅವನು ದೊಡ್ಡವನು, ಇವನು ಸಣ್ಣವನು, ಅದೇ ತಪ್ಪು. ಆ ಭಾವನಾತ್ಮಕವೇ ತಪ್ಪು. ಗುರುವಿನನ್ನು ಮೀರಿಸಿದಂಥ ಶಿಷ್ಯವೂ ಇದ್ದಾರೆ ಈಗಲೂ. Welcome to the Life Grids conversation. We are continuing our conversation with Venkatesh Achar, Mr. Viprotama, the popular person on Instagram. But this segment is going to be a little fiery because he was explaining how sometimes things that normal people do upsets him. Coming from a traditional learning and coming from Indian culture, he sees things and just feels so bad, and he wanted to share a lot of things and to probably help us evolve in our tradition culture, which will help us live better. We can start. Yeah. And that's amazing to have you. And it was phenomenal that you wanted to share certain basics and fundamentals what you see is not right. ಮುಂಚೆ ಕಾಲಕ್ರಮೇಣವಾಗಿ ನಾವು ನೋಡಿದ ಹಾಗೆ ಹಿಂದಿನ ಕಾಲದಲ್ಲಿ ಎಲ್ಲ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಇದ್ದರು. ಲೈಕ್ ಧರ್ಮದ ಆಚರಣೆಗಳಾಗಿರ್ಬೋದು, ಮನೆಯಲ್ಲಿ ಪದ್ಧತಿಗಳಾಗಿರ್ಬೋದು, ಅಥವಾ ಸಂಧ್ಯಾ ವಂದನೆಗಳು, ಅಥವಾ ಧರ್ಮದ ಆಚರಣೆ ಅವರವರ ಕಾಲಕ್ರಮೇಣ ಅವರವರ ಗುರು ಪರಂಪರೆಯಲ್ಲಿ ಯಾವ ರೀತಿ ಬಂದಿದೆ ಅವೆಲ್ಲವನ್ನು ಆಚರಣೆ ಮಾಡ್ಕೊತ ಅದೇ ರೀತಿಯಾಗಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಇದ್ದಂಥವ್ರು ಇದ್ದರು. ಕಾಲಕ್ರಮೇಣ ಬದಲಾಗ್ತಾ ಯಾವ ರೀತಿ ಪಂಚೆಯಿಂದ ನಾವು ಯಾವ ರೀತಿ ಜೀನ್ಸ್ ಪ್ಯಾಂಟಿಗೆ ಬದಲಾದ್ವೋ ಅದೇ ರೀತಿ ನಮ್ಮ ಧರ್ಮದ ಆಚರಣೆಯ ಜನ್ಮದಿನವನ್ನು ಬಿಟ್ಟು ಬರ್ತ್ಡೇಗೆ ಬದಲಾದ್ವಿ. ಆ ಬರ್ತ್ಡೇ ಅನ್ನೋ ಪದವೇ ಫಸ್ಟ್ ಆಫ್ ಆಲ್ ತೆಗೆದು ಹಾಕೋ ಸ್ಥಿತಿಯಲ್ಲಿ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಜನ. ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಧರ್ಮದಲ್ಲಿ ಏನು ಹೇಳುತ್ತೆ, ಆ ಟೈಮಲ್ಲಿ ಏನು ಮಾಡಬೇಕು, ಅದು ಎಷ್ಟೋ ಜನಕ್ಕೂ ಗೊತ್ತಿಲ್ಲ. ಬರ್ತ್ಡೇ ಅನ್ನೋದು ನಾವು ಇಂಗ್ಲೀಷ್ ಒಂದು ಆಂಗ್ಲದಿಂದ ಬಂದಿದೆ, ಅವರ ಒಂದು ಕಲ್ಚರಿಂದ ಬಂತು. ಕೇಕ್ ಕಟ್ ಮಾಡೋದು ನಮ್ಮದು ಆಚರಣೆ ಅಲ್ಲ ಅನ್ನೋದು ನಮ್ಮವ್ರಿಗೆ ಗೊತ್ತು. ಆದರೂ ಅದೊಂದೇ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಿದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಏನು ದೇವಸ್ಥಾನ ಹೋಗೋದು, ಅಮ್ಮ ಅಪ್ಪಗೆ ನಮಸ್ಕಾರ ಮಾಡೋದು ಅಷ್ಟೇ. ಅಂದರೆ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ, ಪ್ರತಿಯೊಬ್ಬನಿಗೂ ಕೂಡ ಆಯುಷ್ಯ ಹೋಮವನ್ನು ಮಾಡಿಸಿ ಅಂತ. ಒಂದೊಂದು ವರ್ಷ ಪ್ರತಿ ವರ್ಷವೂ ಕೂಡ ಆ ವ್ಯಕ್ತಿಯ ಹೆಸರಲ್ಲಿ ಆಯುಷ್ಯ ಹೋಮವನ್ನು ಮಾಡಿ, ಆ ಆಯುಷ್ಯ ಹೋಮದಿಂದ ತನ್ನ ಆಯಸ್ಸನ್ನು ಅಭಿವೃದ್ಧಿ ಆಗುತ್ತೆ. ಸಾವಿಗೆ ಹತ್ತಿರ ಆಗ್ತಿದ್ದೀವಿ ಅಂತ ಖುಷಿಯಿಂದ ಕೇಕ್ ಕಟ್ ಮಾಡೋದಲ್ಲ, ನಮಗೆ ವಯಸ್ಸಾಗ್ತಾ ಇದೆ ಅಂತೇಳಿ ನಮ್ಮ ಆಯಸ್ಸು ಗಟ್ಟಿ ಆಗಲಿಕ್ಕೆ ಆಯುಷ್ಯ ಹೋಮವನ್ನು ಮಾಡಿ ಅಂತ ಹೇಳ್ತಾರೆ. ಇದು ನಮ್ಮ ಧರ್ಮದ ವಿಶೇಷತೆ ಅಂತ. ಅಂದರೆ ಇಷ್ಟು ಪವಿತ್ರವಾದದ್ದು, ಇಷ್ಟು ಶ್ರೇಷ್ಠವಾದದ್ದು ನಮ್ಮ ಧರ್ಮ ಅನ್ನಲಿಕ್ಕೆ ಖುಷಿ ಆಗುತ್ತೆ. ಇದೆಲ್ಲವನ್ನು ಬಿಟ್ಟು ದೀಪವನ್ನು ಊದೋದಾಗಿರ್ಬೋದು, ದೀಪವನ್ನು ಪ್ರಜ್ವಲನೆ ಮಾಡಿ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ, ಅದನ್ನು ಊದಿ ಆಚರಣೆ ಮಾಡಿ ಅಂತೇಳಿ ಅವ್ರ ಶಾಸ್ತ್ರ, ಅವರ ಒಂದು ಆಚರಣೆಗಳು ಹೇಳ್ಕೊಡುತ್ತೆ. ಅದಕ್ಕೆ ನಾವು ಅಡಿಕ್ಟ್ ಆದೀವಿ ಹೊರತು ಇದಕ್ಕೆ ಅಡಿಕ್ಟ್ ಆಗ್ತಾ ಇಲ್ಲ. ಇನ್ನು ಅಷ್ಟೇ ಹೇಳಿದ್ರು, ಪ್ರತಿ ವರ್ಷವೂ ನಾವು ಹತ್ರ ಹೋಗಿ ಇನ್ನೊಂದು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ 15th April ಅಂದರೆ 15th April, ಬಟ್ ನಮ್ಮದ್ರಲ್ಲಿ ತಿಥಿ, ಆ ನಕ್ಷತ್ರ ಇದೆಲ್ಲ ನೋಡ್ತೀವಲ್ವಾ. ವಿಶೇಷ ಅಂತಂದರೆ ಎಷ್ಟೋ ಜನಕ್ಕೆ ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಲೈಕ್ ಕಾಲ ಆದಮೇಲೆ ಬರ್ತ್ ಡೇ ಅಂತಂದರೆ ಜನ್ಮ ದಿನ.
ಅದೇ ರೀತಿ ಕಾಲ ಆದ ಮೇಲೆ ಅಂದರೆ ತೀರಿಕೊಂಡ ಮೇಲೆ ಅವರಿಗೆ ಡೆತ್ ಡೇ ಅಂತ ಹಿಂಗೆ ಇಂಗ್ಲೀಷಲ್ಲಿ ಕರೀತಾರೆ. ಸೇಮ್ ನಮ್ಮದ್ರಲ್ಲಿ ಕೂಡ ಕಾಲತಿಥಿ ಅಂತ ಕರೀತಾರೆ. ಕಾಲತಿಥಿ ಅಂದರೆ ತೀರಿಕೊಂಡಂಥ ತಿಥಿ. ತಿಥಿ ಅಂದರೆ ಏನು? ವಿಶೇಷ ದಿನಗಳು ಲೆಕ್ಕ. ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೌರ್ಣಿಮಾ ಮತ್ತು ಹುಣ್ಣಿಮೆ. ಅಂದರೆ ಪೌರ್ಣಿಮಾ ಅದಾದ ಮೇಲೆ ಮತ್ತೆ ಪ್ರತಿಪದ ದ್ವಿತೀಯ ಶುರುವಾಗುತ್ತೆ, ಅಲ್ಲಿ ಅಮಾವಾಸ್ಯೆ ಬರುತ್ತೆ. ಪಕ್ಷ ಚೇಂಜ್ ಆಗುತ್ತೆ. ಪಕ್ಷ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ವ್ಯಾಕ್ಸಿಂಗ್ ಮೂನ್. ಎಸ್, ಆ ಥರ. ಲೈಕ್ ಇದು ಒಂದು ತಿಂಗಳಲ್ಲಿ 2 ಪಕ್ಷಗಳು. ಅದರಲ್ಲಿ ಅಮಾವಾಸ್ಯೆಗೆ 15 ದಿನ, ಹುಣ್ಣಿಮೆಗೆ 15 ದಿನ. ಇದರಲ್ಲಿ ಆ ತಿಥಿಗಳು ಅಂತ ಏನು ಬರುತ್ತಲ್ಲ, ಉದಾಹರಣೆ ಒಬ್ಬ ವ್ಯಕ್ತಿ ಚೈತ್ರ ಶುದ್ಧ ದ್ವಿತೀಯ ದಿನ ಹೋಗಿರುತ್ತಾನೆ. ಚೈತ್ರ ಶುದ್ಧ ದ್ವಿತೀಯ ಅವನ ಕಾಲ ಶ್ರಾದ್ದ. ಶುದ್ಧ ಅಂತ ಹೇಳಿದ್ರೆ ಶುಕ್ಲ ಪಕ್ಷ. ಚೈತ್ರ ಶುಕ್ಲ ದ್ವಿತೀಯ ಅಂದರೆ 2ನೇ ದಿನ. ಇದು ಕಾಲತಿಥಿಯನ್ನು ಹೋಗಿರುವಂಥ ವ್ಯಕ್ತಿಗೆ ನಾವು ಈ ರೀತಿ ಬಳಸ್ತೀವಿ. ಆದರೆ ಎಷ್ಟೋ ಜನ ಇನ್ನೂ ತಪ್ಪು ಮಾಡಿ, ಇದು ಎಲ್ಲರೂ ಸ್ಪಷ್ಟವಾಗಿ ಬಳಸ್ತಾರೆ, ಇದು ಗೊತ್ತೇ ಇರೋದು. ಯಾಕಂದರೆ ಆ ಕಲ್ಚರಲ್ಲಿ ಮಾಡಿದಾಗೆ ಸತ್ತಿದ್ದೊಂದು ನಮ್ಮ ಕಲ್ಚರ್ ಮಾಡ್ತಾರೆ, ಬದುಕಿದ್ದು ಮಾಡಿ ಅಂದರೆ ಮಾಡಲ್ಲ. ಅಂದರೆ ಹೋಗಿದ್ದನ್ನು ಅವ್ರ ಕಲ್ಚರ್ ಮಾಡಲ್ಲ ನಮ್ಮವರು. ಆದರೆ ಬದುಕಿರೋದನ್ನು ಕೇಕ್ ಕಟ್ಟೋದು ಮಾಡೋದು ಮಾತ್ರ ಅವ್ರ ಕಲ್ಚರ್ ಮಾಡಿರ್ತಾರೆ. ಅಂದರೆ ಇದು ಕೂಡ ತಪ್ಪೆ. ಕಾಲಶ್ರಾದ್ದವನ್ನು ಯಾವ ರೀತಿ ಉಚ್ಚಾರಣೆ ತಿಥಿ ಅಂತ ಬಳಸ್ತೇವೆ, ಈ ಜನನ ಕಾಲದಲ್ಲಿ ತಿಥಿ ಅಂತ ಬಳಸ್ಲಿಕ್ಕೆ ಬರಲ್ಲ. ಅವಾಗೂ ಕೂಡ ಅದೇ ತಿಥಿಯನ್ನು ಬಳಸ್ಬೋದಲ್ಲ. ಅದಕ್ಕೆ ಇಲ್ಲಿ ಕಾಲಶ್ರಾದ್ದ, ಕಾಲತಿಥಿ ಅಂತ ಕರೆದರೆ ಅಲ್ಲಿ ಜನ್ಮ ನಕ್ಷತ್ರ ಅಂತ ಕರೀತಾರೆ. ಅದನ್ನ ಶಬ್ದ ಕೇಳಿರ್ಬೋದು ಇಲ್ಲಿ. ಅಂದರೆ ಅವತ್ತಿನ ದಿನವೂ ಅದೇ ತಿಥಿ ಬಂದಿರುತ್ತೆ, ಒಂದು ಆಚೆ ಈಚೆ ಆಗಿರುತ್ತೆ, ಉಪರಿ ಲೋಪದ ಪ್ರಭಾವದಿಂದ ಆಚೆ ಈಚೆ ತಿಥಿ ಆಗಿರುತ್ತೆ. ಬಟ್ ನಕ್ಷತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವನು ಯಾವ ದಿವಸದಲ್ಲಿ ಆ ವ್ಯಕ್ತಿ ಹುಟ್ಟಿರ್ತಾನೆ ಅದಕ್ಕೆ ನಾವು ಜನ್ಮ ನಕ್ಷತ್ರ ಅಂತ ಕರಿತೀವಿ. ಅಂದರೆ ಜನ್ಮ ದಿನಾಂಕ, ಜನನ ಕಾಲ ಅಂತ ಕರಿತೀವಿ. ಕಾಲ ತಿಥಿಗೆ ನಾವು ತಿಥಿಯನ್ನು ನೋಡ್ತೀವಿ, ಇಲ್ಲಿ ಜನನ ಕಾಲಕ್ಕೆ ನಕ್ಷತ್ರವನ್ನು ನೋಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ತಿಥಿಯನ್ನು ಬಳಸಬಾರ್ದು ಅನ್ನೋ ಒಂದು ಶಾಸ್ತ್ರವನ್ನು ಹೇಳ್ತಾರೆ. ಆದರೆ ಅದೇ ಬಂದಿರುತ್ತೆ, ಅದೇ ನಕ್ಷತ್ರ ಇರುತ್ತೆ, ಅದೇ ತಿಥಿ ಇರುತ್ತೆ, ಅದು ಆಟೋಮ್ಯಾಟಿಕಲಿ ಹಂಗೆ ಬರುತ್ತೆ. ಅದೇ ಒಂದು ಉಪರಿ ಲೋಪದ ದೋಷದಿಂದ ಒಂದು ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ. ಆಲ್ಮೋಸ್ಟ್ ಒಂದು 90% ಅವನು ಜನನದಿಂದ ಹಿಡಿದು ಮರಣದವರೆಗೂ 90% ಅದೇ ಹಂಗೆ ಬಂದಿರುತ್ತೆ. ಒಂದೊಂದು ವರ್ಷ ಹಿಂದೆ ಮುಂದೆ ಆಗಿರ್ಬೋದು ಈ ಅಧಿಕ ಮಾಸದ ಪ್ರಭಾವದಿಂದ. ಆದರೆ ಇಲ್ಲಿ ನಕ್ಷತ್ರ ಅಂತ ಬಳಸಬೇಕು ಅನ್ನೋದು ಎಷ್ಟೋ ಜನ ಗೊತ್ತಿರಲ್ಲ. ಜನ್ಮ ನಕ್ಷತ್ರ ಎನ್ನುವಂಥ ಶಬ್ದ. ಇಲ್ಲಿ ಜನನ ಕಾಲದಲ್ಲಿ, ಅದು ಮರಣ ಕಾಲದಲ್ಲಿ ನಾವು ತಿಥಿಯನ್ನು ಬಳಸಬೇಕು. ಅವತ್ತು ಅದೇ ನಕ್ಷತ್ರ ಬಂದಿರುತ್ತೆ, ಅದೇ ತಿಥಿ ಬಂದಿರುತ್ತೆ. ಬಟ್ ಆದರೆ ತಿಥಿ ಅಂತ ಇಲ್ಲಿ ಬಳಸಬೇಕು, ನಕ್ಷತ್ರ ಅಂತ ಇಲ್ಲಿ ಬಳಸಬೇಕು. ಅಂದರೆ ಇದು ಕೂಡ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತಿರೋದಿಲ್ಲ. ಇನ್ನು ಬರ್ತ್ಡೇ ಅನ್ನುವಂಥ ವಿಷಯದ ಆಯುಷ್ಯ ಹೋಮವನ್ನು ಮಾಡಿಸ್ತಾರೆ. ಆಯಿತು, ಈ ಆಯುಷ್ಯ ಹೋಮವನ್ನು ಯಾಕೆ ಮಾಡಿಸ್ಬೇಕು ಅನ್ನೋದು ಹೇಳಿದೆ. ಅಂದರೆ ಪ್ರತಿ ವರ್ಷವೂ ನಮ್ಮ ಆಯಸ್ಸು ಗಟ್ಟಿ ಇರಬೇಕು. ಒಂದೊಂದು ವರ್ಷ ವಯಸ್ಸಾದಾಗೆಲ್ಲ ನಮಗೆ ಸ್ಟ್ರೆಂತ್ ಬರಲ್ಲ. ನಮ್ಮ ಶಕ್ತಿ ಕಳೀತಾ ಹೋದಂಗೆಲ್ಲ ನಮಗೆ ಬೇಕಾಗಿರೋದು ಮೂಲ ಏನು? ಧನ, ಸಂಪತ್ತು, ಆಯುಸ್ಸಲ್ಲ. ಇದು ಆಯುಸ್ಸು ಬೇಕಾಗಿರೋದು, ಧನ ಸಂಪತ್ತಲ್ಲ. ಹಾಗೆ ಆಯುಸ್ಸು ಬೇಕು ಅಂದರೆ ಆ ಭಗವಂತನಾದಂಥ ಅನುಗ್ರಹ ನಮಗೆ ಪಡಿಬೇಕು. ಆಯುಷ್ಯ ಹೋಮವನ್ನು ಮಾಡಿ, ಮೃತ್ಯುಂಜಯ ಪ್ರಧಾನ ದೇವರು ಮೃತ್ಯುಂಜಯ ಹೋಮ ಮಾಡಿ ಅದನ್ನು ಆ ರೀತಿ ಆಚರಣೆಯನ್ನು ಮಾಡಿ. ಬಿಕಾಸ್ ಮೃತ್ಯುಂಜಯ ಹೋಮನೇ ಮಾಡಬಾರ್ದು ಅಂತ ಒಂದು ಮಾತು ಇರುತ್ತಲ್ವಾ? ಇಲ್ಲ, ಸಾಧ್ಯವೇ ಇಲ್ಲ ಆ ರೀತಿ ಅಂತ ಹೇಳೋದು. ಅಂದರೆ ಮೃತ್ಯುಂಜಯ ಅನ್ನುವಂಥದ್ದು ಎಷ್ಟೋ ಜನ ಪ್ರೆಸೆಂಟ್ ಈ ಸಮಯದಲ್ಲಿ ನಮಗೇನಾದರೂ ಕಂಟಕಗಳಿದ್ದರೆ, ಉದಾಹರಣೆ ಅವನು ಹಾಸ್ಪಿಟ್ಲಿಗೆ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿರ್ತಾನೆ, ICU ಇರ್ತಾನೆ, ಅಂಥ ಸಂದರ್ಭದಲ್ಲಿ ಕೂತ್ಕೊಂಡು ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಾರೆ, ಮೃತ್ಯುಂಜಯ ಜಪವನ್ನು ಮಾಡಿಸ್ತಾರೆ. ಅದು ಶುದ್ಧ ತಪ್ಪು. ಅಂಥ ಸಂದರ್ಭದಲ್ಲಿ ಧನ್ವಂತರಿ ಮಾಡಿ. ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಅವನು ಆಲ್ರೆಡಿ ಪೇಷಂಟ್ ಆಗಿದ್ದಾನೆ. ಅಲ್ಲಿ ಆ ಪೇಷಂಟ್ ಆಗಿರುವಂಥ ವ್ಯಕ್ತಿಗೆ ಜಯಿಸುವಷ್ಟು ಶಕ್ತಿ ಇರಲ್ಲ. ಅವನಿಗೆ ಬೇಕಾಗಿರುವಂಥದ್ದು ಔಷಧಿ. ಈಗ ಇಂಗ್ಲೀಷ್ ಮೆಡಿಸಿನ್ ಆಗಿರ್ಬೋದು, ಮುಂಚೆ ನಮ್ಮ ಆಯುರ್ವೇದದ ಪ್ರಕಾರವಾಗಿ ಹೋಗ್ತಾ ಇದ್ದರು ಔಷಧಿಗಳು. ಆ ಔಷಧಿಗಳಿಗೆ ಮೂಲ ದೇವತೆಗೆ ಧನ್ವಂತರಿ. ಅಂದರೆ ಆ ಸಮಯದಲ್ಲಿ ಧನ್ವಂತರಿ ಹೋಮವನ್ನು ಮಾಡಿ. ಮೃತ್ಯುಂಜಯ ಮಾಡಬೇಡಿ ಅನ್ನೋವಂಥದ್ದಲ್ಲ, ಈ ಉದ್ದೇಶಕ್ಕೆ ಮಾಡಬೇಡಿ ಅಂತ ಹೇಳ್ತಾರೆ. ಅದನ್ನು ಯಾವ ಸಮಯದಲ್ಲಿ ಮಾಡಬೇಕು? ಮುಂದೆ ಬರುವಂಥ ಮೃತ್ಯು ಕಂಟಕಕ್ಕೆ ದೂರ ಮಾಡಲಿಕ್ಕೆ, ಮೃತ್ಯುವನ್ನು ಜಯಿಸುವಂಥವನು, ಮುಂದೆ ಬರುವ ಮೃತ್ಯು ಜಯಿಸುವಂಥವನಿಗೆ ಮೃತ್ಯುಂಜಯ ಅಂತ.
ಜಯಶಾಲಿಯಾಗಿ ನಾನು ಹೋಗಬೇಕು ಅನ್ನೋದಕ್ಕೆ ಮೃತ್ಯುಂಜಯನಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ನೀವು ಪ್ರತಿ ವರ್ಷವೂ ಕೂಡ ಮಾಡ್ಬೋದು ಮನೆಯಲ್ಲಿ. ಹಾಗಾಗಿ ಗೃಹಯಜ್ಞ ಕಾರ್ಯಗಳಲ್ಲಿ ಒಂದು ಮೃತ್ಯುಂಜಯನಿಗೆ ಒಂದು 8 ಆಹುತಿ ಕೊಡುವಂಥ ಕ್ರಮವೂ ಕೂಡ ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಈಗಲೂ. Okay. ಅಂದರೆ ಒಂದು ನವಗ್ರಹಗಳಿಗೆ ಯಾವ ರೀತಿ ನಾವು ಆಹುತಿ ಆಗಿರ್ಬೋದು ಆರಾಧನೆ ಮಾಡ್ತೀವೋ, ಮೃತ್ಯುಂಜಯನಿಗೂ ಆರಾಧನೆ ಮಾಡುವಂಥ ಕ್ರಮವನ್ನು ಇಟ್ಟುಕೊಂಡ ಪದ್ಧತಿಯೂ ಇದೆ. ಅಂದರೆ ಮೃತ್ಯುಂಜಯ ಅನ್ನುವಂಥದ್ದು ಮ್ಯಾಂಡೇಟ್ರಿ, ನಾವು ಯಾವಾಗಲೂ ಜಪಿಸಬೇಕಾದಂಥ ಮಂತ್ರ. ಮಾಡಬಾರ್ದು ಅನ್ನೋದಲ್ಲ, ಮಾಡಬೇಕು. ಆಯುಷ್ಯ ಹೋಮದಲ್ಲಿಯೂ ಅದೇ ಮಂತ್ರ ಬರುವಂಥದ್ದು ಪ್ರತಿಯೊಂದರಲ್ಲಿ ಹಾಗೆ. ಸೊ ಹಾಗಾಗಿ ಈ ಬಿಕಾಸ್ ಜನರಲಿ ಮನೇಲಿ ಏನೋ ಒಂದು ಕಷ್ಟ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಇರೋ ಟೈಮಲ್ಲಿ ಮಾತ್ರ ಜ್ಯೋತಿಷ್ಯರ ಹತ್ರ ತೋರಿಸ್ತೀವಿ, ಅವ್ರ ಪರಿಹಾರ ಅಂತ ಒಂದು ಹೋಮ ಮಾಡಕ್ಕೆ ಹೇಳ್ತಾರೆ, ಅದ್ವಾಗ ಮಾಡ್ತೀವಿ. ಅದು ಬಿಟ್ಟರೆ ಮನೆಯಲ್ಲಿ ಒಂದು ಗೃಹ ಪ್ರವೇಶನೋ ಮದುವೆನೋ ಇಲ್ಲ ಮಗು ಹುಟ್ಟಿದ್ರೆ ಆ ಥರ ಆಶ್ರಮ ಫಸ್ಟ್ ಇಯರ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಎಷ್ಟೋ ಮನೇಲಿ ಹೇಳ್ತಾರೆ ಮಗುದು ಬರ್ತ್ಡೇ ಆಯಿತು, ಇಫ್ ಇಟ್ಸ್ ಅ ಗರ್ಲ್ ಚೈಲ್ಡ್ ಇನ್ನೇನಪ್ಪ ಮದುವೆ ಅಷ್ಟೇ, ಅಷ್ಟವರೆಗೆ ಏನೇ ಇಲ್ಲ ಅಂತ. ಬಟ್ ನೀವು ಹೇಳೋದು ತುಂಬ ಚೆನ್ನಾಗಿದೆ, ಒಂದೊಂದು ವರ್ಷನೂ ಆಯುಷ ಹೋಮ ಮಾಡಬೇಕು ಅಂತ ಒಬ್ರಿಗೂ. ಓಕೆ. ಬಟ್ ನಾನು ಹೆಂಗೆ ಅವನು ಆ ವ್ಯಕ್ತಿ ಸಾಯೋವರೆಗೂ ಕೂಡ ಕೇಕ್ ಕಟ್ಟಿಂಗ್ ಮಾಡ್ತಾನೋ, ಆಯುಷ್ ಹೋಮ ಮಾಡಿ. ನಮ್ಮಲ್ಲಿ ಇದೆಯಲ್ವ ಅದು 60 ವರ್ಷದವರೆಗೂ 55-60 ವರ್ಷದವರೆಗೂ ಆಯುಷ್ ಹೋಮ ಮಾಡಿ 50. ಆಮೇಲೆ ಷಷ್ಠಿ ಪೂರ್ತಿ ಇದೆ. ಪ್ರತಿಯೊಂದು ಶಾಂತಿಯಲ್ಲಿಯೂ ಕೂಡ ಈ ಬರ್ತ್ಡೇ ವಿಚಾರದಲ್ಲಿ, ಜನನ ಕಾಲದ ಜನ್ಮ ನಕ್ಷತ್ರದ ವಿಚಾರದಲ್ಲಿ 60ನೇ ವರ್ಷ 55 ವರ್ಷದ ಶಾಂತಿ ಆಗಿರ್ಬೋದು, 60ನೇ ವರ್ಷದ ಶಾಂತಿ ಆಗಿರ್ಬೋದು, ಷಷ್ಠಿ ಪೂರ್ತಿ. ಆಮೇಲೆ 70, 75, 80, 83, 85, 90, 95, 100 ಪ್ರತಿ ಒಂದರಕ್ಕೂ ಕೂಡ ಎಲ್ಲವೂ ಆ ಮೃತ್ಯುಂಜಯನಿಗೂ ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ. ಒಂದೊಂದು ದೇವತೆಗಳಿಗೂ ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ. 60ನೇ ವರ್ಷಕ್ಕೆ ಸಪ್ತ ಚಿರಂಜೀವಿಗಳು ಬರ್ತಾರೆ. ಅವಾಗೆಲ್ಲ ನಮಗೇನು ಐಶ್ವರ್ಯ ಬೇಕು ಅಂತ ಎಲ್ಲೂ ಕೇಳಿಲ್ಲ, ಕೇಳೋದೇ ಆಯುಸ್ಸು. ಅದನ್ನು ಎಷ್ಟೋ ಜನ ತಪ್ಪು ಮಾಡಿ 60ನೇ ವರ್ಷಕ್ಕೆ ಶಾಂತಿ ಮಾಡಿದರೂ ಆಯುಷ್ಯನೇ ಬೇಕು ಅಂತಲೇ ಕೇಳೋದು. ಯಾರಿಗೆ ಕೇಳೋದು? ಮೃತ್ಯುಂಜಯನಿಗೆ ಇಷ್ಟು ವರ್ಷ ಕೇಳಿರ್ತೀವಿ, ಇವಾಗ ಸಪ್ತ ಚಿರಂಜೀವಿಗಳಿಗೆ ಕೇಳ್ತೀವಿ, ಮತ್ತು ಮೃತ್ಯುಂಜಯನಿಗೂ ಕೇಳ್ತೀವಿ. ಏನೇ ಮಾಡಿದ್ರು, ನೀವು 100 ವರ್ಷದವರೆಗೂ ಶಾಂತಿ ಮಾಡಿಸಿದ್ರು ಎಲ್ಲವೂ ಆಯುಸ್ಸಿಗಾಗಿ. ಇದನ್ನು ಪ್ರತಿಯೊಂದು ವರ್ಷಕ್ಕೂ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಅದನ್ನು ಬಿಟ್ಟು ನಾವು ಮರಣದ ಸಮಯವನ್ನು ಒಳ್ಳೆ ವೈಭವದಿಂದ ಆಚರಣೆ ಮಾಡೋಂಗೆ ಕೇಕ್ ಕಟ್ಟಿಂಗ್ ಮಾಡೋದು, ಊದೋದು, ಅಂದರೆ ಆಯಸ್ಸು ಅಭಿವೃದ್ಧಿ ಆಗಲಿ ಅಂತ ಆಯುಸ್ಸು ಹೋಮ ಮಾಡಿ, ಈ ಮೃತ್ಯುಂಜಯದ ಹೋಮವನ್ನು ಮಾಡಿ, ಜಪವನ್ನು ಮಾಡಿ, ಅದನ್ನು ಇದೇ ಸಮಯದಲ್ಲಿ ಮಾಡಿ ಅಂತ ಎಲ್ಲೂ ಏನೋ ಹೇಳಿಕೊಟ್ಟಿಲ್ಲ. ಅದು ಮಾಡುವಂಥ ಪದ್ಧತಿಯು ಕೂಡ ಎಲ್ಲೂ ಇಲ್ಲ. ಓಕೆ. ಓಕೆ. ಇನ್ನು ಡೇ ಟು ಡೇ ಲೈಫ್ ರಂಗೋಲಿ ಹಾಕೋದ್ರಿಂದ ಶುರುವಾಗುತ್ತೆ, ಬಟ್ ಇವಾಗ ಅದು ಪ್ಲಾಸ್ಟಿಕ್ ಅಂತ ಇದು ಮಾಡ್ತೀವಿ, ಈಸಿ ಟು ಮೈಂಟೈನ್. ಆ್ಯಂಡ್ ದೀಪನೂ ಎಲೆಕ್ಟ್ರಿಕಲ್ ಲೈಟ್ ಹಾಕ್ಬಿಡ್ತೀವಿ, ಪ್ಲಾಸ್ಟಿಕ್ ತೋರಣ ಕಟ್ತೀವಿ. ವಾಟ್ ಆರ್ ಯುವರ್ ಅದೇ ಒಬ್ಬ ವ್ಯಕ್ತಿ ದಿನ ಬೆಳಗ್ಗೆ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ರಂಗೋಲಿ ಹಾಕುವಂಥ ಕ್ರಮದಿಂದ ಹಿಡಿದು ಆ ವ್ಯಕ್ತಿಯ ಒಂದು ದೀಪದ ಪ್ರಜ್ವಲನೆ, ಆ ಹೆಣ್ಣು ಬೆಳಗೋದು, ದೀಪದ ಪ್ರಜ್ವಲನೆಯೂ ಕೂಡ ಯಾಕೆ ಬೆಳಗ್ತೀವಿ ಅನ್ನೋದು ಎಷ್ಟೋ ಜನ ಗೊತ್ತಿದೆ. ಅದರಿಂದ ಅಂಧಕಾರವೆಂಬ ಜ್ಯೋತಿ ನನ್ನಲ್ಲಿದೆ, ಅದೆಲ್ಲ ದೂರ ಆಗಬೇಕು. ಜ್ಞಾನದ ಜ್ಯೋತಿ ನನ್ನಲ್ಲಿ ಬೆಳಿಬೇಕು. ಮನೆಯಲ್ಲಿರುವಂಥ ನೆಗೆಟಿವ್ ದೂರ ಆಗಬೇಕು. ಜ್ಞಾನದ ಜ್ಯೋತಿ ಅಂತ ಹೇಳಿದರೆ ದೊಡ್ಡ ವಿದ್ವತ್ತು ಬೆಳೆಯೋದಂತಲ್ಲ, ಭಗವಂತನನ್ನು ಅದನ್ನು ದೀಪದ ಪ್ರಜ್ವಲನೆಯನ್ನು ಮಾಡಿ ಇನ್ನು ಮೇಲೆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ. ಪೂಜೆ ಶುರು ಮಾಡಬೇಕಾದ್ರೆ ಮೊದಲು ಮಾಡುವಂಥ ಕಾರ್ಯವೇ ದೀಪದ ಪ್ರಜ್ವಲನೆ. ಅಂದರೆ ಇನ್ನೇನು ಭಗವಂತನ ಕಾರ್ಯ ಶುರುವಾಗುತ್ತೆ, ಆ ಸಮಯದಲ್ಲಿ ನನಗೆ ಯಾವುದು ಒಂದು ಸಾಸಿವೆ ಕಾಳಿನಷ್ಟು ವಿಘ್ನೆಗಳು ಬರಬಾರ್ದು ಪೂಜೆಯಲ್ಲಿ. ಅಂದರೆ ಅಂಧಕಾರದ ಜ್ಯೋತಿ ನನ್ನಲ್ಲಿ ಬೆಳಗಬಾರ್ದು, ಜ್ಞಾನದ ಜ್ಯೋತಿ ಬರಬೇಕು ಅಂತ. ಅಂದರೆ ನಿನ್ನನ್ನೇ ಸ್ಮರಣೆ ಮಾಡುವಷ್ಟು ಸೌಭಾಗ್ಯ, ನಿನ್ನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಆ ದೀಪ ಶಾಂತ ಆಗುವವರೆಗೂ ಕೂಡ ನಿನ್ನನ್ನೇ ಸ್ಮರಣೆ ಮಾಡುವಷ್ಟು ಸೌಭಾಗ್ಯ ನನಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ದೀಪ ಪ್ರಜ್ವಲನೆ ಮಾಡ್ತಾರೆ. ಅಖಂಡ ದೀಪವನ್ನು ಹಚ್ಚಿಡಿ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಮನೆಯಲ್ಲಿ ಒಂದು ದೀಪ ನಿತ್ಯ ಉರಿತಾ ಇರಬೇಕು ಒಂದು ಭಾಗದಲ್ಲಿ. ಅಂದರೆ ನಿತ್ಯವೂ ಎವ್ರಿ ಸೆಕೆಂಡು ಆ ಭಗವಂತನನ್ನು ಸ್ಮರಣೆ ಮಾಡೋ ಸೌಭಾಗ್ಯ ಸಿಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣವೇ ಆ ದೀಪ. ಇಟ್ಸ್ ಮೋರ್ ಲೈಕ್ ಅ ಸೈಂಟಿಫಿಕ್ ರಿಮೈಂಡರ್ ಟು ರಿಮೆಂಬರ್ ದ ಎಸ್, ಡಿವೈನ್ ಅಲ್ವಾ? ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ದೇವತೆಗಳಿದ್ದಾರೆ, ಒಂದೊಂದು ಆಚರಣೆ ಇದೆ. ಸುಮ್ಮನೆ ಕೂತು ಏನೋ ಮಾಡಿ ಏನೋ ಹೋಗು ಅಂತ ಎಲ್ಲೂ ಹೇಳಿಲ್ಲ. ಒಂದೊಂದು ಆಚರಣೆಗೂ ಒಂದೊಂದು ಪದ್ಧತಿ ಇದೆ. ಬಟ್ ಟೆಲ್ ಮಿ ಒನ್ ಥಿಂಗ್, ಎಲ್ಲಾನು ಪ್ಯಾಟ್ರಿಯಾರ್ಕಿಯಲ್ ಆಗೇ ಇದೆ ಅಲ್ವಾ? ಕೆಲವುದೆಲ್ಲ ವಿಮೆನ್ ದೀಪ ಹಚ್ಚಬೇಕು ಅಂದರೆ ಯೂಶಲಿ ಆ ಮನೆಯಲ್ಲಿ ಯಾರು ದ ಲೇಡಿ ಆಫ್ ದ ಹೋಮ್ ಲೈಟ್ಸ್ ದ ಲ್ಯಾಂಪ್. ಅದೇ ಎಷ್ಟೋ ಜನ ಅದೊಂದು ದೊಡ್ಡ
ತಪ್ಪುಗಳನ್ನು ಕೂಡ ಮಾಡ್ತಾರೆ ದೀಪ ಹಚ್ಚಬೇಕಾದ್ರೆ. ಗೊತ್ತಿದೆ ದೀಪ ಹಚ್ಚೋದ್ರಿಂದ ಮನೆಗೆ ಒಳ್ಳೆಯದಾಗತ್ತೆ, ದೀಪ ಹಚ್ಚಿದರೆ ನಾನು ಹೇಳಿದ ಹಾಗೆ ಅಂಧಕಾರ ಎಲ್ಲ ದೂರ ಆಗಿ ಜ್ಞಾನದ ಜ್ಯೋತಿ ಬೆಳೆಯುತ್ತೆ. ಅದರಲ್ಲೂ ಎಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ ಅಂತಂದರೆ, ದೀಪ ಹಚ್ಚಬೇಕಾದರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡದೆ ಹಚ್ಚೋರು ಇದ್ದಾರೆ. ಭಗವಂತನನ್ನು ಸ್ಮರಣೆ ಮಾಡ್ತಾನೂ ಹಚ್ಚಬೇಕಾದ್ರೆ ನೀವು ಯಾವ ಮುಖಾಂತರವಾಗಿ ದೀಪ ಹಚ್ತಾ ಇದ್ದೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಈಗೆಲ್ಲ ಬಂದಿದೆ ಮ್ಯಾಚಸ್ಸು, ಕೆಲವೊಬ್ಬರಂತೂ ಲೈಟ್ರ್ ತೊಗೊಂಡೆಲ್ಲ ದೀಪ ಹಚ್ಚಿಬಿಡ್ತಾರೆ. ಹೌದು. ಅದರಂಥ ಘೋರ ಪಾಪ ಇನ್ನೊಂದಿಲ್ಲ. ಅಲ್ಲಿ ನೀವು ಅಲ್ಲಿ ಬೆಳೆಸ್ತಾ ಇರೋದು ಜ್ಞಾನದ ಜ್ಯೋತಿ ಅಂತೂ ಅಲ್ವೇ ಅಲ್ಲ, ಅದು ಅಂಧಕಾರದ ಜ್ಯೋತಿ ಆಗುತ್ತೆ ಅಂತ. ಅಂದರೆ ಸಂಪೂರ್ಣ ಆ ದೀಪ ಹಚ್ಚಬೇಕು ಅಂದರೆ ಅಷ್ಟು ಪರಿಶುದ್ಧ. ಮುಂಚೆ ನಾವು ಹೇಳಿದ ಹಾಗೆ ನೀವು ನನ್ನ ಹೇಳಿದ್ರಿ ಒಂದು ಅಗ್ನಿ ಮಂಥನ ಅಂತ. ಹೌದು. ಅಗ್ನಿ ಅನ್ನೋದು ಅಷ್ಟು ಪರಿಶುದ್ಧತೆ ಅಂತ. ಅಗ್ನಿಗೆ ಯಾವುದೇ ರೀತಿಯಾದ ದೋಷ ಇಲ್ಲ. ಅಂದರೆ ಅಗ್ನಿ ಅಷ್ಟು ಪರಿಶುದ್ಧ. ನೀವೆಷ್ಟು ಪರಿಶುದ್ಧದಿಂದ ಅವನಿಗೆ ಪೂಜೆ ಮಾಡ್ತೀರೋ ಅಷ್ಟೇ ನಿಮಗೆ ಒಳ್ಳೇದು ಮಾಡ್ತಾನೆ. ಲೈಟ್ರಿಂದ, ಚಿಮಣಿ ಎಣ್ಣೆಯಿಂದ ತೊಗೊಂಡು ಬರೋದು, ಆ ಪೆಟ್ರೋಲಿಂದ ಅಗ್ನಿ ಹಚ್ಚೋದು, ಆ ಅಗ್ನಿ ಎಷ್ಟು ಪರಿಶುದ್ಧವಾಗಿ ಬಂದ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೋಮ, ಯಜ್ಞ, ಹವನಾದಿಗಳಿಗೆ ಪ್ಲಾಸ್ಟಿಕ್ ಒಳಗೆ ಹಾಕೋದು ಯಾವುದು ಎಲ್ಲೂ ಹಾಕಿಲ್ಲ. ಇವೊಂದು ಎಣ್ಣೆ ಸತೆಗೆ ಹಾಕಲ್ಲ, ಈಗ ತುಪ್ಪವನ್ನೇ ಬಳಸ್ತೇವೆ. ಅಂದರೆ ಆ ಭಸ್ಮನ್ನ ಎಷ್ಟೋ ಜನ ತಿನ್ನೋರು ಇದ್ದಾರೆ, ಸೇವಿಸಿದವರು ಇದ್ದಾರೆ, ಏನೂ ಆಗಿರಲ್ಲ ಅವ್ರಿಗೆ. ಯಾಕೆಂದರೆ ಅಷ್ಟು ಶುದ್ಧವಾಗಿದೆ ಅದು ಅಗ್ನಿ, ಆ ಕೆಂಡ ಅಷ್ಟು ಶುದ್ಧವಾಗಿದೆ. ಅದೇ ಒಂದು ಎಲ್ಲೋ ಹೊರಗಡೆ ಹಾಕಿ ಸುಟ್ಟಂಥ ಅಗ್ನಿನ ತೊಗೊಂಡು ಮೈಗೆ ಹಚ್ಕೊಳ್ಳಿ, ಸ್ಕಿನ್ನೇ ಸುಟ್ಟೋಗಿರೋ. ಆದರೆ ಹೋಮ ಮಾಡಿದಂಥ ಭಸ್ಮ ನಿತ್ಯ ನಾವು ಹಣೆಗೆ ಹಚ್ಕೊತೀವಿ, ನಿತ್ಯ ಮೈಗೆ ಹಚ್ಕೊತೀವಿ ಅಂದಾಗ ಏನೂ ಆಗಲ್ಲ ನಾವು, ಯಾಕಂದರೆ ಅಗ್ನಿ ಶುದ್ಧತೆ. ಬಟ್ ಇವಾಗ ದೀಪ ಹಚ್ಚೋದೆ, ದೀಪದ ಎಣ್ಣೆ ಅಂತ ಬೇರೆ ಸೆಪರೇಟ್ ಇದೆ, ನಾರ್ಮಲ್ ಊಟ ಎಣ್ಣೆ ಸೆಪರೇಟ್ ಇದೆ. ಸೊ ಹೌ ಇಸ್ ಇಟ್ ಡಿಫ್ರೆಂಟ್ ಅಂಡ್ ಹೌ ಇಸ್ ದ ಇಂಪ್ಯಾಕ್ಟ್ ಆಫ್ ಇಟ್? ಅದು ಮೇನ್ ದೀಪದ ಪ್ರಜ್ವಲನೆಯನ್ನು ವಿಶೇಷವಾಗಿ 2 ದೀಪಗಳನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ. 2 ದೀಪ ಹಚ್ಚಬೇಕು. ಯಾವ ದೀಪ? ಒಂದು ತೈಲ ದೀಪ, ಎಣ್ಣೆ ದೀಪ, ಇನ್ನೊಂದು ಘೃತ ದೀಪ ಅಂತೇಳಿ, ಅಂದರೆ ತುಪ್ಪದ ದೀಪ. ಅದು 2 ದೀಪಗಳಲ್ಲಿ ತುಪ್ಪದ ದೀಪ ನಾರ್ಮಲ್ ಆಗಿ ನಾವು ಹಚ್ತೇವೆ, ಅದನ್ನು ಶುದ್ಧ ತುಪ್ಪವನ್ನು ನೋಡಿ ಹಾಕಬೇಕು. ಅಲ್ಲಿ ಯಾವುದು ಡಾಲ್ಡ ಆಗಿರ್ಬೋದು, ಕೃಷ್ಣನ ತುಪ್ಪ, ಈ ರೀತಿಯದೆಲ್ಲ ಶುದ್ಧವಾದಂಥ ತುಪ್ಪವನ್ನು ಹಾಕಬೇಕು. ಇನ್ನು ಈ ಕಡೆಗೆ ತೈಲ ದೀಪದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯನ್ನು ಹಾಕಬೇಕು ಅಂತ ಹೇಳ್ತಾರೆ, ಶುದ್ಧ ಎಳ್ಳೆಣ್ಣೆ. ಅದನ್ನು ಹಾಕಿ ಅದನ್ನು ಪ್ರಜ್ವಲನೆ ಯಾವ ಮುಖಾಂತರ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕಟ್ಟಿಗೆ, ಯಾವ ಕಟ್ಟಿಗೆ ಅಂದರೆ ತುಳಸಿ ಕಾಷ್ಠ ಅಂತ, ತುಳಸಿ ಕಡ್ಡಿ, ಒಂದು ಕಡ್ಡಿಯನ್ನು, ತುಳಸಿ ಕಡ್ಡಿಯನ್ನು ತಗೊಂಡು ಅದೇ ಎಣ್ಣೆಯಲ್ಲಿ ಎದ್ದಿ ಅಥವಾ ತುಪ್ಪದಲ್ಲಿ ಎದ್ದಿ, ತುಪ್ಪದ 2 ಕಾಷ್ಠವನ್ನು ಇಟ್ಕೋಬೇಕು, ಒಂದು ತುಪ್ಪಕ್ಕೆ, ಒಂದು ತೈಲಕ್ಕೆ. ನೀವು ಮ್ಯಾಚಸ್ಸಿಂದನೇ ಆ ಯಾವುದಕ್ಕೆ, ತುಳಸಿ ಕಾಷ್ಠಕ್ಕೆ ಹಚ್ಚಿ. ಆವಾಗ ಆ ತುಳಸಿ ಅನ್ನುವಂಥವಳು ನಿತ್ಯ ಪರಿಶುದ್ಧಳು ಅಂತ, ಎಲ್ಲವನ್ನ ಶುದ್ಧತೆ ಮಾಡುವಷ್ಟು ಸಾಮರ್ಥ್ಯ ಆ ತುಳಸಿಗಿದೆ. ಒಂದು ತುಳಸಿ ದಳ ಆ ನೀರಿನಲ್ಲಿ ಬಿತ್ತು ಅಂದರೆ ಇಡೀ ನೀರು ಶುದ್ಧತೆ ಆಗುತ್ತೆ. ಅಂದರೆ ಅಷ್ಟು ನಿತ್ಯ ಕೋಮಲಿ ಅವಳು, ನಿತ್ಯ ಪರಿಶುದ್ಧಳು ಅಂತ. ತುಳಸಿ ಕಾಷ್ಠದಲ್ಲಿ ಬಂದಂಥ ಅಗ್ನಿ ಪರಿಶುದ್ಧ ಆಗಿ ಹೋಗುತ್ತೆ. ಆ ಶುದ್ಧತೆಯನ್ನು, ಆ ಕಾಷ್ಠವನ್ನು ತಗೊಂಡು ದೀಪವನ್ನು ಹಚ್ಚಿ. ಅಂದರೆ ಅದು ಮ್ಯಾಚಸ್ ಆಗಬೇಕು ನಿಮಗೆ ಲೆಕ್ಕದಲ್ಲಿ. ಮ್ಯಾಚಸ್ಸಿಂದನಾದರೂ ಹಚ್ಚಿ, ಯಾವುದರಿಂದನಾದರೂ ಹಚ್ಚಿ, ಆದಷ್ಟು ಮ್ಯಾಚ್. ಇನ್ನು ಉಳಿದಿದ್ದು ಅದೊಂದೇ. ದೀಪ ಹಚ್ಚೋಕ್ಕೂ ನಾವೇನು ಅಗ್ನಿಮಂತ್ರ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಮ್ಯಾಚಸ್ಸಿಂದ ಫಸ್ಟು ಡೈರೆಕ್ಟ್ ದೀಪ ಹಚ್ಚೋ ಬದಲು ಒಂದು ಮ್ಯಾಚಸ್ಸಿಂದ ನಾವು ಒಂದು ತುಳಸಿ ಕಾಷ್ಠಕ್ಕೆ ಹಚ್ಚಿ, ಆ ತುಳಸಿ ಕಾಷ್ಠವನ್ನು ದೀಪಕ್ಕೆ ಹಚ್ಚಿದಾಗ ಶುದ್ಧತೆ ಬರುತ್ತೆ. ಆ ದೀಪದು ಒಂದು ನಾವೆಲ್ಲ ಮನೇಲಿ ಹಂಗೆ ಮಾಡೋದು, ಎಷ್ಟೋ ಮನೆ. ಅದೇನೋ ದೊಡ್ಡ ವಿಚಾರವಂತನಲ್ಲ. ಅದೇ ಒಣಗಿರುವಂಥ ಕಾಷ್ಠ ಹಚ್ಚಿ ಮತ್ತೆ ಅದೇ ಎಣ್ಣೆಲಿ ಎದ್ಬಿಟ್ರೆ ಮತ್ತೆ ಅದು ಶಾಂತ ಆಗುತ್ತೆ, ಅಲ್ಲೇ ಇಡೋದು. ಅದೇ ಮ್ಯಾಚಸ್ ಯೂಸ್ ಮಾಡ್ಕೋಬಹುದು. 3-4 ತಿಂಗಳು ಬರುತ್ತೆ ಇಷ್ಟು ಕಡ್ಡಿ. ಅಂದರೆ ಹಚ್ಚುವಂಥ ದೀಪ ಶುದ್ಧತೆಯನ್ನು ಹುಡುಕಿ, ಸುಮ್ಮನೆ ಹಚ್ತಾ ಇದೀವಿ ಅಂತ ಹಚ್ಚೋದು ಅಂತ. ಇನ್ನೊಂದು ಮಾಡ್ತಾರೆ ಅಲ್ವಾ, ಇವಾಗ ಒಂದು ಮ್ಯಾಚ್ ಸ್ಟಿಕ್ ಅನ್ನು ಹಾಕ್ಬಿಟ್ಟು ಇದು ಮಾಡ್ತಾರೆ, ಅದಲ್ಲಿ ಮಾಡ್ಬಿಟ್ಟು ಅದು ಡ್ರೈ ಆಗಿ ಅದು ಕೊಟ್ಟೋಗಿರುತ್ತೆ, ಮತ್ತೆ ಆ ದೀಪದಲ್ಲೇ ಅದನ್ನ ಮಾಡಿ ಮತ್ತೆ ಇನ್ನೊಂದು ದೀಪ ಹಚ್ಚೋದು. ಸೊ ದಟ್ ಬ್ಲಾಕ್ ಆಗಿರೋ ಕಡ್ಡಿಯನ್ನೇ ಮತ್ತೆ ಯೂಸ್ ಮಾಡೋದು, ಪರ್ಪಸ್ ಮಾಡೋದು. ಹೌದು, ಅದೇ ಹೇಳಿದ್ನಲ್ಲ, ದೀಪ ಹಚ್ತಾ ಇದ್ದೀರಾ ಅಲ್ಲಿ, ಯಾವುದೋ ಉದ್ಘಾಟನೆ ಮಾಡ್ತಾ ಇಲ್ಲ. ಅದು ಯಾವ ದೀಪ? ಜ್ಞಾನದ ದೀಪ. ಭಗವಂತನನ್ನು ಸ್ಮರಣೆ ಮಾಡುವಂಥ ಜ್ಞಾನದ ದೀಪ. ಅದನ್ನು ಎಷ್ಟು ಶುದ್ಧವಾಗಿ ಹಚ್ಚಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು, ನೀವು ಥಿಂಕ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಒಂದು ತುಳಸಿ ಕಾಷ್ಠದಿಂದ ಹಚ್ಚಿ ಅಂತ ಹೇಳ್ತಾ ಇರೋದು ನಾನು.
ಅಂದ್ರೆ ಅಷ್ಟು ಶುದ್ಧತೆ ಹುಡುಕ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡೋದಲ್ಲ ಅದನ್ನು. ಈ ಬತ್ತಿನೂ ಒಂದು ಬತ್ತಿ ಹಾಕ್ಬೇಕಾ, 2 ಬತ್ತಿ ಹಾಕ್ಬೇಕಾ? ಅದು ಒಂದೇ ಬತ್ತಿ ಆದರೂ ತೊಂದರೆ ಇಲ್ಲ, ಅಥವಾ ಪಂಚಬತ್ತಿಗಳಾದರೂ ಪರವಾಗಿಲ್ಲ. ಅದರದಂತೆ ಏನು ಸಮಸ್ಯೆ ಅನ್ನೋದಿಲ್ಲ. ಜ್ಯೋತಿ ದೀಪಗಳನ್ನು ಎಷ್ಟು ಹಚ್ಚಿದ್ರೂ ತಪ್ಪಿಲ್ಲ, ಯಾಕಂದರೆ ಅವರು ನಿತ್ಯ ಕೋಮಲಿಯು ಕೂಡ. ಅಂದರೆ ಎಷ್ಟು ದೀಪಗಳು 1, 2 ಎನ್ನುವಂಥ ಕ್ರಮವಂತ ಆರಾಮಾಗಿ ಹಚ್ಬೋದು. ಈ ಎಣ್ಣೆನೂ ಹರಳೆಣ್ಣೆ ಅಂದ್ರೆ ವೆರೈಟಿ 5 ಪಂಚದೀಪ ದೀಪ ಎಣ್ಣೆ ಅಂತ ಬರುತ್ತೆ. ಸೆಪರೇಟ್ ಆಗಿ ಆ ಎಣ್ಣೆ ಯೂಸ್ ಮಾಡಬೇಕಾ ತೈಲ, ಇಲ್ಲ ಎಲ್ಲದನ್ನು ಮಿಕ್ಸ್ ಮಾಡಿ ಡೈರೆಕ್ಟ್ ಆಗಿ ಈ ಪಂಚದೀಪ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಅನ್ನ ಮಿಕ್ಸ್ ಮಾಡಿ ಇಲ್ಲ ಇಲ್ಲ ಇಲ್ಲ, ಆ ಥರದ್ದೆಲ್ಲ ಕ್ರಮಗಳು ಇಲ್ಲ. ಕ್ರಮಗಳು ಇವ? ಎಣ್ಣೆಗೆ ಮೂಲ ಅಂದರೆ ಈ ನಾನು ಹೇಳಿದಾಗೆ ಎಳ್ಳೆಣ್ಣೆ ಎಳ್ಳೆಣ್ಣೆ ದಟ್ಸ್ ದ ಬೆಸ್ಟ್. ದಿ ಬೆಸ್ಟ್. ಅದರಲ್ಲಿ ಪ್ಯೂರಿಟಿ ಹುಡುಕಿ ಅದನ್ನೇ ಹಚ್ಚಿದ್ರೆ ತುಂಬ ಒಳ್ಳೆಯದು. ಓಕೆ. ಈ ಕೆಲವುದು ಪ್ರಾಕ್ಟೀಸಸ್ ಇರುತ್ತೆ, ಲೆಮನ್ ಅನ್ನ ಉಲ್ಟಾ ಮಾಡಿ ಅದರಲ್ಲಿ ಆ ಕ್ರಮ ಎಲ್ಲಿಂದ ಬಂತು ಅನ್ನೋದು ನಮಗೂ ಇಲ್ಲಿವರೆಗೂ ಗೊತ್ತಿಲ್ಲ. ವೇದಗಳಲ್ಲಂತೂ ಇದ್ರ ಈ ಬಗ್ಗೆ ಈ ಬಗ್ಗೆ ಎಲ್ಲೂ ಇಲ್ಲ. ಅದು ಅದೇ ಹೇಳ್ತೀನಲ್ಲ, ಈ ಥರ ಶಿಷ್ಟಾಚಾರಗಳು ಯಾರು ಮಾಡಿದ್ರು ಯಾರು ಬಿಟ್ಟರು ಅದು ಇಲ್ಲಿವರೆಗೂ ಎಲ್ಲೂ ಗೊತ್ತಿಲ್ಲ. ನಾವು ಬಿಟ್ಟರೆ ನಮಗೆ ಪಾಠ ಮಾಡೋರು ಇದ್ದಾರೆ, ಇದನ್ನು ಮಾಡಿ ಅಂತ. ಎಷ್ಟೋ ಕಡೆ ಅಂದರೆ ಅದು ಯಾವ ಭಾಗದಲ್ಲೂ ಇಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಅವರು. ಆ ಪುರೋಹಿತರುಗಳಿಗೆ ಕೇಳಿದರೆ ಅವರು ಇಲ್ಲ ಅಂತಾರೆ. ಅವ್ರು ಎಲ್ಲಿ ಯಾರು ಹೆಚ್ಚಿದ್ರು ಗೊತ್ತಿಲ್ಲ ಅಂತಾರೆ. ಬದಾಮಿ ಬನಶಂಕರಿಯಲ್ಲಿ ನಮ್ಮ ಬದಾಮಿ ಈಯಲ್ಲ, ಬದಾಮಿ ಮೂಲಪೀಠ ಅಲ್ಲಿ ಆದರೂ ಅಷ್ಟೇ ಈ ನಿಂಬೆಹಣ್ಣು ಉಲ್ಟಾ ಮಾಡಿ ಅದರಲ್ಲಿ ಹಚ್ಚೋದು. ಅಂದರೆ ಇದನ್ನು ವಿಶೇಷವಾಗಿ ಕಾಳಿಕಾದೇವಿಗೆ ಆ ರೀತಿ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿದೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ದೀಪವನ್ನು ಪ್ರಜ್ವಲನೆ ಮಾಡೋದು, ಅದು ಮಾಡೋದು, ಅದು ಒಂದು ಮಾತಿನಿಂದ ಎಲ್ಲ ಕಡೆ ಹಬ್ಬಿಕೊಂಡಂಥ ವಿಚಾರ. ಯಾರಿಗೂ ಒಬ್ರಿಗೆ ಒಳ್ಳೇದಾಗಿರುತ್ತೆ, ನಾವು ಟ್ರೈ ಮಾಡೋಣ ಅಂತ. ಈ ರೀತಿ ಹಬ್ಬಿಕೊಂಡಂಥ ವಿಚಾರಗಳಿದೆ. ಬಟ್ ಆದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಮುಂಚೆ ಹೇಳಿದ ಹಾಗೆ ಒಂದು ಗೈಡೆನ್ಸ್ ಇಟ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ವ್ಯಕ್ತಿ ಮಾಡಿದ ಅಂತ ನಾವು ಮಾಡಿದರೆ ಸಾಧ್ಯವೇ ಇಲ್ಲ ಬಳಸಲಿಕ್ಕೆ. ಅದು ಮಾಡಲಿಕ್ಕೆ ಹೋಗಬಾರ್ದು. ಈ ಥರ ನೀವು ನೋಡಿರೋದು ಬೇರೆ ಏನು ನಿಮಗೆ ಒಂಥರ ವೈ ಆರ್ ಯು ಡೂಯಿಂಗ್ ದಿಸ್ ಅಂತ ಅನ್ಸುತ್ತೆ? ತುಂಬ ಯಾವುದು? ಉದಾಹರಣೆ ನಮ್ಮ ಪೌರೋಹಿತ್ಯ ಭಾಗದಲ್ಲಿ ಎಷ್ಟೋ ಆಗಿ ಹೋಗ್ಬಿಟ್ಟಿದೆ. ಏನು? ಮುಂಚೆ ಹೇಳಿದ ಇದು ಏನು, ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇರ್ತೀವಿ. ಜಸ್ಟ್ ಒಂದು ಮೊನ್ನೆ ಆದಂಥ ಇನ್ಸಿಡೆನ್ಸ್ ರೀಸೆಂಟಾಗಿ ಒಂದು ಗೃಹ ಪ್ರವೇಶಕ್ಕೆ ಹೋಗಿರ್ತೀವಿ. ಬೆಳಗ್ಗೆ 6:40ಕ್ಕೆ ಮುಹೂರ್ತ, 6:15 ಆಗಿದೆ, 6:35 ಆಗಿದೆ. ಇನ್ನೊಂದು 10ರಿಂದ 15 ನಿಮಿಷ ಟೈಮ್ ಇದೆ ಅಷ್ಟೇ. ನನಗೆ ಪ್ರವೇಶ ಆಗಬೇಕು. ಹಸು ಬಂದು ನಿಂತಿದೆ. ಹಸು ತೊಗೊಂಡು ಬನ್ನಿ ಅಂತ ನಾನು ಹೇಳಿದ್ದೀನಿ. ಆ ವ್ಯಕ್ತಿ ಬಸವ ತಂದಿದ್ದಾರೆ. ಅದಕ್ಕೆಲ್ಲ ಚಿಸ್ತಾಗಿ ಅಲಂಕಾರ ಮಾಡಿರ್ತಾನೆ. ಅಷ್ಟು ಬಟ್ಟೆ ಗಿಟ್ಟೆ ಬಸವ ಅಲ್ಲ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅದ್ರಿಗಿಂತ ಶ್ರೇಷ್ಠ ಏನು ಬೇಕು ಅವನ ಮೆಂಟಾಲಿಟಿ. ಅವನು ಹಸು ಮುಂಚೆ ಹಸು, ಆಕಳ, ಕರು, ಎಮ್ಮೆ, ಕೋಣ, ಓರಿ ಏನು ಗೊತ್ತಿಲ್ಲ ಅವನಿಗೆ. ಎಲ್ಲ ಒಂದೇ ಶೇಪ್ ಇರುತ್ತೆ, ಒಂದೇ ಅನ್ಕೊಂಡ್ಬಿಟ್ಟಿದ್ದಾನೆ ಅವನಷ್ಟೇ. ಬಸವ ತಂದು ನಿಲ್ಲಿಸ್ಬಿಟ್ಟ ಹಾಗೆ. ಇನ್ನು 5 ನಿಮಿಷ 10 ನಿಮಿಷ ಇದೆ. ಬೈದ, ನನ್ನ ಧರ್ಮ ಏನು ಹೇಳಬೇಕಿತ್ತು, ಹೇಳ್ತಾ ಇದ್ದೀನಿ. ಇದು ಹೋಗಿಸ್ಲಿಕ್ಕೆ ಬರಲ್ಲ, ಇದು ಅಲ್ಲ. ನನಗೆ ಹಾಲು ಕೊಡುವಂಥ ಹಸುನೇ ಬೇಕು, ಗಬ್ಬಿರಬಾರ್ದು, ಮತ್ತು ಇಲ್ಲಕ್ಕೆ ಪ್ರೆಗ್ನೆಂಟು ಇರಬಾರ್ದು. ಹಾಲು ಕೊಡುವಂಥ ಕರುಣಾಮಯಿಯಾದಂಥ ಹಸು ಇರಬೇಕು. ಆ ಹಸುವನ್ನೇ ಪ್ರವೇಶ ಆಗಬೇಕಪ್ಪ ಅಂತ ಹೇಳ್ತಾ ಇದೆ. ಇನ್ನೂ ಶಾಸ್ತ್ರದ ಪ್ರಕಾರ ನೋಡಿದರೆ ಈ ಜವಾರಿ ಹಸುಗಳೇ ಇರಬೇಕು. ಇವಾಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟಿದೆ, ಫಾರಿನ್ ಬ್ರೀಡ್ಗಳೆಲ್ಲ. ಆದರೆ ಈಗ ಇಲ್ಲ, ಹಸು ಸಿಗೋದೇ ಕಷ್ಟ ಆಗಿದೆ. ಇನ್ನು ಹೈಬ್ರಿಡ್, ಅದು ಕೊಡೆ ಪಕ್ಷ ಹಾಲು ಕೊಡೋ ಹಸುನಾದರೂ ಸಿಗಲಿ ಮರ. ಇಡೀ ನಮ್ಮ ಊರಾಗ ಇದನ್ನೇ ಒಳಗಡೆ ಕಳಿಸಿದ್ವು ಸ್ವಾಮಿ ನಾವು ಅಂದ ಅವನಿಗೆ. ನಾವು ಆವಾಗ ಹೊಸ್ದಾಗಿ ಹೋಗಿದ್ದು ಅಲ್ಲಿಗೆ, ಆ ಗ್ರಾಮಕ್ಕೆ. ಇಡೀ ತನ್ನ ಗ್ರಾಮದಲ್ಲಿ ಅದೇ ಹಸು, ಆ ಬಸವನ್ನೇ ಒಳಗಡೆ ಕಳಿಸ್ತಿದ್ರಂಥವ್ರು. ಈಗ ನಾನು ಅವನಿಗೆ ಬರಲ್ಲ ಅಂತ ಸಿಟ್ಟಿಗೆದ್ದಲ್ಲಿ ಕೋಪಿಷ್ಠನಾಗಿ ಕೂತ್ಕೊಳ್ಳು, ನೀನು ಇತ್ತಪ್ಪ ನೀನು ಹೋಗು ಅಂತ ಹೇಳು. ನಿನ್ನ ಕರ್ಮ, ಹೇಳದೆ ನಾನು ಕಳಿಸಿದ್ರೆ ನನಗೆ ಒಕ್ಕರ್ಸ್ಕೊಂತಿತ್ತು ತಪ್ಪು. ನನ್ನ ಧರ್ಮ ಏನು, ನಿನಗೆ ಹೇಳಬೇಕಿತ್ತು ಇದು ಬರಲ್ಲ ಅಂತ. ಹೇಳಾಗಿದೆ. ಮುಂಚೆನೂ ಹಸು ತೊಗೊಂಬ ಅಂತ ಹೇಳಿದೆ. ಅಂದರೆ ಈ ರೀತಿಯಾದ ಇರಿಟೇಷನ್ಗಳು ಇರುತ್ತಲ್ಲ, ಅದು ಹೆಂಗಿರುತ್ತೆ ಅಂದರೆ, ಪುರೋಹಿತರಕ್ಕಿಂತ ಎಷ್ಟೋ ಅವರೇ ಪುರೋಹಿತರುಗಳು ಆದಂಥವ್ರು ಇದ್ದಾರೆ. ನಮಗೆ ತಿರ್ಗ ಪಾಠ ಮಾಡಿ ಕೊಡುವಂಥದ್ದು. ಅಂದರೆ ಕಲ್ತಿದ್ದೀವಿ, ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಸಾಮರ್ಥ್ಯತೆ ಇರುತ್ತೆ. ಅದನ್ನು ಬಿಟ್ಟು ನಮ್ಮಲ್ಲಿ ಅವರೆಲ್ಲ ಮಾಡಿದರು, ಮೆಂಟಾಲಿಟಿ ಅವ್ರದ್ದು ಯಾವ ರೀತಿ ಹೋಗುತ್ತೆ ಅಂದರೆ, ಆ ಮನೇಲೆಲ್ಲ ಬಸವನೇ ಹೋಗಿದ್ದು, ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಯಾರಿಗೇನೂ ಆಗಲ್ಲ. ನೀವು ಬಸವ ಒಳಗಡೆ ಕಳಿಸಿದ್ರು ನಿಮಗೇನೂ ಆಗಲ್ಲ. ನೀವೇನು ದುಬುಕ್ಕಂತ ಏನೂ ಆಗಲ್ಲ, ಅಭಿವೃದ್ಧಿ ಆಗಲ್ಲ ಅಷ್ಟೇ. ಯಾಕಂದರೆ ನೀವು ಹೆಚ್ಚಿನ ಸಾಧನೆ ಮಾಡ್ತೀನಿ,
ಧರ್ಮದ ಆಚರಣೆಗಳನ್ನು ಮಾಡ್ತೀನಿ. ನಿಮಗೆ ಏನಾದರೂ ಬೇಕು ಅಂದರೆ ಅವುಗಳು ಸಿದ್ಧಿಯಾಗ. ಉದಾಹರಣೆ, ಗ್ರಹಣ ಕಾಲದಲ್ಲಿ ತಿನ್ನಬೇಡಿ, ಕುಡಿಬೇಡಿ, ಏನು ಮಾಡಿ, ನೀರು ಕುಡಿಬೇಡಿ, ಗ್ರಹಣ ಮುಗಿಯೋವರೆಗೂ ಸುಮ್ಮನೆ ಕೂಡಿ ಬಂದು ಕೇಳ್ತಾರೆ ನನಗೆ, ಏನು ಗ್ರಹಣ ಕಾಲದಲ್ಲಿ ಏನು ತಿನ್ನಬಾರ್ದು, ಏನು ಉಣಬಾರ್ದು. ನಾನೆಲ್ಲ ತಿಂದೆ, ಅಗ್ಲವಾಗಿ ತಿಂದು, ನಾನ್ ವೆಜ್ ಜೊತೆಗೆ ತಿಂದ್ಬಿಟ್ಟೆ ನಾನು ಅಂತ. ಏನು ನಿಮ್ಗಿಂತ ಇನ್ನೂ ಗಟ್ಮುಟ್ಟಾಗಿದೆ ನಾನು ಅಂತ. ನಂದು ನಿನಗೂ ಏನೂ ಆಗಲ್ಲ, ನನಗೂ ಏನೂ ಆಗಲ್ಲ, ಇಬ್ಬರು ಆರಾಮಾಗಿ ಜೀವಿಸ್ತೀವಿ, ಏನೂ ಪ್ರಾಬ್ಲಮ್ ಆಗಲ್ಲ. ನಾನು ಅನುಷ್ಠಾನ ಮಾಡುವನು, ನಾನು ಸಾಧನೆ ಮಾಡುವನು, ನಾನು ತಿನ್ನಲ್ಲ. ನಿನಗೆ ಅವೇನೂ ಬೇಕಾಗಿಲ್ಲ, ನಿನ್ನ ಬಳಿ ನೀನು ತಿನ್ಕೊಂಡು ಜೀವಿಸು, ನಿನಗೆ ಯಾವನೇನು ಬೇಡ ಅನ್ನಲ್ಲ. ಅಂದರೆ ಯಾರಿಗೆ ಬೇಕೋ ಅವರು ಅದನ್ನು ಆಚರಣೆ ಮಾಡಿರ್ತಾರೆ. ಯಾರಿಗೆ ಏನು ಬೇಡ. ಬೆನಿಫಿಟ್ ಅಂತ ಇವಾಗ ಹೆಂಗೆ ಕ್ವಾಂಟಿಫೈ ಮಾಡೋದು? ಯಾವುದಕ್ಕೆ? ಇವಾಗ ನೀವು ಆ ಗ್ರಹಣ ಟೈಮಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿರೋದು, ಅಷ್ಟೇ. ಇನ್ನೊಬ್ರು ಮಾಡಿಲ್ಲ ಅಂಡ್ ದೇ ಆಲ್ಮೋಸ್ಟ್ ಚಾಲೆಂಜ್ಡ್. ಇವಾಗ ಬೆನಿಫಿಟ್ ಔಟ್ಕಮ್ ಅಂತ ಯಾರಾದರೂ ಇಫ್ ದೇ ಚಾಲೆಂಜ್, ಅದಕ್ಕೆ ಏನು ಆನ್ಸರ್ ಕೊಡ್ತಾರೆ? ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ನಾನು ಸಾಧನೆಗಳನ್ನು ನಾನು ಅದೇನೇ ಹೇಳಿದ್ದು, ಗ್ರಹಣ ಕಾಲದಲ್ಲಿ ಸಾಧನೆಗಳಿದೆ, ನನಗದು ಬೇಕಾಗಿದೆ. ಸೊ ದಟ್ ಎಕ್ಸ್ಟ್ರಾನೆಸ್. ಎಸ್, ಆ ವಿದ್ಯೆ ನನಗೆ ಬೇಕಾಗಿದೆ. ಗ್ರಹಣ ಕಾಲದಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಮಾಡಿವೆ ಅಂತಿದೆ, ನಾನು ಅದನ್ನು ಮಾಡ್ತಾ ಇದ್ದೀನಿ, ನನಗೆ ಬೇಕಾಗಿದೆ, ನಾನು ಆ ಒಂದು ನಿಷ್ಠೆಯಲ್ಲಿದ್ದೀನಿ, ನಾನು ಅದನ್ನು ಮಾಡ್ತೀನಿ, ನನಗೆ ಉಪಯೋಗ ಆಗುತ್ತೆ. ನನಗೇನೂ ಆಗಲ್ಲ, ನಾನು ಹಿಂಗೆ ಇದ್ದೀನಿ, ನಿನಗೇನೂ ಆಗಲ್ಲ. ನಿನಗೆ ಯಾವಾಗ ಸಾವು ಬರೆದಿದ್ದಾನೋ ಭಗವಂತ ಅವಾಗೇ ಹೋಗೋದು ನೀನು. ನಿನಗೇನು ನಾಳೆನೇ ನಿನ್ನ ಮನೆ ಕಳ್ತನ ಆಗಲ್ಲ. ಅದು ಚಾಲೆಂಜ್ ಅನ್ನಲ್ಲ, ಹುಚ್ಚಾಟ ಅಂತ ಹೇಳ್ತಾರೆ, ಅರ್ಥ ಇಲ್ಲದ ಮಾತುಗಳು. ಉದಾಹರಣೆ, ಗಂಗಾ ನದಿಯಲ್ಲಿ ಮುಳುಗಿದ ತಕ್ಷಣ ನಿನ್ನ ಪಾಪ ಕಳಿಯಲ್ಲ. ಗಂಗಾ ನದಿಯಲ್ಲಿ ನಾನು ಗಂಗೆಯಲ್ಲಿ ಮುಳುಗ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇಟ್ಟುಕೊಂಡು ಅಷ್ಟೇ ಭಕ್ತಿಯಿಂದ ಮುಳುಗಿದಾಗ ಮಾತ್ರ ನಿನ್ನ ಕರ್ಮಗಳು ಒಂದಿಷ್ಟು ಕಳಿಬೋದು. ನಮಗನ್ಸುತ್ತೆ ತಲೆಯಲ್ಲಿ, ನಿತ್ಯ ನಾವು ಯಾವಾಗೋ ಜನ್ಮದ ಒಂದು ಸಲ ಗಂಗಾ ಸ್ನಾನ ಮಾಡಿ ಅಂತ ಹೇಳ್ತಾರೆ, ಹೌದಾ? ನಿತ್ಯ ಆ ನದಿಯಲ್ಲಿರೋ ಮೀನು ಪಾವನ ಆಗಿರ್ಬೇಕಲ್ಲಪ್ಪ ಇಷ್ಟೊತ್ತಿಗೆ ಅನ್ಸುತ್ತೆ. ಮೀನು, ಕ್ರಿಮಿ ಕೀಟಗಳು ಒಳಗಡೆ ಇರೋದಿಲ್ಲ, ಜೀವರಾಶಿಗಳು. ಅಂಡ್ ಆ ಊರಲ್ಲಿ ಇರೋರು ಅನ್ನಿಸ್ಬೇಕಲ್ಲ, ಅವರೆಲ್ಲ ಹೆಂಗೆ ಸ್ನಾನ ಮಾಡ್ತಾರೆ? ಗಂಗೆನೇ ಅಲ್ವಾ? ಹೋಗೋದು, ಡೈ ಹೊಡೆಯೋದು, ಸೋಪ್ ಗೀಪ್ ಹಾಕೊಂಡು ಬಂದು ಮನೆ ಸ್ನಾನ ಮಾಡೋದಂಗೆ ಮಾಡ್ತಾರೆ. ಅವನಿಗೇನೂ ಬೇಕಾಗಿಲ್ಲ. ಗಂಗೆಯಲ್ಲಿ ಮುಳುಗಿ ನಾನು ಪಾಪನ ಕಳ್ಕೋಬೇಕು ಅನ್ನೋ ಮನೋಭಾವನೆಯಿಂದ ಬಂದು ಸ್ನಾನ ಮಾಡಲಿಲ್ಲ ಅವನು. ಆ ಸಂಕಲ್ಪ ಇಲ್ಲ. ಹಾಗೆ ಅದೇ ರೀತಿ ನಾನು ಸಂಕಲ್ಪ ಮಾಡಿ ಆ ಮನೋಭಾವನೆ ಇಟ್ಟುಕೊಂಡು ನಾನು ಹೋಗಿ ಸ್ನಾನ ಮಾಡಿದ್ದೀನಿ. ಸ್ನಾನ ಮಾಡಿರುವಂಥ ನದಿ ಆ ವ್ಯಕ್ತಿಗೂ ನನಗೂ ಇಬ್ಬರೂ ಸೇಮ್ ಸ್ನಾನ ಮಾಡಿದ್ದೀವಿ. ಅವನು ತನ್ಪಾಡಿಗೆ ತಾನು ನಿತ್ಯ ಸ್ನಾನ ಮಾಡಿದ್ದಾನೆ, ನಾನು ವಿಶೇಷ ಸಂಕಲ್ಪ ಮಾಡಿ ಸ್ನಾನ ಮಾಡಿ. ಇದೇ ರೀತಿ ಗ್ರಹಣ ಕಾಲದಲ್ಲಿ ಅವನು ಏನೇ ಸ್ನಾನ ಮಾಡಿದರೂ ಕೂಡ ಅವನು ಎಲ್ಲ ತಿಂದ ಮಾಡಿದ ಅವನು ಬದುಕ್ತಾನೆ. ಅವನು ಸ್ನಾನ ಮಾಡಿದವನು ಅವನು ಇದ್ದಾನೆ, ಇವನು ತಿಂದವನು ಇವನು ಇದ್ದಾನೆ. ನನಗೆ ಪಾಪ ಕಳಿಬೇಕಾಗಿತ್ತು, ನಾನು ಮಾಡಿಕೊಂಡೆ ಅಷ್ಟೇ. ಅದರ ಅರ್ಥ ಅಂದರೆ ಈ ರೀತಿ ನಾವು ಅಂದ್ಕೊಂಡು ಮಾಡೋದಿದೆಯಲ್ಲ ಮನಸ್ಪೂರ್ವಕವಾಗಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕೂ ಪ್ರಶ್ನಾರ್ಥವಾಗಿ ನಾವು ಹೋಗ್ತೀವಿ ಅಂದರೆ ತುಂಬ ಕಷ್ಟ. ಕೆಲವರು ಪೂಜೆ ಮಾಡೋ ಟೈಮಲ್ಲಿ ಮಂತ್ರ ಹೇಳೋದು ಬರಲ್ಲ ಎಷ್ಟೋ ಜನಕ್ಕೆ. ನಾಟ್ ನೆಸೆಸರಿ, ಈವನ್ ಒಂದು ಬ್ರಾಹ್ಮಣ್ ಕಮ್ಯುನಿಟಿ ಸಂಸ್ಕೃತ ಗೊತ್ತಿದ್ರೇನೋ ಎಷ್ಟೋ ಶ್ಲೋಕಗಳು, ಸ್ತೋತ್ರಗಳು, ಇಟ್ಸ್ ಅನ್ ಓಷನ್, ಎಲ್ಲರಿಗೂ ಎಲ್ಲ ಬರಲ್ಲ. ಬಟ್ ವಾಟ್ ಆರ್ ದ ಬೇಸಿಕ್ಸ್? ಆ್ಯಂಡ್ ಒಂದು ಕುಂಕುಮಾರ್ಚನೆ ಮಾಡ್ಬೋದಾಗ್ಲಿ, ಯಾವ ಫಿಂಗರ್ ಯೂಸ್ ಮಾಡಬೇಕು, ಈ ಥರ ಒಂದು ಚೂರು ಇದನ್ನು ಅದೇ ಫಸ್ಟು ಮೇನ್ ಬರೋದು ಏನು ಅಂದರೆ, ಈ ಮಂತ್ರಗಳಾಗಿರ್ಬೋದು, ಈ ಆಚರಣೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಮೀರಿದ್ಯಾವುದು ಅಂದರೆ ಭಕ್ತಿಯ. ಯಾಕೆಂದರೆ ಮಂತ್ರಾಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಅಂತ. ಈ ಅಂದರೆ ಮಂತ್ರ ಕ್ರಿಯಾ ಭಕ್ತಿ, ಮಂತ್ರದಲ್ಲಿ ಏನಾದರೂ ಲೋಪದೋಷಗಳಾದರೂ ಭಗವಂತ ಕ್ಷಮಿಸ್ತಾನೆ, ನೋ ಪ್ರಾಬ್ಲಮ್, ಓಕೆ ಆಯಿತು. ಏನು ಕನಕದಾಸರಿಗೂ ಭಗವಂತ ಒಲ್ದಿದ್ದಿದೆ, ಎಂತೆಂಥವರಿಗೂ ಭಗವಂತ ಒಲ್ದಿದ್ದಾನೆ, ಎಲ್ಲ ಮಂತ್ರ ಬಂದವರಿಗೆ ಒಲ್ದಿಲ್ಲ. ಕರೆಕ್ಟ್. ಇನ್ನು ಕ್ರಿಯಾಹೀನಂ ಮಾಡುವಂಥ ಪದ್ಧತಿಗಳು, ಆಚರಣೆ ಮಾಡಬೇಕಾದ್ರೆ ಹೇಳಿದೆ ನಾನು, ಹಸು ಬದಲು ಬಸವ ಒಳಗೋದ. ಇಲ್ಲೂ ಏನಾದ್ರು ಲೋಪದೋಷಗಳಾದರೂ ಭಗವಂತ ಓಕೆ ಆಯಿತು ಬಿಡು, ನನಗೇನು ತಪ್ಪಾಗಲ್ಲ. ನೀನು ಮಾಡಬೇಕಾದ್ರೆ ಪೂಜೆಯನ್ನು ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ಇವಾಗ ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಬದಲು ಅವ್ರ ಹತ್ರ ಮಾತಾಡ್ತಿದ್ರೆ ಆ ಥರ ನಾನು ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ನನಗೇನೋ ಕ್ವಶನ್ ಕೇಳ್ತೀರ, ಆಯಿತು, ಸರಿ, ಓಕೆ ಅಂದರೆ ನಿಮಗೆ 2 ನಿಮಿಷ ಕೋಪ ನೆತ್ತಿಗಿರು. ಭಗವಂತ ಎದುರು ಕೂತಿದ್ದಾನೆ, ಅವನಿಗೆ ಆಹ್ವಾನ ಮಾಡಿದ್ದೀವಿ, ಅಲ್ಲಿ ಕೂತಿದ್ದಾನೆ, ಅದಕ್ಕೊಂದು ಸ್ಥಾನ ಇದೆ, ಅದಕ್ಕೊಂದು ಮಾನ ಇದೆ, ಒಂದು ಮರ್ಯಾದೆ ಇದೆ. ಭಗವಂತನಿಗೆ ಒಂದು
ನಾವು ಕೊಡುವಂಥ ಪ್ರೀತಿ ಗೌರವ ಇದೆ. ಅದನ್ನು ಮೀರಿ ನಾವು ಭಕ್ತಿಯನ್ನು ಹೀನ ಮಾಡಿ ಪೂಜೆ ಮಾಡಿದಾಗ ಶನಿಯನ್ನು ಬಂದು ಮೈ ಮೇಲೆ ಹಾಕ್ಕೊಂಡಂಗೆ ಅದು. ಅಂದರೆ ನಾವೇ ಹೆಚ್ಚಿಗೆ ಪಾಪಗಳನ್ನು ಮೈ ಮೇಲೆ ಹಾಕೊಂಡ, ಅದು ಶುದ್ಧ ತಪ್ಪು. ಅದಕ್ಕೆ ಏನೇ ಮಾಡಿ ನಿತ್ಯ ಪೂಜೆಗಳನ್ನು ಮನೇಲಿ ಮಾಡಿ, ನಿಮಗೇನು ತಿಳಿಯುತ್ತೋ ಅದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ಎಷ್ಟೋ ಮಂದಿಗೆ ದೇವರು ಭಗವಂತ ಒಲಿದಿದ್ದಿದೆ. ಇವಂದು ಇಲ್ಲೇ ನಮ್ಮ ಉಡುಪಿಯಲ್ಲಿ ಕನಕದಾಸರಿಗೆ ಕನಕನ ಕಿಂಡಿಯಲ್ಲಿ ದರ್ಶನ ಕೊಟ್ಟಿದ್ದೀವಿ. ಎಷ್ಟೋ ಉದಾಹರಣೆಗಳು, ಸಾವಿರಾರು ಉದಾಹರಣೆಗಳಿದೆ. ಎಲ್ಲದಕ್ಕೂ ಮೀರಿದ್ದು ಅದೇ ಭಕ್ತಿ. ನೀವು ನಿತ್ಯ ನಿಮಗೇನೂ ಬರಲ್ವಾ ಈ ಸದ್ಯದ ಮಟ್ಟಿಗೆ, ನಿತ್ಯ ಬೆಳಗ್ಗೆ ಎದ್ದೇಳಿ ಎಷ್ಟು ಬರುತ್ತಿದ್ದು ಶುಕ್ಲಾಂಬರದ ನಮ್ಮ ಶ್ಲೋಕನೇ ಬರುತ್ತೋ ಅದರಿಂದನೇ ದೇವರಿಗೆ 1000 ಸಲ ಪೂಜೆ ಮಾಡಿ. ಅಷ್ಟು ಅದು ಎಷ್ಟು ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಿತ್ಯ ಕರ್ಮಗಳನ್ನು ಮಾಡಬೇಕಾದ್ರೆ ಭಕ್ತಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಮೊದಲು ಅದನ್ನು ರೂಢಿ ಹಾಕ್ಕೊಳ್ಳಿ. ಅದರ ಮೇಲೆ ನಿಮಗೆ ಆಸಕ್ತಿ ಬಂತು ಅಂದರೆ ಆಟೋಮೆಟಿಕ್ಲಿ ನೀವೇ ನಮ್ಮ ಜೊತೆ ಮಂತ್ರ ಹೇಳಕ್ಕೆ ಶುರು ಮಾಡ್ತೀರ. ಅಂದರೆ ಅಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಸೊ ನನಗೇನೂ ಬರಲ್ಲ ಅಂತ ಸುಮ್ಮ ಕೊಡೋ ಬದಲು ನಿಮಗೇನು ಬರದೇ ಇದ್ರೂ ಸುಮ್ಮ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೂ ಬರಲ್ವಾ, ಅದನ್ನು ಮಾಡಿದರೆ ಸಾಕು. ಪ್ರಾಕ್ಟೀಸ್ ಫಸ್ಟ್. ಪೂಜೆ ಮಾಡೋಕ್ಕೆ ಹೋಗ್ಬೇಡಿ, ನಾನು ಹೇಳೋದು ಅಭ್ಯಾಸನಾದರೂ ಮಾಡ್ಕೊಳ್ಳಿ. ಪೂಜೆ ಅನ್ನುವಂಥದ್ದಲ್ಲ, ಧ್ಯಾನ, ಜಪ, ತಪಗಳನ್ನು ಇವನ್ನು ಮಾಡುವಂಥ ಸಾಮರ್ಥ್ಯ, ಇದರಿಂದ ನಿಮ್ಮ ಮೆಡಿಟೇಷನ್ ಆಗುತ್ತೆ, ಏಕಾಗ್ರತೆ ಬೆಳೆಯುತ್ತೆ. ಕರೆಕ್ಟ್. ಗಾಯತ್ರಿ ಕೊಟ್ಟಿದ್ದೆ ವಿಶ್ವಾಮಿತ್ರ ಅಷ್ಟೇ. ಅಂದರೆ ಇದರ ಕ್ಷತ್ರಿಯ ಅಲ್ಲ. ಯಾವ ಉದ್ದೇಶ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ದಲಿತರು ಅದೆಲ್ಲ ಬರಲ್ಲ. ಎಲ್ಲರಿಗೂ ಮೂಲವೇ ಭಕ್ತಿ. ಭಕ್ತಿಯಿಂದ ಭಗವಂತನನ್ನು ಕಾಣಬೇಕು. ಅದಕ್ಕೆ ಹಲವಾರು ಮಾರ್ಗಗಳನ್ನು ಇಟ್ಟರು ಅಷ್ಟೇ. ಭಗವಂತನನ್ನು ತಲುಪಬೇಕು. ನಮ್ದೆಲ್ಲರದು ಮೇನ್ ಇರೋ ಇಂಟೆನ್ಷನೇ ಅದು. ಕರ್ಮಗಳು ಕಳಿಬೇಕು. ಕರ್ಮ ಕಳಿಯೋವರೆಗೂ ಮತ್ತು ಜನ್ಮ ತಾಳ್ತಾನೇ ಇರ್ತೀವಿ. ಯಾವಾಗ ನಮ್ಮ ಜನ್ಮ ಮುಗಿಯುತ್ತೋ, ಯಾವಾಗ ನಮ್ಮ ಕರ್ಮ ಮುಗಿಯುತ್ತೋ ಆವಾಗ ನಮಗೆ ವೈಕುಂಠ. ಅಂದರೆ ಅಲ್ಲಿಯವರೆಗೂ ನಾವು ಏನು ಮಾಡ್ತಾ ಇರ್ಬೇಕು, ಬಂದ್ವಿ, ಕಾರ್ ತೊಗೊಂಡಿವಿ, ಬಂಗ್ಲೆ ತೊಗೊಂಡಿವಿ, ಅಲ್ಲ, ಭಗವಂತನನ್ನು ಒಲಿಸ್ಕೋಬೇಕು. ಅದೇ ದೊಡ್ಡ ಸಾಧನೆ. ಅವನ ಸಾಧನೆ ಮಾಡ್ಕೋಬೇಕಾದ್ರೆ ನಿತ್ಯ ಭಕ್ತಿಯಿಂದನೇ ಅದಕ್ಕೆ ಮಾರ್ಗ ಹೊರತು ಬೇರೆ ಯಾವ ಮಾರ್ಗನೂ ಇಲ್ಲ. ಜೀವಿಸ್ಲಿಕ್ಕೆ ನಮಗೆ ಕ್ರಮಗಳನ್ನು ಹಾಕಿಕೊಟ್ರು ಅಷ್ಟೇ. ಸೊ ನಾವು ಅದನ್ನೆಲ್ಲ ಬಿಟ್ಟು ಹೇಳೋದು ಯಾವ ರೀತಿ ವಿಚಾರಗಳು ಅಂತಂದರೆ, ಪದ್ಧತಿಗಳನ್ನು ಬಿಟ್ಬಿಡ್ತೀವಿ ನಾವು. ಈ ನಿತ್ಯ ಪೂಜೆ ಮಾಡಬೇಕಾದ್ರೆ ಮುಂಚೆ ನಾನು ಹೇಳಿದ ಹಾಗೆ ಭಗವಂತನನ್ನು ಮರೆತು ದ್ರವ್ಯಗಳ ಮೇಲೆ ಅಷ್ಟು ವ್ಯಾಮೋಹ ತೋರಿಸ್ಬಿಡೋದು. ಅದ್ರ ಮೇಲೆ ನನಗೆ ಶ್ರದ್ಧೆ ಜಾಸ್ತಿ, ಭಕ್ತಿಗೆ. ನಾನು ಪೂಜೆ ಮಾಡಿಸಿದ್ರೆ ಹಿಂಗೇ ಇರಬೇಕು, ಅವರು ಶೋ ಆಗ್ಬಿಟ್ಟಿವಿ ನಿತ್ಯ ಪೂಜೆ ಮಾಡೋದು. ಅದನ್ನು ಬಿಟ್ಟು ಎಷ್ಟೇ 10 ರೂಪಾಯಿ ಇದ್ದರೂ 10 ರೂಪಾಯಿದಲ್ಲಿ ಪೂಜೆ ಮಾಡಿ, 100 ರೂಪಾಯಿ ಇದ್ದರೂ 100 ರೂಪಾಯಿನೇ ಪೂಜೆ ಮಾಡಿ. 100 ರೂಪಾಯಿ ಇದ್ದವನು ಮತ್ತು 10 ರೂಪಾಯಿ ಪೂಜೆ ಮಾಡೋದು ತಪ್ಪು. ಅಂದರೆ ಭಗವಂತ ಕೊಟ್ಟಂಥ ದ್ರವ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡೋದು ಒಂದು ಸಾಮರ್ಥ್ಯತೆ, ಒಂದು ಕೃತಜ್ಞತೆ, ಭಗವಂತನಿಗೆ ತೋರಿಸುವಂಥ ಒಂದು ಪ್ರೀತಿ. ಆ ರೀತಿ ಅಂದರೆ ನಮಗಿವಾಗ ಇಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ, ನಮಗೆ ಇಷ್ಟು ಪೂಜೆ ಮಾಡಿ. ಬೆಂಗಳೂರಲ್ಲಿ ದಿಂಡು ಹಾಕಿ ಅಲಂಕಾರ ಮಾಡ್ತಾರೆ ಅಂತ ಬೇರೆ ಊರಲ್ಲಿ, ಬೇರೆ ಯಾವುದೋ ಹಳ್ಳಿಲಿ ನನಗೂ ಹಂಗೇ ಪೂಜೆ ಮಾಡಿಸ್ಲಿ ಅಂತ ಒಂದು ಸಾಲ ಮಾಡಿದರೆ ಭಗವಂತ ಒಲೆಯಲ್ಲ. ನಿನ್ನ ಸಾಮರ್ಥ್ಯ ಎಷ್ಟು ಕೊಟ್ಟಿದ್ದಾನೋ ಅಷ್ಟೇ ಸಾಮರ್ಥ್ಯದಲ್ಲಿ ಪೂಜೆ ಮಾಡು, ಭಗವಂತ ಒಲಿತಾನೆ. ಅದಕ್ಕಿನ್ನೂ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಮಗೆಲ್ಲರಿಗೂ ಕಾಡುತ್ತೆ. ಅವರೆಲ್ಲ ಅಷ್ಟೊಂದು ವೈಭವದಿಂದ ಪೂಜೆ ಮಾಡ್ತಾ ಇದ್ದಾರೆ. ನನಗೆ ಅಷ್ಟು ವೈಭವದಿಂದ ಪೂಜೆ ಮಾಡೋ ಆಸೆ ಇದೆ, ನನಗಿನ್ನು ಪೂಜೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನನಗೆ ಹಂಗೆ ಹಾಕ್ಬೇಕು ಭಗವಂತನಿಗೆ. ಆಡಂಬರ ಅಂತಲ್ಲ, ತಪ್ಪು. ಆಡಂಬರ ಅನ್ನೋದು ನಾವು ತಪ್ಪೇ. ಪಾಪ ಆ ವ್ಯಕ್ತಿ ಆಸೆ ಪಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಎಲ್ಲರೂ ಕೂಡ ಅದನ್ನು ತಪ್ಪೇ ಅನ್ನೋದು. ಯಾಕಂದರೆ ಎಷ್ಟೋ ಜನಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಎಷ್ಟೋ ಜನನೂ ಹೇಳಿದ ಹಾಗೆ ಅಷ್ಟು ವೈಭವದಿಂದ ಅಲಂಕಾರ ಮಾಡಿಸಿದ್ರೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಇವೊಂದು ಮನೆಯಲ್ಲಿ ಒಂದು 4 ಜನ ಇರ್ತಾರೆ, ಅವ್ರು ಗಂಡ ಹೆಂಡತಿ 2 ಮಕ್ಕಳು. 4 ಜನ ಇದ್ದರೂ ಅಷ್ಟೇ ವೈಭವದಿಂದ ಅಲಂಕಾರ ಮಾಡಿಸ್ತಾರೆ. ಅಂದರೆ ಅವನಿಗೆ ಭಗವಂತನನ್ನು ಅಷ್ಟು ಅಲಂಕಾರಮಯವಾಗಿ ನೋಡಬೇಕು ಅನ್ನೋ ಆಸೆ. ಅಂದರೆ ಅದನ್ನು ಒಂದು ರೀತಿ ಭಕ್ತಿನೇ, ಇಲ್ಲ ಅಂತಲ್ಲ. ಸೊ 40-50 ಮಂದಿ ಬಂದರೂ ಆ 50 ಮಂದಿಗೋಸ್ಕರ ಅಲಂಕಾರ ಮಾಡಿಸಿದವನು ಇದ್ದಾನೆ, ಅದು ಆಡಂಬರ. ಸೊ ಇದರ ಉದ್ದೇಶ ಈ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದು, ಆ ಒಂದು ಛಲದಲ್ಲಿ ಬದುಕೋರು ಇದ್ದಾರೆ. ಆಯ್ತಪ್ಪ, ನಮಗೆ ಇಷ್ಟೇ ಬೇಡ, ನನಗಿಷ್ಟು ಸಣ್ಣದಾಗಿ ಪೂಜೆ ಮಾಡಿಸೋ ಆಸೆ ಇಲ್ಲ, ಭಗವಂತನಿಗೆ ದೊಡ್ಡದಾಗೆ ಪೂಜೆ ಮಾಡಿಸೋ ಆಸೆ ಇದೆ. ಅವರಿಗೆಲ್ಲ ಚೆನ್ನಾಗಿಟ್ಬಿಟ್ಟ ದೇವರು, ನಮಗೆ ಯಾಕೆ ಚೆನ್ನಾಗಿಟ್ಟಿಲ್ಲ? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಕೂಡುತ್ತೆ. ಅದು ಕರ್ಮಾನುಸಾರವಾಗಿ ಹೋಗುವಂಥ ಕ್ರಿಯೆವೇ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಮಾಡಿದಂಥ ಕರ್ಮಾನುಸಾರವಾಗಿ ನಾವು ಕಲಿಸ್ತಾ ಇದ್ದೀವಿ. ಯಾವಾಗ ನಮಗೆ ಅದೃಷ್ಟ ಒಡೆಯುತ್ತೆ ಅನ್ನೋದಾದರೆ, ಅದಕ್ಕೊಂದು ವಾಕ್ಯ ದಾಸರು ಹೇಳ್ತಾರೆ ಅಂತ ನಾನು ಕೇಳಿರುವಂಥ ವಾಕ್ಯ, ಚಿಕ್ಕವನಿದ್ದಂಗೆ ನಾನು ಓದಿದ್ದೆ ಮಾತು.
ಭಗವಂತ ನಮ್ಮನ್ನು ನೋಡಬೇಕು. ಯಾವ ರೀತಿ ಅಂತ ಈ ಉದಾಹರಣೆ ಒಂದು VIP ದೊಡ್ಡ ಮಿನಿಸ್ಟ್ರು ತಿರುಪತಿಲಿ ಸರ್ಕಂತ ಹೋಗಿ ಹಿಂಗೆ ಬಂದ್ಬಿಡ್ತಾನೆ ಕರೆಕ್ಟ್. ದರ್ಶನ ತಗೊಂಡು. ನಾವು 8 10 ಅವರು ಒಂದೊಂದ್ಸಲ 20-24 ಅವರು ಎಲ್ಲ ಕಡೆ ನಿಂತ್ಕೊಂಡು ಹೋಗಿ ವಿತಿನ್ ಸೆಕೆಂಡ್ನಾಗ ಎಳೆದು ಬಿಸಾಕ್ಬಿಡ್ತಾರೆ. ಕೋಪ ಎಲ್ಲ ಕಡೆ ಬಂದಿರುತ್ತೆ ಎಲ್ಲ ಮನುಷ್ಯನಿಗೂ. ಅಂದರೆ ಆ ಒಂದು ಕ್ಷಣ ನೋಡಿದ್ದು ಸಾಕು. ಒಂದು ಕಡೆ ಅನಿಸುತ್ತೆ ಏನು ಆ ವ್ಯಕ್ತಿ ಆರಾಮಾಗಿ ಹೋಗಿ ಆರಾಮಾಗಿ ಬಂದ, ನಾನು ಇಷ್ಟೆಲ್ಲ ತ್ರಾಸು ಕೊಟ್ಕೊಂಡು ನಿನ್ನ ದರ್ಶನ ಮಾಡಿದ್ರು ನನಗೆ ಇನ್ನೂ ಅದೇ ಥರ ದರ್ಶನನೇ ಕೊಡ್ತಾ ಇದ್ದೀನಿ ನನಗೆ ಅನ್ನೋ ಒಂದು ಭಾವನಾತ್ಮಕ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಬರುತ್ತೆ. ನನಗೂ ನಾನು ತೀರಾ ಚಿಕ್ಕವನಿದ್ದಾಗ ನಮ್ಮ ಮನೆ ದೇವರು ತಿರುಪತಿನೇ, ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಅವಾಗೆಲ್ಲ ಕಷ್ಟ ಬಿದ್ದು ಟ್ರೈನು ಅದು ಇದು ಎಲ್ಲ ಹೋಗೋ ಜನರಲ್ ಬೋಗಿಲೆಲ್ಲವು ತಾಸುಗಟ್ಟಲೆ ಎಲ್ಲ ಅವಾಗೆಲ್ಲ ನಿಂತ್ಕೊಂಡು ಧರ್ಮ ದರ್ಶನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ. ನಾನು ಚಿಕ್ಕಂದಿದ್ದೆ, ನನಗೆ ಅವಾಗ ಈ ಥರ ಸಾವಿರಾರು ಪ್ರಶ್ನೆಗಳು ನನ್ನಲ್ಲಿ ಮೂಡೋದು ಅವಾಗ ಬಿಸಿ ರಕ್ತದಲ್ಲಿ. ಇನ್ನೂ ನೆನಪಿದೆ. ಅಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು ಆ ದರ್ಶನ ತೊಗೊಂಡೆ. ಆ ಪುಣ್ಯಾತ್ಮ ಪೂಜಾರಿ ಒಳಗಡೆ ಇದ್ದಂಥ ಗರ್ಭುಡಿಲಿದ್ದ ಪೂಜಾರಿ 24 hours ಆ ತಿಮ್ಮಪ್ಪನ ಪಕ್ಕದಲ್ಲೇ ನಿಂತಿದ್ದಾನೆ. ತಿಮ್ಮಪ್ಪನ ನೋಡಬಿಟ್ಟು ಇವನು ಯಾವನೋ ನಮ್ಮನ್ನು ದಪ್ತಾ ಇದ್ದಾನಲ್ಲಪ್ಪ ಅನ್ನೋ ಭಾವನೆ ಬರ್ತಿದ್ದ. ನಾವು ಅವ್ನು ನೋಡ್ಬೇಕು ಅವನ್ನ. ನಾನು ಅದು ನೋಡೋಕ್ಕಂತಲೇ ಅಷ್ಟೆಲ್ಲ ಸತ್ಕೊಂಡು ಬಂದಿದ್ದೀವಿ, ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಆ ಪೂಜಾರಿ ಏನೋ ಅವನಿಗೆ ನನ್ನ ದಬ್ಬದ್ರಾಗ ಬಿಸಿ ಇದೆ ನೋಡುತ್ತೆ, ತಿಮ್ಮಪ್ಪನ ನೋಡು ನೀನು, ನಿನಗೆ ಆ ಸೌಭಾಗ್ಯ ಸಿಕ್ಕಿದೆಯಲ್ಲ ಅಂತ ನನಗೆ. ಅಂದರೆ ಅವನು ಇನ್ನು ಇಷ್ಟು ಅಂದರೆ ಅವನು ನನಗೆ ಅನಿಸ್ಬಿಡ್ತಿತ್ತು ಏನು ಅಂದರೆ, ಅವನಿನ್ನೂ ಅಲ್ಲೇ ನಮ್ಮ ದಬ್ಬದ್ರೊಳಗಿದ್ದಾನೆ ಅವನು ಪೂಜಾರಿ. ಅವನಿಗೆ ಈ 24 hours ಅಲ್ಲಿದ್ದಾನೆ, ಅವನಿಗೆ ಏನೂ ಆಗಿಲ್ಲ ಅಂದರೆ ನನಗೇನು ಆಗಲ್ಲ ಬಿಡು ಅಂತ ನನಗೆ ಹಿಂಗೆ. ನಮಗೆ ಯಾವಾಗ ಆಗುತ್ತೋ ಭಗವಂತ ನಮಗೆ ಯಾವಾಗ ಕರುಣೆ ತೋರಿಸ್ತಾನೋ. ಇದು ಜನರಲ್ ಎಲ್ಲರೂ ಯೋಚನೆ ಮಾಡುವಂಥ ವಿಚಾರ. ಅದಕ್ಕೆ ದಾಸರು ಒಂದಿಷ್ಟು ಪದಗಳು ಹೇಳೋರು. ಅದು ಓದಿದ ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಹೆಂಗೆ, ಶೇಷನ ತಲೆಯ ಮೇಲಿರುವ ಸಾಸುವೆ ಕಾಳು ನಿಲ್ಲುವಷ್ಟು ನೀ ನನ್ನ ನೋಡು, ಅದು ನೀ ನನಗೆ ನೋಡು. ಅಂದರೆ ಶೇಷದೇವರು ಅಂದರೆ ಹಾವು ಮೊದಲೇ ಸುಮ್ಮನೆ ನಿಲ್ಲಲ್ಲ. ಎಡೆ ಎತ್ತಿ ನಿಂತರೆ ಹೀಗೆ ಸುಮ್ಮನೆ ನಿಲ್ಲ, ಯಾವಾಗಲೂ ಶೇಕೆ ಅದು. ಅದಾದ ಮೇಲೆ ಹಾವಿನ ಚರ್ಮ ಯಾವ ರೀತಿ ಒಂಥರ ಜಲ್ಲಿ ಥರ ಜಾರುತ್ತೆ, ಕೈ ನಿಲ್ಲಲ್ಲ. ಅದ್ರ ಮೇಲುಗಡೆ ತಲೆ ಮೇಲುಗಡೆ ಸಾಸಿವೆ ಕಾಳೂ ಹಾಗೆ, ಅದನ್ನು ಒಂದು ಕಡೆ ನಿಲ್ಲಲ್ಲ. ಅಂಥ ಶೇಷನ ತಲೆಯ ಮೇಲೆ ಸಾಸಿವೆ ಕಾಳು ನಿಲ್ಲುವಷ್ಟು, ಅದು ಎಷ್ಟೊತ್ತು ನಿಲ್ಲುತ್ತೆ? ಸೆಕೆಂಡು ಇಲ್ಲ, ಅದು ನಿಲ್ಲದೇ ಇಲ್ಲ. ನೋಡಿದರೆ ಒಂದು ಸೆಕೆಂಡ್ 0.1 ಸೆಕೆಂಡ್ ನಿಲ್ಲುತ್ತೆ ಅನ್ನೋ ಅಷ್ಟು ಕ್ಷಣ ನೀ ನನ್ನ ನೋಡಿಬಿಡು ಸಾಕು. ನಾನು ನಿನ್ನ ನೋಡೋದಲ್ಲ. ನಾನು ಹೋಗಿ ಅದಕ್ಕೆ ಅಂದರೆ ಇಲ್ಲಿ ಮೇನು ಬರೋದೇನು ಅಂದರೆ ಕರ್ಮಾನುಸಾರ ಹೇಳ್ತೀವಲ್ಲ, ಆ ಭಗವಂತ ನಮ್ಮನ್ನು ನೋಡಬೇಕು, ನಾವು ಭಗವಂತ ನೋಡೋದಲ್ಲ. ನೀನು ಓದೆ, ನಾನು VIP ಟಿಕೆಟ್ ತಗ್ಸ್ಕೊಂಡು ಹೋಗಿ ಬಂದೆ, ನಾನು 10,000 ಟಿಕೆಟ್ ತಗ್ಸ್ಕೊಂಡು ಹೋಗಿ ಬಂದೆ, ನಾನು ಆ ದರ್ಶನ ಮಾಡಿದೆ, ನಾನು ಈ ದರ್ಶನ ಮಾಡಿದೆ. ಭಗವಂತನ ಮುಂದೆ 4 hour ಕೂತೆ ತಿರುಪತಿಲಿ, ಒಳ್ಳೆ ದರ್ಶನ ನಿನಗಾಯ್ತು ಅಷ್ಟೇ. ಭಗವಂತ ನೀನು ನೋಡಿದ್ನಾ ನನ್ನ ಪ್ರಶ್ನೆ. ಅವ್ನು ನೋಡ್ಬೇಕು ಅಂದರೆ ಆ ಭಗವಂತ ನಿನ್ನ ಆ ಕ್ಷಣ ಮಾತ್ರದಲ್ಲಿ ನೋಡ್ಬಿಟ್ರೆ ಸಾಕು, ನಿನ್ನ ಜನ್ಮ ಪಾವನ ಮುಗಿದೋಯ್ತು, ಕಲಾಸ್, ನೀನು ಧನ್ಯನಾದೀನಿ, ಇನ್ನು ಅಲ್ಲಿಗೆ ನಿಂದು ಸಾಕು, ನಿನ್ನ ಮುಗಿಸ್. ಅಂದರೆ ಇದರ ಅರ್ಥ ಅಷ್ಟು ವರ್ಷಗಟ್ಟಲೆ ಅವನಲ್ಲಿ ಪೂಜೆ ಮಾಡಿದ್ರು ಅವನಿಗಿನ್ನೂ ಆ ಸೌಭಾಗ್ಯ ಸಿಕ್ಕಿಲ್ಲ. ಸಿಕ್ಕಿರ್ಬೋದು, ಖಂಡಿತ ಸಿಕ್ಕಿರುತ್ತೆ. ಅಂದರೆ ಅವ್ನು ನೋಡ್ತಾನೆ, ಅವ್ನು ಯಾವಾಗ ನೋಡ್ತಾನೆ ಗೊತ್ತಿಲ್ಲ. ನೀನು ನಿನ್ನ ಕೆಲಸದಲ್ಲಿ ನೀನು ನಿರಂತರವಾಗಿರ್ಬೇಕು. ಏನು? ಭಗವಂತನ ಸೇವೆ, ನಿತ್ಯವೂ ಅದರಲ್ಲೇ ತೊಡಗಿರ್ಬೇಕು ನೀನು ಅಷ್ಟೇ. ಅದಕ್ಕೆ ಈ ಕಾನ್ಸೆಪ್ಟನ್ನೇ ಮರೆತು, ಇದು ಅವಾಗ ಅರ್ಥ ಆಯಿತು, ನಾನು ಅಷ್ಟೆಲ್ಲ ಯೋಚನೆ ಮಾಡಿದ್ದೆ ಆ ಪೂಜಾರಿದೆ ಅಂತ ದುರದೃಷ್ಟ. ಅವನಿಗೆ ಇನ್ನೂ ಭಗವಂತ ಒಲ್ದಿಲ್ಲ ಅಂದಮೇಲೆ ಇನ್ನು ನನಗೆಲ್ಲಿ ಒಲ್ತಿದ್ದ? ಆ ದೇವಸ್ಥಾನದ ಎದುರುಗಡೆ ಭಿಕ್ಷುಕರು ಕೂತಿದ್ದಾರೆ, ಆ ಭಿಕ್ಷುಕರು ನಿತ್ಯ ಅಲ್ಲೇ ಕೂತವ್ರು, ಅವರಿಗೆ ದೇವ್ರು ಏನೂ ಮಾಡಿಲ್ಲ ಅಂದಮೇಲೆ ನಾನು ಯಾವಾಗೋ ಒಮ್ಮೆ ವಿಜಿಟ್ ಕೊಡೋನು, ನನಗೇನು ಮಾಡ್ತಾನೆ ಅಂದರೆ ಲಾಜಿಕಲ್ ಕ್ವೆಶ್ಚನ್. ಅವನು ಇನ್ನೂ ನೋಡಿಲ್ಲ ಭಗವಂತ, ಅವ್ರ ಕರ್ಮ ಕಳಿಬೇಕು. ಅವರು ದೇವಸ್ಥಾನದ ಮುಂದೆ ಕೂತಿದ್ದೀನಿ, ಇದು ದೇವಸ್ಥಾನ ಅನ್ನೋ ಕಲ್ಪನೆ ಇಲ್ಲ ಅವರಿಗೆ. ಮುಂಚೆ ಗಂಗಾ ನದಿ ಕಥೆ ಹೇಳಿದಾಗ ನೀನು ಹೋಗ್ತಾ ಇರೋದು ಭಾವನಾತ್ಮಕದಿಂದ ದೇವರನ್ನು ನೋಡಲಿಕ್ಕೆ. ನೀನು ಹೋಗೋ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶ್ರದ್ಧೆಯಿಂದ ಊಟವನ್ನು ಮಾಡಬೇಕಾದ್ರೆ ಪ್ರೀತಿಯಿಂದ ಅದನ್ನು ಸ್ವಾದಿಷ್ಟವಾಗಿ ಊಟ ಮಾಡಿದರೆ ಅದು ರುಚಿ ಹತ್ತುತ್ತೆ. ಏನೋ ಎಂಥ ಸ್ವಾದಿಷ್ಟಕರಮಯವಾಗಿ ಭೋಜನ ನಿಮ್ಮ ಮುಂದಿಟ್ರು ಏನೋ ಲಕ್ಷ್ಯ ಮಾಡ್ಕೊಂಡು ಗಬಗಬತ್ತೀನಿ ಏನು ಕಲಾಸು. ಅದೇ ರೀತಿ ನೀವು ಏನೇ ಪೂಜೆ ಮಾಡಬೇಕಾದ್ರೂ ಕೂಡ ಆ ಭಾವನಾತ್ಮಕ ಇರಬೇಕು. ಅಂದರೆ
ಆ ಭಗವಂತನನ್ನು ನೋಡೋ ವಿಧಾನ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಆ ಸಾಸಿವೆ ಕಾಳು ನನ್ನಷ್ಟು ನೋಡಿಬಿಟ್ರೆ ಸಾಕು, ನನ್ನ ಜನ್ಮ ಪಾವನ. ನೀವು ಯೂಶಲಿ ಈ ಥರ ಪ್ರೋಗ್ರಾಮ್ಸ್, ಈವೆಂಟ್ಸ್ಗೆ ಯು ಟ್ರಾವೆಲ್ ಆಲ್ಸೋ ಅಬ್ರಾಡ್ ಅಲ್ವಾ? ಹೌ ಇಸ್ ಇಟ್ ಡಿಫ್ರೆಂಟ್ ಅಲ್ಲಿ? ಇಲ್ಲಿ ಯೂಶಲಿ ಇನ್ನೊಂದೇನಂದ್ರೆ ಇಂಡಿಯಾ ಬಿಟ್ಟು ಹೋದ್ಮೇಲೆ ಭಕ್ತಿ, ಸನಾತನ ಧರ್ಮ ಜಾಸ್ತಿ ಆಗೋಗುತ್ತೆ. ಇನ್ನು ಇರೋ ಟೈಮಲ್ಲಿ ಸಹಸ್ರನಾಮ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮ ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ಕಂಪ್ಲೀಟ್ಲಿ ಇಲ್ಲ, ಆಲ್ಮೋಸ್ಟು ಹೋದಂಥ ವಿಚಾರಗಳೆಲ್ಲ ಅಲ್ಲೆಲ್ಲ ನಮ್ಮದೇ ಮಠಗಳಿದೆ, ಈಗ ಪುತ್ತಿಗೆ ಮಠಗಳಾಗಿರ್ಬೋದು, ಅಲ್ಲೆಲ್ಲ ಹೋಗಿರ್ತೀವಿ. ಅಲ್ಲಿ ಇಲ್ಲಿಗೆ ಏನು ವ್ಯತ್ಯಾಸ ಅನಿಸೋದೇ ಇಲ್ಲ. ಕ್ಯಾಜುವಲ್ ಆಗಿ ಅಲ್ಲಿ ಮಠಗಳಿರುತ್ತೆ, ಅಲ್ಲಿ ಆಚರಣೆ ಯಾರಾದರೂ ಆ ರೀತಿ ಕರೆಸಿದಾಗ ನಾವು ಅಲ್ಲಿಗೆ ಹೋಗಿರ್ತೇವೆ. ಅಲ್ಲಿಯೂ ಅದೇ ಆಚರಣೆ ಮಾಡುವಂಥವ್ರೆ ನಮ್ಮನ್ನು ಇಲ್ಲಿಂದ ಅಲ್ಲಿ ತನಕ ಕರೆಸಿರ್ತಾರೆ. ಓ ಓಕೆ. ಇಲ್ಲಾಂದರೆ ಅವಶ್ಯಕತೆ ನಮ್ಮದು ಏನೋ ಅಲ್ಲಿಗೆ ಹೋಗೋ ಅವಶ್ಯಕತೆ ನಮಗೂ ಇರಲ್ಲ. ಅವರು ನಮ್ಮನ್ನು ಕರೆಸೋ ಅವಶ್ಯಕತೆ ಅಂದರೆ ನಾವು ಅವರು ಧರ್ಮದಲ್ಲಿ ನಿರಂತರ ಆಗಿದ್ದಂಥವರೇ ಕರೆಸಿರ್ತಾರೆ. ಸೊ ಇಲ್ಲಿಗಲ್ಲಿಗೆ ಏನು ವ್ಯತ್ಯಾಸ ಅನಿಸೋದಿಲ್ಲ ಕ್ಲೈಮೇಟ್ ಬಿಟ್ಟರೆ. ಓಕೆ ಓಕೆ ಅಂದರೆ ನಿತ್ಯ ಕರ್ಮಗಳಾಗಿರ್ಬೋದು ಎಲ್ಲ ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ ಅಷ್ಟೇ. ಓಕೆ. ನೀವು ಇನ್ನು ನೋಡೋದಾದರೆ ನಮ್ಮ ಭರತಖಂಡದಲ್ಲಿರುವಂಥವ್ರಿಗಿಂತ ಅಲ್ಲಿಯವರಿಗೆ ತುಂಬ ಆಸಕ್ತಿ, ತುಂಬ ಒಂದು ಶ್ರದ್ಧೆ. ಮುಂಚೆ ಹೇಳಿದಾಗೆ ಸಂಭಾವನೆ ಅನ್ನುವಂಥದ್ದು ಆ ವ್ಯಕ್ತಿಯ ಭಕ್ತಿಯಲ್ಲೇ ನಮಗೆ ಹೊಟ್ಟೆ ತುಂಬ ಹೋಗಿರುತ್ತೆ. ಅದು ಹೊರದೇಶದಲ್ಲಿ ಇನ್ನೂ ಹೆಚ್ಚಾಗಿದೆ. ಕರೆಸಿದಂಥ ವ್ಯಕ್ತಿ ಇನ್ನೂ ಹೆಚ್ಚಿನ ಭಾವುಕರಾಗಿ ಭಕ್ತಿಯಿಂದ ಕರೆಸಿರ್ತಾರೆ, ಕರೆಕ್ಟ್. ಆಡಂಬರಕ್ಕಾಗಿ ಕರೆಸಿರಲ್ಲ. ಯೂಶಲಿ ಇಲ್ಲೇನಂದ್ರೆ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಎಲ್ಲ ಇಲ್ಲಿರೋರೆ ನಾಳೆ ಮಾಡ್ಕೊಳ್ಳೋಣ ಆಮೇಲೆ ಅಂತ. ಅಲ್ಲಿ ಇಟ್ ಬಿಕಮ್ಸ್ ವೆರಿ ರೇರ್. ಸೊ ಆಲ್ ದ ಮೋರ್ ಒಂಚೂರು ಎಲ್ಲಾನೇ ಎಕ್ಸ್ಟ್ರಾನೆಸ್ ಇರುತ್ತೆ ಅಲ್ಲಿ. ನೀವು ಇನ್ ದ ಬಿಗಿನಿಂಗ್ ಆಫ್ ದ ಕಾನ್ವರ್ಸೇಷನ್ ನೀವು ಹೇಳಿದ್ರಿ ಬರ್ತ್ಡೇ ಎವ್ರಿ ವರ್ಷ ಆಯುಷ್ಯಮ ಮಾಡಬೇಕು. ಈ ಥರ ಒಂದು ಲೈಫಲ್ಲಿ ಏನೆಲ್ಲ ಹಬ್ಬಗಳಾಗಲಿ, ಒಂದು ಈ ಥರ ಶಾಂತಿಗಳಾಗಲಿ, ಬೇರೆ ಏನೆಲ್ಲ ಮಾಡಬೇಕು? ಅದೇ ಒಂದು ಕರ್ಮಗಳು ಅಂತಂದರೆ ನಮ್ಮ ಜನನ ಕಾಲ, ಒಂದು ಜನ್ಮ ನಕ್ಷತ್ರದ ಸಮಯದಲ್ಲಿ ಯೂಶಲಿ ಆಯುಷ್ಯ ಹೋಮಾದಿಗಳನ್ನು ಮಾಡಬೇಕು. ಕೇಕ್ ಕಟಿಂಗ್ ಮಾಡಿಕೊಂಡ್ರೂ ಕೂಡ ಬೇಡ ಅಂತ ಹೇಳೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಮಾಡ್ಕೊತಾರೆ ಖುಷಿಗೆ ಆಗಲಿ. ಆದರೂ ನಮ್ಮ ಧರ್ಮವನ್ನು ಮರೆತು ಅವರು ಅದನ್ನು ಮಾಡುವಷ್ಟು ಕ್ಷೀಣತೆ ಹೋಗಬೇಡಿ ಅನ್ನೋದೊಂದು ಮೇನ್ ಆದ್ಯತೆ. ಅದಾದ ಮೇಲೆ ನಿತ್ಯ ಜಪಗಳು, ಓಕೆ. ಗಾಯತ್ರಿ ಜಪ ಎನ್ನುವಂಥದ್ದಲ್ಲ, ಬೇರೆ ಯಾವುದಾದ್ರೂ ಜಪ, ನಿತ್ಯ ಶ್ಲೋಕದ ಜಪ. ಓಂ ನಮೋ ನಾರಾಯಣಾಯ ಅನ್ನಿ, ಸಾಕು ಅಷ್ಟೇ. ಓಕೆ. ಓಂ ನಮಃ ಶಿವಾಯ ಅನ್ನಿ. ಅದೇ ಸರ್ ಎವ್ರಿ ಡೇ ರಿಚುವಲ್. ಎವ್ರಿ ಡೇ ರಿಚುವಲ್ ಅದು ಇರಲೇಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಓಕೆ. ಈ ಹಬ್ಬಗಳು ನಮ್ಮ ಇಂಡಿಯಾಲಿ ಎವ್ರಿ ಡೇ ಬರ್ತಾ ಇರುತ್ತೆ. ಹೌದು. ಎಲ್ಲದನ್ನೂ ಆಚರಣೆ ಮಾಡಬೇಕಾ, ಇಲ್ಲ ಸ್ಪೆಸಿಫಿಕಲಿ ಇದೆಲ್ಲ ಮಿಸ್ ಮಾಡಬೇಡಿ? ಎಲ್ಲ ಧರ್ಮದ ಆಚರಣೆಗಳು ಕೂಡ ಖಂಡಿತವಾಗಿ ಮಾಡಲೇಬೇಕು, ಎಲ್ಲ ಹಬ್ಬಗಳು ಕೂಡ. ಯಾಕೆ ಅಂತಂದರೆ ಒಂದೊಂದು ಹಬ್ಬದೂ ಕೂಡ ಒಂದೊಂದು ಸ್ಪೆಸಿಫಿಕ್ ಆಗಿ ಉದಾಹರಣೆಗಳು ಹೇಳ್ತಾರೆ. ಯುಗಾದಿ ಹಬ್ಬ ಅಂತಂದರೆ ಹೊಸ ವರ್ಷ, ಹೊಸ ಚಿಗುರು, ಪ್ರತಿಯೊಂದು ಅದೇ ರೀತಿ ಆಚರಣೆಗಳು ಇದೆ. ಗಣಪತಿ ಚತುರ್ಥಿ ಅಂತಂದರೆ, ಗಣೇಶ ಚತುರ್ಥಿ ಅಂತಂದರೆ ಅದರ ಗಣಪತಿಯ ಹಬ್ಬ. ದುರ್ಗಾಷ್ಟಮಿ ಅಂತಂದರೆ ಅನುಷ್ಠಾನಗಳು, ಅಮ್ಮನವರ ಅನುಷ್ಠಾನಗಳು. ಸಂಕ್ರಾಂತಿ ಅಂತಂದರೆ ಸಂಕ್ರಮಣ, ಮಕರ ರಾಶಿಯ ಅದು ಸಂಕ್ರಮಣ ಆಗುತ್ತೆ. ಆ ರೀತಿ ಒಂದೊಂದು ಆಚರಣೆಗಳು ಕೂಡ ಒಂದೊಂದು ವಿಶೇಷವಾದಂಥ ಪದ್ಧತಿಗಳು, ಆಚರಣೆಗಳನ್ನು ಹೇಳ್ತಾ ಹೋಗುತ್ತೆ. ಅವನ್ನೆಲ್ಲ ಮಾಡಲೇಬೇಕು. ಅದು ಪ್ರಕೃತಿಗೂ ಸಂಬಂಧಪಟ್ಟಿದ್ದಾಗಿರುತ್ತೆ, ಕೇವಲ ನಮ್ಮ ಆಚರಣೆಗಾಗಿರಲ್ಲ. ಅದು ಪ್ರಕೃತಿಗೂ, ಎಲ್ಲ ಪ್ರಕೃತಿಗೂ ಸಂಬಂಧಪಟ್ಟಿದ್ದಾಗಿ ಹಬ್ಬಗಳನ್ನು ಹೇಳಿದರೆ ಅದು ನಮಗೆ ಬೇಕಾಗಿದೆ, ನಮಗೆ ಜೀವಿಸ್ಲಿಕ್ಕೆ ಬೇಕಾಗಿದೆ ಹಬ್ಬ. ಅದು ಮಾಡಿದ ತಕ್ಷಣ ನಾವೇನು ಅಷ್ಟೈಶ್ವರ್ಯ ಉಳ್ಳವರಾಗಲ್ಲ. ಯುಗಾದಿ ಹಬ್ಬ ಮಾಡಿದ ತಕ್ಷಣ ನಾನೇನು ಅಷ್ಟೈಶ್ವರ್ಯ ಬಂದ್ಬಿಡಲ್ಲ. ಇವಾಗ ಬೇಕು. ಉಗಾದಿ ವೆಸಸ್ ಅಕ್ಷಯ ತೃತೀಯ ಅಂದ್ರೆ ಅಕ್ಷಯ ತೃತೀಯ ಫುಲ್ಲಿ ಮಾರ್ಕೆಟೆಡ್ ಫೆಸ್ಟಿವಲ್ ಆಗಿಬಿಟ್ಟಿದೆ. ಆಗಿದೆ ಅದೇ ರೀತಿ. ಅಂದರೆ ಒಂದೊಂದು ಹಬ್ಬಗಳನ್ನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದಿಂದ ನಿಮಗಿದು ಲಾಭ ಇದೆ, ಅದನ್ನು ಮಾಡಿ. ಹೊಸದಾಗಿ ಚಿಗುರ್ತಾ ಇದೆ, ಮಾವಿಂದ ಹಿಡಿದು ಪ್ರತಿಯೊಂದು ಚಿಗುರ್ತಾ ಇದೆ. ಅದನ್ನು ನೀವು ಆ ಸಂಭ್ರಮವನ್ನು ನೀವು ಆಚರಣೆ ಮಾಡಿ. ಆ ಉದ್ದೇಶಕ್ಕಾಗಿ ಹಬ್ಬಗಳನ್ನು ಹೇಳಿಕೊಟ್ರು. ಹಾಗಾಗಿ ಹಬ್ಬಗಳನ್ನು ಆಚರಣೆ ಮಾಡಿ. ಈ ಹಬ್ಬಗಳಲ್ಲಿ ವಾಟ್ ವಿ ಶುಡ್ ಬಿ, ಭಕ್ತಿ ಇಸ್ ಒನ್ ಕೋರ್ ಫಂಡಮೆಂಟಲ್ ಎಲ್ಲ ಯಾವುದ್ರಲ್ಲ. ಬಟ್ ಅದರ್ ದನ್ ದಟ್ ರಿಚುವಲ್ ಅಂತ ನೋಡಿದ್ರೆ ಡೋಂಟ್ಸ್ ಏನಿದೆ ಮೋರ್ ದೆನ್ ಡೂಸ್. ಇದನ್ನು ಮಾಡಬೇಡಿ ಅಂತ ಹೇಳೋ ಥರ ವಾಟ್ ಆರ್ ಯುವರ್ ಅಡ್ವೈಸ್? ಮಾಡಬೇಡಿ ಅನ್ನುವಂಥದ್ದು ಏನಿದೆ ಅಂತಂದರೆ, ಮುಂಚೆ ಹೇಳಿದ ಹಾಗೆ ಅತಿಯಾದ ಶಿಷ್ಟಾಚಾರಗಳು, ಅಂದರೆ ಪದ್ಧತಿಗಳು. ಉದಾಹರಣೆ ಅದು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಸರಿಯಾಗಿ ತಿಳ್ಕೊಳ್ಳಿ ಯಾವ ಧರ್ಮದ, ಅಂದರೆ ಯಾವ ಹಬ್ಬವನ್ನು ಯಾವ ರೀತಿ ಮಾಡಬೇಕು, ಏನು ದ್ರವ್ಯ ಇದೆಯೋ ಅದರಿಂದಲೇ ಮಾಡಬೇಕು ಅನ್ನುವಂಥದ್ದು ಮೊದಲು ತಲೆಯಲ್ಲಿ ಇಟ್ಕೋಬೇಕು. ಅಲ್ಲಿ ಏನಿದೆಯೋ ಅದನ್ನು ತೊಗೊಂಡು ಮಾಡಿ. ಓಕೆ. ನೀವು ಯಾವುದೋ ತಾಂತ್ರಿಕ ವಿದ್ಯೆಯನ್ನು ಮಾಡ್ತಾ ಇಲ್ಲ. ಅಲ್ಲಿ ತಾಂತ್ರಿಕ ಪ್ರಯೋಗವನ್ನು ಮಾಡಬೇಕಾದ್ರೆ ಇಷ್ಟೇ ಪ್ರಮಾಣದಲ್ಲಿರಬೇಕು, ಅದು ಹೀಗೆ ಆಗಬೇಕು, ಹಿಂಗೆ ಇರಬೇಕು ಅನ್ನೋದೊಂದು ನಿಯಮ ಇದೆ, ನಿಷ್ಠೆ ಇದೆ.
ನಿತ್ಯ ಕರ್ಮಗಳನ್ನು ಮಾಡ್ತಾ ಇದ್ದೀರಿ. ಕೆಲವೊಂದು ಭಾಗದಲ್ಲಿ ನಾವೆಲ್ಲ ರೈಲ್ವೆ ಸ್ಟೇಷನ್ನಲ್ಲೇ ಕೂತ್ಕೊಂಡು ಸಂಧ್ಯಾ ವಂದನೆ ಮಾಡಿದಂಥ ಉದಾಹರಣೆಗಳಿದೆ. ಅಂದರೆ ನನಗೆ ಹಿಂಗೆ ರೂಮ್ ಇರಬೇಕು, ನಂಗೆ ಶುದ್ಧವಾಗಿರ್ಬೇಕು, ಯಾರೂ ಅಡ್ಡಾಡಬಾರ್ದು, ಅಲ್ಲಿ ಚಪ್ಪಲ್ ಹಾಕೊಂಡು ಬರಬಾರ್ದು ಅಂತಂದರೆ ನಿಂಗೆ ಸಂಧ್ಯಾ ವಂದನೆ ಬೇಕೋ ನಾವು ಅಡ್ಡಾಡೋದು ಬೇಕೋ? ನನಗೆ Choice is yours. ನನಗೆ ಬೇಕಾಗಿರೋದು ನನ್ನ ಜಪ. ಯಾವ ಜಾಗ ಆದ್ರೇನು ಶುದ್ಧತೆ ನೀನು ಮಾಡ್ಕೋಬೇಕು. ನೀನು ಕೂಡೋ ಜಾಗದ ನೀರು ಹೊಡಿ, ಕೂತ್ಕೋ, ಮುಗಿದಾಯ್ತು. ಕೃಷ್ಣನೂ ಹೊಡಿ ನೀರು, ಮುಗೀತು. ಅಂದರೆ ನಿಮಗೆ ಬೇಕಾಗಿರೋದು ಹಬ್ಬ. ಹಬ್ಬಕ್ಕೆ ನಿಮ್ಮ ಕೈಗೆ ಏನು ಸಿಗುತ್ತೋ ಅದನ್ನು ತೊಗೊಂಡು ಮಾಡಿ. ಅದನ್ನು ಬಿಟ್ಟು ಮಾಡಬಾರ್ದು ಅನ್ನೋದಾದರೆ ಇದೆ ಶಿಷ್ಟಾಚಾರವು. ನಾನು ಮಾಡಿದರೆ ಹಬ್ಬ ಹಿಂಗೆ ಮಾಡ್ತೀನಿ. ನಿನಗೆ ಹಬ್ಬ, ನಿನಗೆ ಆ ದ್ರವ್ಯ ಬೇಕಾಗಿರೋ ಹೊರತು ಹಬ್ಬ ಬೇಕಾಗಿಲ್ಲ. ಆಡಂಬರ ಬೇಕಾಗಿದೆ, ನಿನಗೆ ಭಕ್ತಿ ಬೇಕಾಗಿಲ್ಲ. ಸೊ ನಿಂಗೆ ಆಡಂಬರ ಮಾಡಲಿಕ್ಕೆ ಅಲ್ಲಿ ಸಾಮರ್ಥ್ಯ ಇದೆಯೋ ಮಾಡು, ಬೇಡ ಅಂತಿರಲ್ಲ. ಖುಷಿನೇ, ಭಗವಂತ ಬಿಡಬೇಡ ಅದನ್ನು. ಶಿಷ್ಟಾಚಾರಗಳು ಬೆಕ್ಕಿನ ಕಥೆ ಆದಂಗೆ ಆಗ್ಬಿಡುತ್ತೆ ಆಮೇಲೆ. ಅಂದರೆ ಒಳ್ಳೆ ರೀತಿಯಿಂದ ಅದನ್ನು ಮಾಡಿ. ಇದು ಹಿಂಗಿದ್ರೇ ನಾನು ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದನ್ನು ತೆಗೆದುಹಾಕಿ ತಲೆಯಲ್ಲಿ. ಇದು ತುಂಬ ಇಂಪಾರ್ಟೆಂಟ್. So, the first segment now we just touched upon, and probably that is the way we are going to wrap up this segment also. How has AI, Google, ChatGPT has replaced or have independent people become pro-hackers? ಅದು ತುಂಬ ದುರ್ವಿಧಿ. ಯಾಕೆ ಅಂತಂದರೆ, ಒಬ್ಬ ಗುರು ಇವಾಗ ಅವನಿಗೆ ಮೃತ್ಯು ಕಂಟಕ ಇರುತ್ತೆ. ಗುರುವಿನ ಬಲ ಯಾವ ಮಟ್ಟಿಗಿರುತ್ತೆ ಅಂತ ಹೇಳಿದರೆ, ಸಾವನ್ನು ಕೂಡ ತಪ್ಪಿಸುವಷ್ಟು ಶಕ್ತಿಯ ಗುರುವಿಗೆ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದನ್ನು ಮೀರಿದಷ್ಟು ChatGPT ಇನ್ನೂ ಬಂದಿಲ್ಲ. ಗುರುವಿಂದು ಮೀರಿದ್ದು ChatGPT ಆಗಲ್ಲ. ಯಾಕಂದರೆ ಗುರುವಿನಕ್ಕಿಂತ ಮೀರಿದಷ್ಟು ಮೈಂಡ್ ಸೆಟ್ಟು ಅದಕ್ಕಿದ್ರೂ ಕೂಡ, ಗೂಗಲಿಗಿದ್ರೂ ಕೂಡ ಅನುಷ್ಠಾನ ಗೂಗಲಿಗೆ ಇರಲಿಕ್ಕಾಗಲ್ಲ. ಯಾಕೆಂದರೆ ಒಂದು ಗುರು ಹೇಳಿದಂಥ ವಾಕ್ಯ ಮೃತ್ಯು ಕಂಟಕವನ್ನೇ ದೂರ ಮಾಡುವಷ್ಟು ಸಾಮರ್ಥ್ಯ ಆ ಗುರುವಿಗಿರುತ್ತೆ. ಎಷ್ಟೋ ಉದಾಹರಣೆಗಳು ಗುರುವಿನ ಶಿಷ್ಯನ ನಡುವೆ ಆಗಿರತಕ್ಕಂಥ ಬಾಂಧವ್ಯ, ಅಲ್ಲಿ ಆಗಿರುವಂಥ ಮಿರಾಕಲ್ಗಳು ಎಷ್ಟೋ ನಮ್ಮ ಸನಾತನ ಧರ್ಮಗಳಲ್ಲಿ ಹಲವಾರು ನೋಡ್ಬೋದು. ಆ ಒಂದು ಪವಾಡಗಳಾಗಿರ್ಬೋದು. ಪವಾಡಗಳನ್ನಂದರೆ ಲೈಕ್ ಅಲ್ಲಿ ಆಗಿರತಕ್ಕಂಥ ಅವರ ಒಂದು ಸಿದ್ಧಿ, ಎಷ್ಟೋ ಸಾಮರ್ಥ್ಯಗಳಿದೆ. ಅಂದರೆ ಆ ಗುರು ಅಂತಂದರೆ, ಇದರ ಉದಾಹರಣೆ ಆ ವ್ಯಕ್ತಿ ಒಂದು ವಾಕ್ಚಾತುರ್ಯ ಹೇಳ್ತಾನೆ ಒಂದು ಕಥೆಯಲ್ಲಿ. ಯಾವ ರೀತಿ ಅಂದರೆ, ಈ ಮಗುವಿಗೆ ಜನನ ಆಗುತ್ತೆ. ಜನನ ಆದಮೇಲೆ ದಂಪತಿಗಳು ಆಶೀರ್ವಾದ ಮಾಡಲಿಕ್ಕೆ ಹೋಗಿರ್ತಾರೆ. ಇದು ಮಗು ಆಗಿರೋದಿಲ್ಲ. ಆ ದಂಪತಿಗಳಿಗೆ ತಪಸ್ಸು ಮಾಡಿ ಒಂದು ಮಗುವನ್ನು ಪಡಿತಾರೆ. ಮಗುವನ್ನು ಪಡೆಯೋಕ್ಕಿಂತ ಮುಂಚೆ ಬ್ರಹ್ಮದೇವರು ಅವ್ರಿಗೆ ವರ ಕೊಡ್ತಿರ್ತಾರೆ. ಏನಂತ? ಮಗು ಆಗುತ್ತೆ, 2 ಆಪ್ಷನ್ ಕೊಟ್ಟಿರುತ್ತೆ ನಿಮಗೆ. ಒಂದು, ಮಗು ಜನನ ಆಗುತ್ತೆ, ಶಾಸ್ತ್ರ ಅಧ್ಯಯನ ಮಾಡಿ ಮಗು ತೀರ್ಕೊಳ್ಳುತ್ತೆ, ಹೋಗ್ಬಿಡುತ್ತೆ, ಒಳ್ಳೆ ಪಂಡಿತನಾಗಿ ಹೋಗುತ್ತೆ, ತೀರ್ಕೊಳ್ಳುತ್ತೆ. ಇಲ್ವಾ, ಏನೂ ವಿದ್ಯಾವಂತನಾಗದೆ ಕಡೇ ಕಾಲದವರೆಗೂ ಶತಾಯುಷಿಯಾಗಿ ಬದುಕ್ತಾನೆ. ಯಾವ್ದು ಬೇಕು ಆಪ್ಷನ್ ಅಂತ. ಅಲ್ಪ ಕಾಲದಲ್ಲಿ ಬದುಕಿದ್ರು ಚಿಂತೆ ಇಲ್ಲ, ಒಳ್ಳೆ ವಿದ್ಯಾವಂತನಾಗಿ ಬದುಕುವಂಥ ಮಗುವನ್ನೇ ಕೊಡುವಂತೇಳಿ ಬೇಡ್ಕೊತಾನಂತ. ತಥಾಸ್ತು ಅಂತೇಳಿ ಬ್ರಹ್ಮದೇವರು ವರ ಕೂಡ ಕೊಡ್ತಾರಂತೆ. ಜನನ ಆಯಿತು, ಮಗುವಿದು ಗೊತ್ತಾಗಿದೆ ದಂಪತಿಗಳಿಗೆ. ಮಗು ಇನ್ನೇನು ವಯಸ್ಸಾದ ಮೇಲೆ ವಿದ್ಯಾವಂತನಾದಮೇಲೆ ಹೋಗ್ತಾನೆ. ಆದರೂ ಕೂಡ ಮನೆಗೆ ಬ್ರಾಹ್ಮಣರು ಬರ್ತಾರೆ, ಉಪನಯನ ಆಗಿರುತ್ತೆ. ಉಪನಯನ ಆದ ಮೇಲೆ ಗುರುಕುಲಕ್ಕೆ ಕಳಿಸ್ಬೇಕು. ಅವನು ಮಾತೃಭಿಕ್ಷೆಯನ್ನು ಎಲ್ಲವನ್ನು ಬೇಡಿ ಗುರುಗಳಿಗೆ ತಂದು ಕೊಡ್ತಾನಂತೆ. ಗುರುಗಳು ನಮಸ್ಕಾರ ಮಾಡಬೇಕಾದ್ರೆ ಆ ಗುರುಗಳು ಆಶೀರ್ವಾದ ಮಾಡ್ತಾರೆ, ದೀರ್ಘಾಯುಷ್ಮಾನ್ ಭವ ಅಂತ. ಆ ಒಂದು ಮಾತು ಅವನ ಮೃತ್ಯು ಕಂಟಕವನ್ನೇ ದೂರ ಮಾಡಿ, ಅಂದರೆ ಬ್ರಹ್ಮ ದೇವರ ವರವನ್ನೇ ದೂರ ಮಾಡಿತು ಅಂತೆ. ಅವರ ವಾಕ್ಚಾತುರ್ಯ ಅಂದರೆ ಅದು ಅವರ ವಾಕ್ಚಾತುರ್ಯ ಅಲ್ಲಿ ಫಲಿಸ್ತು ಅಂತ ಹೇಳೋದು. ಅದೇ ರೀತಿ ಇಲ್ಲಿ ChatGPT ಆಡುತ್ತೆ, ಕೆಲಸ ಮಾಡಲ್ಲ ಅಂತಲ್ಲ. SGTC ಎಲ್ಲ ವೇದಗಳನ್ನೇ ಅವ್ರು ಕೊಡಬಹುದು, ಸಮ್ಮರೈಸ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ವೆರಿ ಹೆಲ್ಪ್ಫುಲ್. ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಅನುಷ್ಠಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಲೈಕ್ ಜ್ಯೋತಿಷ್ಯ ವರ್ಕ್ ಆಗೋದು ಅದೇ ರೀತಿ. ನೀವು ಜ್ಯೋತಿಷ್ಯವನ್ನು ಕಲಿಬೋದು, ನಾನೂ ಜ್ಯೋತಿಷ್ಯವನ್ನು ಕಲಿಬೋದು. ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಮ್ಯಾಥಮೆಟಿಕ್ಸು, ಗಣಿತ, ಅಲ್ಗಾರಿದಮ್ ಕ್ರಿಯೇಟ್ ಮಾಡಾಯ್ತು, ಒಂದು ಆ್ಯಪ್ ಮಾಡಾಯ್ತು. ಆದರೂ ಕೂಡ ನೀವು ಹೇಳಿದ ಫಲಕ್ಕೂ, ಫಲ ಅಂದರೆ ಒಂದು ಪರಿಹಾರ,
ನಾನು ಹೇಳೋ ಪರಿಹಾರಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಅದರ ಯಾರ ಬಲಕ್ಕೆ ಅಂತಂದ್ರೆ ವಾಕ್ಚಾತುರ್ಯ, ಅನುಷ್ಠಾನದ ಬಲ. ಅನುಷ್ಠಾನದ ಫಲ. ಅಂದರೆ ಸಾಧನೆ. ಸಾಧನೆ. ಆ ಸಾಧನೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ನೀವು ಮಾಡೋದು ಕೇವಲ ಒಂದು ಕ್ಯಾಲ್ಕುಲೇಟ್ ಬಂತು ಇಲ್ಲಿಗೆ ಹಿಂಗಾಗುತ್ತೆ ಅಂತ. ಈಗ ಆಗಿದೆ, ಮೃತ್ಯುಕಂಟಕ ಇದೆ, ಮುಂದೆ ಪರಿಹಾರ ಹೇಳ್ಬೇಕಲ್ಲ, ಅವಾಗ ಏನು ಬೇಕು? ಮೃತ್ಯುಕಂಟಕ ಇದೆ, ಇನ್ನೂ ಒಂದು 2 ವರ್ಷದಲ್ಲಿ ನಿಮ್ಮ ಜಾತಕದಲ್ಲಿ ಮೃತ್ಯುಕಂಟಕ ಅಂತ ಇದೆ. ಅಲ್ಲಿಯವರೆಗೂ ChatGPT ಗೂಗಲ್ ತೊಗೊಂಬರುತ್ತೆ. ಅದಾದಮೇಲೆ ಮೃತ್ಯುಂಜಯ ಹೋಮ ಮಾಡಿಸಿ ಸಾಲಲ್ಲ ಆ ವ್ಯಕ್ತಿಗೆ. ಅಷ್ಟೇ. ನಿಮ್ಮ ChatGPT ಆಗಿರ್ಬೋದು ಅಥವಾ ಒಬ್ಬ ಒಂದು ಆ್ಯಪ್ ಇರ್ಬೋದು. ನೀವು ಆ್ಯಪ್ ಇರ್ಬೋದು ಅಥವಾ ನೀವೇ ಅಂದರೆ ಅನುಷ್ಠಾನ ಮಾಡದೇ ಇರೋದಂಥ ಒಬ್ಬ ವ್ಯಕ್ತಿ, ಸ್ಕಿಲ್ ಆಗಿ ಕಲಿಯಬಹುದು. ಆ ಸ್ಕಿಲ್ ಆಗಿ ಕಲ್ತಿರ್ತಕ್ಕಂಥ ವ್ಯಕ್ತಿ, ಇವರೆಲ್ಲರೂ ಇಲ್ಲಿಯವರೆಗೆ ಮಾತ್ರ ತೊಗೊಂಡು ಬರ್ತಾರೆ. ಅದು ಇದಾದ್ಮೇಲೆ ಒಂದು ಗುರುಮುಖೇಣ ಗುರುವಾಕ್ಯೇಣ ಅವ್ರ ಬಾಯಿಗೆ ಬರೋ ಶಬ್ದ ಇದೆಯಲ್ಲ, ಮುಂಚೆ ಹೇಳಿದ್ನಲ್ಲ ಒಂದು ಲೋಟ ಅಷ್ಟೇ, ಅವ್ರು ಏನಕ್ಕೆ ಹೇಳಿದ್ದಾರೆ ಅದನ್ನು ಮಾಡಿ. ಇದು ಏನು ಶಿಶುವಿನ ದೀರ್ಘಾಯುಷ್ಮಾನ್ ಭವ ಅದೇ ತರ ಅಷ್ಟು ಆಶೀರ್ವಾದದ ಫಲವಾಗಿತ್ತು. ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ದಾರೆ. ವೈಲ್ ಯು ಕ್ಯಾನ್ ಗೋ ಟಿಲ್ ದೇರ್, ಅಲ್ಲಿಂದ ಒಂದು ಲೆವೆಲ್ ಬೇಕು, ಒಂದು ಕಂಪ್ಲೀಷನ್ ಹೋಲಿಸ್ಟಿಕ್ ಅಪ್ರೋಚ್ ಬೇಕು ಅಂದ್ರೆ ಯು ನೀಡ್ ಎ ಗುರು. ಗುರು ಬೇಕೇ ಬೇಕು. ಅಂದರೆ ಎಲ್ಲವನ್ನು ChatGPT ಎಷ್ಟು ಪ್ರಮಾಣಕ್ಕೆ ಅಷ್ಟಕ್ಕೆ ಮೀಸಲಾಗಿದ್ದರೆ ತುಂಬ ಒಳ್ಳೆಯದು. ನೀವು ನೋಡ್ಬೋದು, ನೀವು ಅಧ್ಯಯನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಅನುಷ್ಠಾನ ಬಲದಿಂದಲೇ ನೀವು ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ. ಅನುಷ್ಠಾನವಿಲ್ಲದಿದ್ದರೆ ಪುರೋಹಿತನಾಗಲಿಕ್ಕೂ ಸಾಧ್ಯವಿಲ್ಲ, ಜ್ಯೋತಿಷ್ಯನಾಗಲಿಕ್ಕಂತರೂ ಸಾಧ್ಯವೇ ಇಲ್ಲ. ಅನುಷ್ಠಾನ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಜ್ಯೋತಿಷ್ಯ ಕೆಲಸ ಮಾಡುವಂಥದ್ದು ಅನುಷ್ಠಾನದ ಮೇಲೆ, ಪೌರೋಹಿತ್ಯ ಕೆಲಸ ಮಾಡೋದು ಅನುಷ್ಠಾನದ ಮೇಲೆ. ಎಲ್ಲದಕ್ಕೂ ಮೂಲವೇ ಭಕ್ತಿ, ಜಪ, ತಪಸ್ಸು ಅಷ್ಟೇ. ಒನ್ ರ್ಯಾಪ್ ಕ್ವೆಶ್ಚನ್, ನೀವು ಫ್ರಮ್ ಬಿಗಿನಿಂಗ್ ಲಾಸ್ಟ್ ಸೆಗ್ಮೆಂಟ್ ಇರ್ಬೋದು, ಇವಾಗಲೂ ಇರ್ಬೋದು, ಗುರು ಅಂತ ಹೌಸ್ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಇನ್ ಆರ್ ಲೈಫ್ಸ್ ಅಂತ ಹೇಳಿದ್ರಿ. ಬಟ್ ಟುಡೇ ಪೀಪಲ್ ಆರ್ ಶಾಪಿಂಗ್ ಫಾರ್ ಗುರು ಅಲ್ವಾ? ನೀವು ತಗೊಂಬಂದಿರೋ ಪರ್ಸ್ಪೆಕ್ಟಿವ್ ಏನು ಅಂದರೆ, ನಿಮ್ಮ ಫ್ಯಾಮಿಲಿ ಪುರೋಹಿತ್ ಇರ್ಬೋದು, ನಿಮ್ಮ ಜ್ಯೋತಿಷರು ಇರ್ಬೋದು, ಅವ್ರನ್ನೇ ಗುರುಮುಖ ಅಂತ ಯು ಆರ್ ಸೇಯಿಂಗ್. ಹೌ ಡು ಯು ಸಿ ದ ಗುರು ಶಾಪಿಂಗ್? ಯು ಆರ್ ಆಲ್ಸೋ ಯಂಗ್ ಆ್ಯಂಡ್ ಯು ಹ್ಯಾವ್ ಸೀನ್ ಹೌ ಪೀಪಲ್ ಆರ್ ಲುಕಿಂಗ್ ಫಾರ್ ಗುರೂಸ್. ನನಗೆ ಗುರು ಬೇಕು ಅಂತ ನೀಡ್ ಬಂದ್ಬಿಟ್ಟಿದೆ. ಬಟ್ ಯಾರನ್ನ ಗುರುವಾಗಿ ತಗೋಬೇಕು? ಎಲ್ಲರೂ ಗುರು ಆಗ್ತಾರಾ, ಇಲ್ಲ ಒಬ್ಬರನ್ನೇ ಫಾಲೋ ಮಾಡಬೇಕಾ? ಅದು ಸಿದ್ಧಾಂತದ ಮೂಲವಾಗಿ ಹೋಗುತ್ತೆ. ಅಂದರೆ ಆಚರಣೆ, ಆ ಗುರುವಿನ ಶಿಷ್ಯದ ಬಾಂಧವ್ಯ, ನೀವು ಗುರುವಿನನ್ನು ಚೂಸ್ ಮಾಡೋದಲ್ಲ. ಫಸ್ಟ್ ಕ್ವಶನಲ್ಲೇ ರಾಂಗ್. ಯಾವ ರೀತಿ ಅಂದರೆ, ಗುರು ನಿಮ್ಮನ್ನು ಚೂಸ್ ಮಾಡ್ತಾನೆ. ಬಟ್ ಹೌ ಡು ಯು ನೋ ಹೂವರ್ ಚೂಸಸ್ ಮೀ ಇಸ್ ಎ ಗುರು? ಇವಾಗ ಆ ಕಾಲದಲ್ಲಿ ಒಂದು ಇತ್ತು, ಸಾಫ್ರಾನ್ ರೋಬ್ ಹಾಕೊಂಡಿರ್ತಾರೆ, ಒಂದು ಸೇಜ್. ಯಾರೇ ಆಗಲಿ, ಗುರು ಅಂದ ತಕ್ಷಣ ಅವನು ದೊಡ್ಡವನು, ಇವನು ಸಣ್ಣವನು, ಅದೇ ತಪ್ಪು. ಆ ಭಾವನಾತ್ಮಕವೇ ತಪ್ಪು. ಗುರುವಿನನ್ನು ಮೀರಿಸಿದಂಥ ಶಿಷ್ಯವೂ ಇದ್ದಾರೆ ಈಗಲೂ, ಆಯಿತಾ? ಎಷ್ಟೋ ಜನ ಇದ್ದಾರೆ. ಹಂಗಂತ ಅವರು ಆ ಗುರುಗಳು ಸಣ್ಣವರಾಗಲ್ಲ. ಲೈಕ್ ಈ ಗುರು ಒಂದು ಚಿಕ್ಕ ವಿದ್ಯೆಯನ್ನು ಮಾತ್ರ ಹೇಳ್ಕೊಡ್ತಾರೆ, ಚಿಕ್ಕ ವಿದ್ಯೆ. ಲೈಕ್ ಒಂದು ಗಣಪತಿ ಪೂಜೆ ಅಷ್ಟೇ, ಅವರು ಅಷ್ಟೇ ಕಲ್ತಿರ್ತಾರೆ, ನೀವು ಅವ್ರ ಹತ್ರ ಅಷ್ಟೇ ಹೋಗಿ ಕಲಿತೀರ. ಹಂಗಂತೇಳಿ ಅವರು ಸಣ್ಣವರಾಗಲ್ಲ. ಆ ಗುರು ಅವ್ರು ಎಷ್ಟೇ ಆಗಲಿ ಜೀವನ ಪರ್ಯಂತ ಅವ್ರು ನಿಮ್ಗೆ ಗುರುವೇ. ಅಂದರೆ ಗುರುವಿನನ್ನು ಚಾಯ್ಸ್ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ರಾಂಗು. ಆಮೇಲೆ ಗುರುವಿನ ಬಲ ಸಿಗಬೇಕು ಅಂತಂದರೆ, ಅವರ ಅನುಗ್ರಹ ನಮ್ಮ ಮೇಲೆ ಬೀಳಬೇಕು ಅಂದ್ರೂ ಕೂಡ ಜನ್ಮ ಜನ್ಮಾಂತರದ ಫಲವೂ ಇರಲೇಬೇಕು. ಅಂದರೆ ನಾವು ಚಾಯ್ಸ್ ಮಾಡೋದು ನಾವು ಅಂದ್ಕೊಂಡಂಗಲ್ಲ, ಅದು ಯಾವ ಮೂಲೆಯಲ್ಲಿ, ಅದು ಯಾವಾಗ ನಾವು ಅವರು ಕನೆಕ್ಟ್ ಆಗ್ತೀವಿ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ಸೊ ಡು ಯು ಹ್ಯಾವ್ ಓನ್ಲಿ ಒನ್ ಗುರು ಆರ್ ಯು ಹ್ಯಾವ್ ಮಲ್ಟಿಪಲ್ ಗುರುಸ್? ಇದ್ದಾರೆ. ಅಂದರೆ ಲೈಕ್ ಉದಾಹರಣೆ, ವೇದಕ್ಕಾಗಿ ಶಂಕರ ಭಟ್ರು, ಜ್ಯೋತಿಷ್ಯಕ್ಕಾಗಿ ಮತ್ತೆ ಬೇರೆ ಗುರುಗಳು, ಈ ರೀತಿ ಹೋಗ್ತಾವೆ. ಅಂದರೆ ಬೇಸಿಕ್ಸ್ ಥಿಂಗ್ಸು ಅಂದರೆ ಇದೆ. ಒಂದು ವೇದಾಧ್ಯಯನ, ಅದು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಇಟ್ ಈಸ್ ಮೂಲ. ಅಂದರೆ ಬೇಸಿಕ್ ಮೂಲ. ಆ 4 ವೇದಗಳಲ್ಲಿ ಯಾವುದಾದ್ರೂ ಒಂದು ವೇದವನ್ನು ಅಧ್ಯಯನ ಮಾಡ್ತಾನೆ. ಅದಾದಮೇಲೆ ನಿಮಗೆ ಹೆಂಗೆ ಸೈನ್ಸು, ಕಾಮರ್ಸು, ಆರ್ಟ್ಸು ಹೋಗುತ್ತೋ ಅದರಂಗೆ ನಾವು 10th ಆದ ತಕ್ಷಣ, ಅಂದರೆ ಬೇಸಿಕ್ ಮುಗಿದ ತಕ್ಷಣವೇ ಜ್ಯೋತಿಷ್ಯ ಅನ್ನೋರು ಜ್ಯೋತಿಷ್ಯಕ್ಕೆ ಹೋಗ್ತಾರೆ, ಶಾಸ್ತ್ರ ಅನ್ನುವಂಥವ್ರು ಶಾಸ್ತ್ರ ಕಲಿತಾರೆ, ಈ ತರ್ಕ ಅನ್ನುವಂಥವ್ರು ತರ್ಕ ಕಲಿತಾರೆ, ಗದ್ಯ ಪದ್ಯ, ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ. ಅವ್ರವ್ರು ಅದನ್ನು ಚಾಯ್ಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಆ ಗುರುವಿನನ್ನು ಆರಿಸ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಕಲಿಬೇಕು. ನೀನು ಕಲಿಯೋ ಇಂಪಾರ್ಟೆಂಟ್ ಇದೆಯಾ,
ಆ ಗುರುನಾದರೂ ಕಲಿತು ನೀನು ಕಲಿಸ್ತಾನೆ. ಅದು ಮೇನ್ ಕಲಿಬೇಕು. ನೀವು ಕನೆಕ್ಟ್ ಆಗ್ಬೇಕಷ್ಟೇ. ಗುರು ಅಂತ ಗುರು ಶಿಷ್ಯ ಬಾಂಧವ್ಯನೇ ಬೇರೆ. ಅವನು ಯಾವ ರೀತಿ ಇದ್ರೂ ನಿಮ್ಮನ್ನು ಅವರು ಸ್ವೀಕರಿಸ್ಬೇಕು, ನೀವು ಅವ್ರನ್ನ ಸ್ವೀಕರಿಸೋದು ಅಲ್ವೇ ಅಲ್ಲ. ನಮ್ಮಲ್ಲಿ ಅದು ಎಷ್ಟೋ ಇದೆ. ಜ್ಯೋತಿಷ್ಯಕ್ಕೆ ಹೋಗಬೇಕಾದ್ರೆ ಮೊದಲು ಸಂಪೂರ್ಣ ನವಗ್ರಹ ಜಪವನ್ನು ಮುಗಿಸ್ಕೊಂಡು ಬನ್ನಿ ಅಂತ. ಅಂದರೆ ಒಂದೊಂದು ನವಗ್ರಹಕ್ಕೆ ಒಂದೊಂದು ಸಂಖ್ಯೆ, ಇಷ್ಟಿಷ್ಟು ಸಂಖ್ಯೆ ಅಂತ ಜಪ ಇದೆ. ಸೂರ್ಯಗ್ರಹಣಿಗೆ ಇಷ್ಟು ಜಪ, ಚಂದ್ರಗ್ರಹಣಿಗೆ ಇಷ್ಟು ಜಪ ಅಂತ. ಅಷ್ಟೂ ಸಂಖ್ಯೆದ ಜಪವನ್ನು ಸಂಪೂರ್ಣ ಮುಗಿಸ್ಕೊಂಡು ಬನ್ನಿ, ಮತ್ತೆ 1,00,000 ಗಾಯತ್ರಿ ಜಪವನ್ನು ಮಾಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಆ ಪುಣ್ಯಾತ್ಮ ಫೇಲ್ ಆದವರು ಇದ್ದಾರೆ. ಅಂದರೆ ಸುಳ್ಳು ಹೇಳಿ 1 ತಿಂಗಳು ಬಿಟ್ಟು 1 ತಿಂಗಳಲ್ಲಿ ಮಾಡಿ ನಿಮ್ಮ ಗುರುಗಳೇ ಅಂತ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಅವನೇನು ದಿನ ಗುರುಗಳ ಮನೆಗೆ ಕೂತ್ಕೊಂಡು ಜಪ ಮಾಡಲ್ಲ, ಮನೆ ಹೋಗಿ ತಮ್ಮ ಮನೆಗೆ ಹೋಗಿರ್ತಾರೆ. ಆ 1 ತಿಂಗಳು ಬಿಟ್ಟು ಬಾ, 1 ತಿಂಗಳೂ ಅಂತಲ್ಲ, ಜಪ ಮುಗಿಸ್ಕೊಂಡು ಬಾ. ಗುರುಗಳೇ ಗೊತ್ತಿರುತ್ತೆ ಇವನು ಜಪ ಅಂದರೆ ಏನು, ನಾನು ಮೈಂಡ್ ರೀಡಿಂಗ್ ಮಾಡ್ತಾ ಇದ್ದಾರೆ ಅಂತಲ್ಲ ಹೇಳೋದು. ತೇಜಸ್ ಗೊತ್ತಾಗೋಗುತ್ತೆ. ತೇಜಸ್ ಒಂದು, ಆಮೇಲೆ ಅವ್ರು ಮಾತಾಡೋ ರೀತಿ, ಆ ವ್ಯಕ್ತಿ ತಿರ್ಗಾ ಬಂದು ನಾನು ಮಾಡಿದ್ದೀನಿ ಅಂತ ಹೇಳ್ತಾನಲ್ಲ ಆ ಶಿಷ್ಯ, ಅದರಲ್ಲಾಗಿರ್ಬೋದು. ಆಮೇಲೆ ಆ ತಗೊಂಡಂಥ ಸಮಯ ಆಗಿರ್ಬೋದು. ಒಂದು ಚಾಲೆಂಜ್ ಕೊಡ್ತಾರೆ ಅವ್ರು ತಿರ್ಗಾ. ಅಂದರೆ ಇದ್ರ ಮೇಲೆ ಆ ಗುರು ನಿಮ್ಮನ್ನು ಚಾಯ್ಸ್ ಮಾಡ್ಬೇಕಂತ. ಆ ತಪಸ್ ಮಾಡ್ಕೊಂಡು ಬಾ ಮೊದಲು. ನೀನು ಜ್ಯೋತಿಷ್ಯ ಎಲ್ಲನೂ ಕಲಿತಾನೆ, ಮ್ಯಾಥಮೆಟಿಕ್ಸ್ ಇದು. ಕಲ್ತ ಮೇಲೆ ಅದನ್ನು ವರ್ಕ್ ಮಾಡಬೇಕಲ್ಲ ನೀನು. ಅಂದರೆ ಅದೇ ಉದಾಹರಣೆ, ಶಿವನಿಗೆ ನೀವು ನೀರು ಹಾಕ್ತೀರಾ ದೇವಸ್ಥಾನಗಳಲ್ಲಿ. ಯಾಕೆ ದೇವಸ್ಥಾನಗಳಲ್ಲಿ ಪೂಜಾರಿಗಳೇ ಪೂಜೆ ಮಾಡಬೇಕು, ನಾವೇ ಪೂಜೆ ಮಾಡಬೇಕು, ಬೇರೆಯವ್ರು ಯಾರು ಪೂಜೆ ಮಾಡೋದು ಯಾಕೆ ಹೇಳ್ತಾರೆ? ನೀವು ನೀರು ಹಾಕಿದ್ರು ಪೂಜೆನೇ, ನಾನು ನೀರು ಹಾಕಿದ್ರು ಪೂಜೆನೇ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ. ಅಂದರೆ ಅರ್ಚಕನ, ಅವನ ಪ್ರಭಾವದಿಂದ, ಅವನ ಮಂತ್ರದ ಪ್ರಭಾವದಿಂದ, ಅವನ ಅನುಷ್ಠಾನದ ಕೈಗಳ ಪ್ರಭಾವದಿಂದ, ಅವನು ಮಾಡುವ ಅರ್ಚನೆಯ ಪ್ರಭಾವದಿಂದ ಆ ಶಿಲೆ ಶಂಕರನಾಗಿ ಬದಲಾಗ್ತಾನೆ ಅಂತ. ಅಂದರೆ ಇದರ ಅರ್ಥ ಈ ರೀತಿ ಹೋಗುತ್ತೆ. ಅಲ್ಲಿ ನೀವು ಮಾಡುವಂಥ ಪೂಜೆಗಳಾಗಿರ್ಬೋದು, ಆ ಗುರು ನಿಮ್ಮನ್ನು ಚಾಯ್ಸ್ ಮಾಡಬೇಕು ಹೊರತು ನಾವು ಅಲ್ಲಿ ಚಾಯ್ಸ್ ಮಾಡೋನಲ್ಲ. ಆಕ್ಚುಲಿ ದಿಸ್ ಆಲ್ಸೋ ಕನೆಕ್ಟ್ಸ್ ಮೀ ಟು ಶಂಖದಿಂದ ಬಂದ್ರೇ ತೀರ್ಥ. ಅಂದರೆ ಆ ಶಂಖದ ಎನರ್ಜಿನೇ ಅತಿಷ್ಟ. ಸೊ ಇಟ್ ಇಸ್ ನಾಟ್ ಜಸ್ಟ್ ಸುಮ್ಮನೆ ಆ ಕೋಟ್ ಥರ ಅಲ್ಲ. ಆಮೇಲೆ ಈಗಿನ ಕಾಲಮಾನಕ್ಕೆ ಮೇನ್ ಫಸ್ಟ್ ಥಿಂಗ್ ಗುರು ಅಂತ ಹೇಳಿದ ತಕ್ಷಣ ಅದನ್ನೇ ನಾನು ಹೇಳೋದು. ನೀವು ಬಿಡಿ, ಎಲ್ಲರೂ ಬೇಸಿಕ್ಕಾಗಿ ನಿಮಗೆ ಗುರು ಬೇಕು, ಸಾಧನೆ, ಈ ಮಂತ್ರ ಉಪದೇಶ, ವೇದಗಳು, ಮಂತ್ರಗಳು ಇವೆಲ್ಲ ಬಿಟ್ಬಿಡಿ. ನಿಮ್ಮ ದೈನಂದಿನ ಜೀವನದಲ್ಲಿ ಸ್ಕೂಲ್ ವಿಚಾರದಲ್ಲೇ ಬರೋಣ. ಸ್ಕೂಲಲ್ಲಿ ಎಷ್ಟೋ ಜನ ಟೀಚರ್ಸಿಗೆ ಚುಡಾಯಿಸೋದಾಗಿರ್ಬೋದು, ಹುಡುಗ ಹುಡುಗಿ ಚುಡಾಯಿಸೋದು ಹೋಗಿ ಟೀಚರ್ಸಿಗೆ ಅವ್ರು ಕಾಡಿಸೋದಾಗಿದೆ, ಲೆಕ್ಚರ್ಸ್ಗಳಿಗೂ ಕಾಡಿಸೋದು. ಅದು ಇಷ್ಟು ಘೋರವಾದ ಪಾಪಗಳು ಅಂತ ಹೇಳಿದರೆ ಅದರಂಥ ನರಕದ ಪ್ರಾಪ್ತಿ ಇನ್ನೊಂದಿಲ್ಲ. ಯಾಕಂದರೆ ಎಷ್ಟು ಗುರುವಿನ ಬಲ ಇರುತ್ತೆ ಅಂತಂದರೆ, ಇಡೀ ನಮ್ಮ ಜಾತಕದಲ್ಲಿ ಎಲ್ಲ ಗ್ರಹಗಳು ನಮಗೆ ಕೆಟ್ಟದಾಗಿದ್ದರೆ ಗುರು ಒಬ್ಬನು ಒಳ್ಳೆಯ ಸ್ಥಾನದಲ್ಲಿ ಇದ್ಬಿಟ್ಟ ಅಂತ ಇಟ್ಕೊಳ್ಳಿ, ಅವನಷ್ಟು ಬಲಶಾಲಿ ಯಾರೂ ಇಲ್ಲ. ಅದಕ್ಕೆ ಮದುವೆ ಆಗಲಿ, ಮುಂಜುವೆ ಆಗಲಿ, ಗುರುಬಲ ಅಂತೀವಲ್ಲ, ಮೇನ್ ನೋಡೋದೇನು, ಶುಕ್ರ ಬಲ ಹೆಂಗಿದೆ, ಸೂರ್ಯನ ಬಲ ಹೆಂಗಿದೆ ಅಂತ ನೋಡಲ್ಲ. ಕರೆಕ್ಟ್. ಗುರುಬಲ ಒಂದು ಬಲ ಬೇಕು, ಅವನು ಇರಬೇಕು. ವಂಡರ್ಫುಲ್. ಬೃಹಸ್ಪತಿ ಆಚಾರ್ಯರ ಅನುಗ್ರಹ ಬೇಕು. ಅದೇ ರೀತಿ ಇಲ್ಲಿ ಆದರೂ ಅದೇ ಅನ್ವಯಿಸುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಗುರುವಿನ ಬಲ ಯಾರೇ ಆಗಲಿ, ನಮ್ಮ ವಿದ್ಯೆ ಕಲಿಸಿದಂಥ ಗುರುಗಳು ಅಷ್ಟೇ ಮುಗಿದೋಯ್ತದು. ನೀನು ಅವ್ರ ಹೆಸರು ಹೇಳಿ ಇವತ್ತು ಊಟ ಮಾಡಿದ್ದೀವಿ, ನೀನು ಅವ್ರ ಹೆಸರು ಹೇಳಿ ಗಣಪತಿ ಪೂಜೆ ಮಾಡಿದ್ದೀವಿ, ನಾನು ಇವತ್ತು ಮೈ ಕಟ್ಕೊಳ್ಲಿಕ್ಕೂ ಅವ್ರು ಶಂಕರ ಭಟ್ರ ಕಾರಣ ಆದರು. ಅಂದರೆ ಇದು ಗುರುವಿಗೆ ತೋರಿಸುವಂಥ ಭಕ್ತಿ, ಪ್ರೀತಿ, ಕರುಣೆ. ಇದು ಎಷ್ಟು ಯಾವ ಮಟ್ಟಿಗೆ ಹೋಗುತ್ತೆ, ಅದರ ಶಕ್ತಿ ಹೆಂಗಿರುತ್ತೆ ಅಂತಂದರೆ, ಗುರು ಶಿಷ್ಯನನ್ನು ಯಾವ ರೀತಿ ಆಳಿಸ್ತಾನೆ ಅಂದರೆ, ಆಯ್ಕೆ ಮಾಡ್ತಾನೆ ಅಂದರೆ, ಅವ್ರು ಎಷ್ಟೆಷ್ಟು ಪರೀಕ್ಷೆಗಳನ್ನು ಹಾಕ್ತಾರೆ ಗುರುಗಳದು. ಅದಕ್ಕೆ ಹೇಳ್ತಾರಂತೆ, ಈ ತೀರ್ಥಕ್ಕೂ ನೀರಿಗೂ ಏನು ವ್ಯತ್ಯಾಸ, ಒಂದು ಕತೆ ಬರೋದು. ತೀರ್ಥಕ್ಕೂ ನೀರಿಗೂ ಏನು ವ್ಯತ್ಯಾಸ? ಅಜ್ಞಾನಿ ಆದಂಥವನು ಏನಂತಾನೆ, ಈ ನೀರು ಕುಡಿಲಿಕ್ಕೆ ಇದೂ ನೀರೇ, ಇದು ತೀರ್ಥ, ಇದು ನೀರು, ಅದನ್ನು ನೀರೇ, ಇದೂ ನೀರೇ, ಇದೇನು ಸ್ಪೆಷಲ್ ಏನು, ಇದನ್ನು ಲೋಟದಾಗ ಹಾಕಿ ಹಿಂಗೆ ಕುಡಿತೀನಿ. ಅದು ಯಾಕೆ ಒಳ್ಳೆ ಹಿಂಗೆ ಕೈ ಹಿಡ್ಕೊಂಡು ಇಲ್ಲಿ ನೀರು ಹಾಕ್ಕೊಂಡು ಅಷ್ಟು ಶ್ರದ್ಧೆಯಿಂದ ಒತ್ತಿ ಹಿಂಗೆ ಕಣ್ಣಿಗೆಲ್ಲ ಹಚ್ಕೊಳ್ಳೋದು ಯಾಕಪ್ಪ? ಎಲ್ಲ ಒಂದೇ ಅಲ್ಲ. ಅದಕ್ಕೆ ಒಂದು ಕಥೆ ಇದೆ, ಎಷ್ಟು ಸುಂದರವಾದಂಥದ್ದು. ಈ ಗುರುಗಳು ಎಲ್ಲವನ್ನ ಜಯಿಸಿ ಒಂದು ಬಲಶಾಲಿಯಾಗಿ ನಿಂತು ವಿವಾಹಕ್ಕಾಗಿ ನಿಂತ್ಕೊಂತಾನಂತೆ. ಮದುವೆ ಸಂದರ್ಭ ಬಂತು, ವಯಸ್ಸು ಬಂತು. ಆ ಸಂದರ್ಭದಲ್ಲಿ ಒಬ್ಬ ಇಡೀ ಗ್ರಾಮಸ್ಥರಿಗೆಲ್ಲರಿಗೂ ತಿಳಿಸ್ತಾರೆ, ಮದುವೆ ಸಂದರ್ಭ ಇದೆ, ಕನ್ಯೆಯನ್ನು ನೋಡುವಂಥ ಸಮಯ ಆಗಿದೆ ಅಂತ.
ಇಡೀ ಊರಲ್ಲೆಲ್ಲ ಸ್ತ್ರೀಯರು ಅವರು ಒಳ್ಳೆ ದೊಡ್ಡ ಗುರುಗಳು, ಅವ್ರಿಗೆ ಕನ್ಯಾದಾನ ಮಾಡುವಂಥ ಸೌಭಾಗ್ಯ ದೊರಕಿದೆ. ನಮ್ಮ ಪುಣ್ಯ, ನನ್ನ ಮಗಳು ಅವ್ರನ್ನ ಮದುವೆ ಆಗ್ಬಿಟ್ರೆ ಸಾಕು ಅನ್ನೋಷ್ಟು ಭಕ್ತಿಯಿಂದ ಎಲ್ಲರೂ ತೋರಿಸಿದ್ರು ಅವ್ರಿಗೆ. ಗುರುಗಳು ಒಂದೇ ಸವಾಲು ಹಾಕಿದ್ರು ಅಂತ, ಮದುವೆ ಆಗ್ತೀನಿ, ಯಾವ ಸ್ತ್ರೀ ಒಂದು ನನ್ನ ಮನೆಯಲ್ಲಿ ಅಕ್ಕಿಗೆ ನೀರು ಹಾಕದೆ ಅನ್ನ ಮಾಡಿ ಕೊಡ್ತಾಳೋ ಅವಳನ್ನು ನಾನು ಮದುವೆ ಆಗ್ತೀನಿ ಅಂತಂತಾರೆ ಗುರುಗಳು, ಸವಾಲು ಹಾಕಿರ್ತಾರೆ. ಅಂದರೆ ಗುರುಗಳಿಗೆ ಬೇಕಾಗಿರುವುದು ಕೇವಲ ಸ್ತ್ರೀ ಅಲ್ಲ, ಜ್ಞಾನ ಭಕ್ತಿ ಎರಡೂ ಅತೀ ತುಂಬಿರ್ಬೇಕು ಆ ಹೆಣ್ಣಿನಲ್ಲಿ. ಅವರಿಗೆ ಸಾಮರ್ಥ್ಯವಾಗಿರುವಂಥ ಸ್ತ್ರೀ ಬೇಕಾಗಿದೆ. ಎಲ್ಲರೂ ಬಂದಿರೋದು ಅದಕ್ಕೆ, ಅಷ್ಟು ದೊಡ್ಡ ಗುರುಗಳನ್ನು ಮದುವೆ ಆಗಿಬಿಡ್ಬೇಕು ನಾನು, ಅದೇ ನನ್ನ ಸೌಭಾಗ್ಯ, ಅಷ್ಟೇ ಇಟ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿ ಆ ರೀತಿ ಸವಾಲು ಹಾಕಿದ್ದಾರೆ. ಈಗ ನನಗೆ ಅಕ್ಕಿಗೆ ನೀರು ಹಾಕಬಾರ್ದು, ಅನ್ನ ಮಾಡಿ ಕೊಡಬೇಕು ನಾನು ಮನೆಗೆ ಬಂದು. ಎಲ್ಲರೂ ಹೆಂಗೆ ಬಂದರು ಹಂಗೆ ತಿರ್ಗಿ ಹೋಗ್ಬಿಟ್ರಂತೆ. ಆಗದೆ ಇರೋ ಕೆಲಸ ಇದು, ಏನು ಗುರುಗಳಿಗೆ ತಲೆ ಸರಿ ಇಲ್ಲೇನೋ, ಹಿಂಗೆ ಹೇಳ್ತಾರಲ್ಲ. ಕೊಡಬೇಕು ಸವಾಲು, ಯಾವ್ದಾದ್ರು ಹೇಳಿದ್ರೆ ಮಾಡೋ ಆಗಿದ್ರೆ ಮಾಡ್ಬೋದು. ನೀರು ಆಗದೆ ಹೆಂಗೆ ಅನ್ನ ಮಾಡುತ್ತೆ, ಸಾಧ್ಯನೇ ಇಲ್ಲ. ಒಬ್ಬರು ಸ್ತ್ರೀ ಬಂದ್ರಂತೆ ಮುಂದೆ, ನಾನು ಮಾಡ್ತೀನಿ ಅನ್ನೋ. ಹೌದಾ ಅಂತ ಇವರಲ್ಲೇ ಹೊರಗಡೆ ಕಟ್ಟಿಲಿ ಕೂತಿದ್ರಂತೆ. ಓದ್ಲು ಒಳಗಡೆ, ಅನ್ನ ಮಾಡಿಕೊಂಡು ರೆಡಿ ಆಯಿತು, ಪಾತ್ರೆಯಿಂದ ಅನ್ನ ತಂದು ಗುರುಗಳ ಮುಂದಿತ್ತೆ ನಮಸ್ಕಾರ ಮಾಡಿದ್ವಿ. ಅನ್ನ ಆಗಿದೆ ಗುರುಗಳೇ, ಅನ್ನ ಆಗಿದೆ ಅಂತ ನಾರ್ಮಲಾಗಿ ಕೇಳಿದ್ರು ಗುರು, ಹೆಂಗೆ ಮಾಡಿದೆ ಅನ್ನ, ನೀರು ಹಾಕಿದೆ ಅದು ಹೆಂಗೆ ಅನ್ನ ಬೇಯ್ತು, ಅಕ್ಕಿ ಬೇಯ್ತು. ಅವಾಗ ಸ್ತ್ರೀ ಹೇಳ್ತಾಳಂತ ವಿಶೇಷವಾಗಿ, ಇಲ್ಲ ನಾನು ನೀರು ಹಾಕಲಿಲ್ಲ, ಗುರುವಿನ ಪಾದೋದಕ ಹಾಕಿದೆ ಅಂತ. ಅಂದರೆ ತೀರ್ಥ ಹಾಕಿದೆ ಅಂದರೆ ಅವ್ರ ಪಾದದ ನೀರು, ಅವ್ರ ಕಾಲು ತೊಳೆದ ನೀರನ್ನು ಹಾಕಿದೆ ನಾನು. ಅಂದರೆ ಅದರ ಅರ್ಥ ಅದು ನೀರಾಗಲಿಲ್ಲ, ಮಂತ್ರೋದಕ ಪಾದೋದಕ ಆಗೋಯ್ತು. ಅಂದರೆ ಅದರಲ್ಲಿ ಇದೆ ಪವರ್ ಇವಾಗ ಆ ನೀರಲ್ಲಿ. ಸ್ಮಾರ್ಟ್. ಅಂದರೆ ಇದರ ಅರ್ಥ ಏನು ಅಂದರೆ, ಇಲ್ಲೆಲ್ಲೂ ChatGPT ಗೂಗಲ್ ವರ್ಕ್ ಆಗಲ್ಲ. ಇಲ್ಲಿ ವರ್ಕ್ ಆಗೋದು ಅವರ ಸಾಮರ್ಥ್ಯ, ಅವರ ಅನುಷ್ಠಾನ ಬಲ, ಅವರ ಕೈಯಿನ ಧೂಳು, ಕೈಯಲ್ಲಿ ಕೊಡುವಂಥ ಮಂತ್ರಾಕ್ಷತೆ ಅಷ್ಟೇ ಸಾಕು. ಅಲ್ಲಿಂದನೇ ಜನ್ಮ ಪಾವನ, ಎಷ್ಟೋ ದೋಷಗಳು ದೂರ. ಹಾಗೆ ಎಷ್ಟು ಯತಿಗಳು, ಎಷ್ಟು ಧರ್ಮದ ಆಚರಣೆ ಮಾಡಿದಂಥವ್ರು, ತಪಸ್ಸು ಮಾಡಿದಂಥವ್ರು, ಅವ್ರ ಕೈಯಿಂದ ತಗೊಳ್ಳೋ ಮಂತ್ರಾಕ್ಷತೆ ಇದೆಯಲ್ಲ, ಅಲ್ಲೇ ಜನ್ಮ ಪಾವನ. ನಮ್ಮದು ಕೊಡೋದು ಅವರಲ್ಲ, ಅವ್ರು ಆ ಕೈ ಎಣಿಸಿದೆಯಲ್ಲ ತಪಸ್ಸು ಮಾಲೆ, ದಿನಕ್ಕೆ ಯತಿಗಳು ಕೈಯಲ್ಲಿ ಅಕ್ಷತೆ ಇಸ್ಕೊಳ್ಳೋದಿದೆಯಲ್ಲ, ಅದು ಗುರುವಿನ ಅನುಗ್ರಹ ಅಂತ. ಆ ಯತಿಗಳು ನಿತ್ಯ 10,000 ಲಕ್ಷ ಲೆಕ್ಕವೇ ಇಲ್ಲದಷ್ಟು ಪ್ರಣವ ಮಂತ್ರ ಜಪ, ಅಷ್ಟೂ ಜಪಗಳನ್ನು, ಅಷ್ಟು ರಾಮ ದೇವರನ್ನು ಪೂಜೆ ಮಾಡಿದಂಥವ್ರು, ಸರಸ್ವತಿ ದೇವಿಯನ್ನು ಪೂಜೆ, ಎಂತೆಂಥ ದೊಡ್ಡ ದೊಡ್ಡ ಯತಿಗಳು, ಅವರ ಕೈಯಿಂದ ಬರೋ ಅಕ್ಷತೆ ಇದೆಯಲ್ಲ ಅಷ್ಟೇ ಸಾಕು. ನಾವು ಇನ್ನು ಅವ್ರ ಪಾದ ಮುಟ್ಟೋದಂಥ ದೊಡ್ಡ ಮಾತು, ಅಷ್ಟೇ ಸಾಕು. ಈಗ ಅದರಲ್ಲಿ ನಾವು ದೊಡ್ಡ ದೊಡ್ಡ ಪ್ರಶ್ನೆಗಳು ಹಿಂಗಿದೆ, ಮೇಲಿಂದ ಎತ್ತಿ ಹಾಕೋದು ಅವ್ರ ಅನುಷ್ಠಾನಪ್ಪ. ನೀನು ಅವ್ರ ಕಾಲು ದೂರಿಗೂ ಸಮಯ ಇಲ್ಲ, ನಿನಗೆ ಬೇಕು ಅಂತ ಹೋಗಿ ಅಕ್ಷತೆ ಇಸ್ಕೊತಿದೀಯ, ಅವ್ರಿಗೇನು ಬೇಕಾಗಿಲ್ಲ. ನೀನು ಟ್ರೂ, ವೆರಿ ಟ್ರೂ. ಕೇಳೋರಿದ್ದಾರೆ, ನಿನಗೆ ಬೇಕು, ಅದು ನಿನಗೆ ಅಕ್ಷತೆ ಬೇಕಾಗಿದೆ, ಹೋಗಿದ್ಯಾ ಅಷ್ಟೇ. ಅದು ಅಲ್ಲಿಗೆ ಹೋಗಿ ಮೇಲಿಂದ ಹಾಕಬೇಕು, ಹಿಂಗೆ ಕೆಳಗಿಂದ ಹಾಕಬಾರ್ದು. ಸನ್ಯಾಸ ಗುರುಗಳು ಅಂತಂದ್ರೆ ಪ್ರತಿಯೊಬ್ಬರು ಬಂದರು, ಸನ್ಯಾಸಿಗಳೂ ಕೂಡ ನಮಗೆ ಗುರುಗಳೇ ಆಗುವಂಥವ್ರು. ಆಯಿತು ಅಂದರೆ ಜೀವನದಲ್ಲಿ ಮೊದಲು ಬೇಕಾಗಿರುವಂಥದ್ದೇ ಗುರುವಿನ ಅನುಗ್ರಹ. ಅದನ್ನು ನಾವು ಮಾಡೋ ತಪ್ಪು. ಟೀಚರ್ಸು ಎಲ್ಲ ಯಾವ ವಿದ್ಯೆ ಕಲಿಸಿದ್ರು ಎಲ್ಲರೂ ಗುರುಗಳೇ, ಟೀಚರ್ಸಿಂದ ಹಿಡ್ಕೊಂಡು ಯತಿಗಳವರೆಗೂ ಕೂಡ ಎಲ್ಲವೂ ಗುರುಗಳೇ ಸಮಾನತೆ ಬರೋದು. ಎಲ್ಲರಿಗೂ ಅಷ್ಟೇ ಒಂದು ಶ್ರದ್ಧೆಯಿಂದ ಅವರಿಗೆ ಗೌರವಾನ್ವಿತವಾಗಿ ಮಾಡಿದರೆ ಅದಕ್ಕೊಂದು ಅರ್ಥ ಸಾಮರ್ಥ್ಯ ಇರುತ್ತೆ. I think it is Guru's blessings and grace that we have been able to discuss all these things, and definitely it will reach people and ಒಂದು ಕಲಿತಾರೆ. that is the intent of this conversation. ಕಲಿಬೇಕು. ನಾನು ಲಾಸ್ಟ್ ಅದನ್ನೇ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ, ಮೊದಲು ನಮ್ಮ ಧರ್ಮವನ್ನು ಪ್ರೀತಿಸಿ, ಕಲಿದೇ ಇದ್ರೂ ಪರವಾಗಿಲ್ಲ, ಪ್ರೀತಿಸಿ. ಒಂದು ಸಲ ಪ್ರೀತಿಸಿ ನೋಡಿ ನಮ್ಮ ಧರ್ಮ, ಸನಾತನ ಧರ್ಮವನ್ನು ಒಂದು ಸಲ ಮೊದಲು ಪ್ರೀತಿಸಿ. ಪ್ರೀತಿಯಿಂದ ನಿಮಗೆ ಅದರ ಮೇಲೆ ಆಸಕ್ತಿ ಮೂಡುತ್ತೆ. ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಾವು ಪ್ರೀತಿಸಿ ಅವರ ಮೇಲೆ ನಾವು ಆಸೆಯನ್ನು ತೋರಿಕೊಂಡು ಅವರನ್ನು ಅರ್ಥ ಮಾಡ್ಕೊತೀವೋ, ಇದೂ ಅದೇ ರೀತಿಯಲ್ಲೇ ಹೋಗೋದು. ಮೊದಲು ನೀವು ನಮ್ಮದು ಧರ್ಮವನ್ನು ಪ್ರೀತಿಸಿ, ಅದು ಪರಿವರ್ತನೆ ಅದೇ ಆಗ್ತಾ ಹೋಗುತ್ತೆ. ನೀವು ಅದನ್ನು ಯಾಕೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಹೆಜ್ಜೆಗೂ ನಮಗೆ ಆಚರಣೆಗಳನ್ನು ಹೇಳಿಕೊಟ್ಟಿದ್ದಾರೆ, ಹೆಂಗೆ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಮಾರಲ್ ಆಫ್ ದಿ ಸ್ಟೋರಿ ಇಷ್ಟೊತ್ತು ಮಾತಾಡಿದ್ದಕ್ಕೂ ಒಂದು ದೊಡ್ಡ ಗ್ರಂಥ ಅಂದರೆ
ಇದು ನಮಗೆಲ್ಲರಿಗೂ ಯಾಕೆ ನಮ್ಮ ಧರ್ಮವನ್ನು ಪ್ರೀತಿಸಿ ಗೌರವಿಸಿ ಅದನ್ನು ಕಲೀರಿ ಅಂತ ಹೇಳ್ತೀವಂದರೆ, ಒಂದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷ್ಣುವಿನ ಅವತಾರಗಳು ಅಂತಂದರೆ ದಶಾವತಾರಗಳು. ಈ ದಶಾವತಾರಗಳಲ್ಲಿ ದೊಡ್ಡ ಪಾಪ್ಯುಲರ್ ಅವತಾರಗಳು ಅಂತಂದರೆ 2 ಗೊತ್ತಿರುವಂಥದ್ದು ರಾಮ, ಕೃಷ್ಣ. ಅತಿ ಬಾಯಲ್ಲಿ ಬರುವಂಥ ವಾಕ್ಯವೇ ರಾಮನಾಮ ಸ್ಮರಣೆ, ಕೃಷ್ಣನ ಸ್ಮರಣೆ. ಈ 2 ಸ್ಮರಣೆಗಳಲ್ಲಿ ಅದರಲ್ಲಿಯೂ 2 ಮಾರಲ್ ಆಫ್ ದಿ ಸ್ಟೋರಿ ಮಹಾಗ್ರಂಥಗಳು ಇದೆ. ಕೃಷ್ಣನ ಉಲ್ಲೇಖದಲ್ಲಿ ಮಹಾಭಾರತ, ರಾಮನ ಉಲ್ಲೇಖದಲ್ಲಿ ರಾಮಾಯಣ. ಈ 2 ಗ್ರಂಥಗಳು ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳಿಗೆ ಕೇಳಿದ್ರು ಹೇಳ್ಬಿಡ್ತಾರೆ ರಾಮಾಯಣ ಮಹಾಭಾರತ. ಏನಪ್ಪ ಅಂದರೆ ಗ್ರಂಥದ ಹೆಸರು ಹೇಳ್ತಾರೆ. ಯಾಕೆ ಅಂತಂದರೆ ಒಂದೊಂದು ಸ್ಟೋರಿಗೂ ಕೂಡ ಒಂದೊಂದು ರೀತಿ ಮಿರಾಕಲ್, ಮೈ ರೋಮಾಂಚನ ಆಗುವಂಥ ಕ್ಷಣಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಚಿಟಿಗೆ ಹೊಡೆದ್ರೆ ಕುರುಕ್ಷೇತ್ರ ಮುಗಿಸುವಷ್ಟು ಸಾಮರ್ಥ್ಯ ಕೃಷ್ಣನಿಗಿತ್ತು. ಚಿಟಿಗೆ ಹೊಡೆದ್ರೆ ಇಡೀ ಲಂಕೆಯನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಿ ಸೀತೆಯನ್ನು ಎತ್ಕೊಂಡ್ಬರೋ ಸಾಮರ್ಥ್ಯ ರಾಮನಿಗಿತ್ತು. ಆದರೂ ರಾಮ ನಡೆಸಿದರು, ರಾಮದೇವರು ನಡೆಸಿದರು, ಕೃಷ್ಣ ಕುರುಕ್ಷೇತ್ರವನ್ನು ನಡೆಸಿದರು. ಯಾಕೆ ಅಂತ ಹೇಳಿದರೆ ಮುಂದಿನ ಬರುವ ಕಲಿಯುಗಕ್ಕೆ ಹೆಜ್ಜೆ ಹೆಜ್ಜೆಗೂ ನಮಗೆ ಜೀವನ ಮಾಡಲಿಕ್ಕೆ ಹೇಳ್ಕೊಡ್ಬೇಕು ಅವರು. ಇದೇ ರೀತಿ ಬದುಕಿ ಈ ರೀತಿ ಇರಿ ಅಂತ. ಇಟ್ಸ್ ನಾಟ್ ಕಾಟನ್. ರಾಮಾಯಣ ಅಂದರೆ ಕಾಟನ್ ಅಲ್ಲ, ಕುರುಕ್ಷೇತ್ರ ಅಂದರೆ ಕಾಟನ್ ನೆಟ್ವರ್ಕ್ ಅಲ್ಲ, ಯಾವುದೋ ಗೊಂಬೆ ಆಟ ಆಡ್ತಾ ಇದೆ. ಯಾಕೆ ಅದನ್ನು ಲೈಫ್ ಸ್ಟೋರೀಸ್ ಅದು ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಸಣ್ಣ ಸಾರಾಂಶ ಹೇಳಬೇಕು. ಈ ರಾಮದೇವರು ಹನುಮಂತ ಸೀತಾ ಮಾತೆಗೆ ಉಂಗುರವನ್ನು ಒಯ್ದು ಕೊಟ್ಟ. ಅದು ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಹೌದಾ? ಆವಾಗ ಹೋಗಿ ಉಂಗುರ ಸೀತಾ ಮಾತೆಗೆ ಕೊಟ್ಟು ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿ ಬಂದ ಅನ್ನುವಂಥ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅದನ್ನು ಯಾವ ರೀತಿ ಕೊಟ್ಟ ಅನ್ನೋದು ಇದೆಯಲ್ಲ, ಯಾರು ಪ್ರಾಣದೇವರು ಯಾವ ರೀತಿ ಕೊಟ್ಟರು ಅನ್ನೋದು ಇದೆಯಲ್ಲ, ಅದು ತುಂಬ ವಿಶೇಷ. ಯಾಕೆಂದರೆ ಈಗ ಮತ್ತೆ ದೈನಂದಿನ ಜೀವನಕ್ಕೆ ಬರೋಣ. ಈ ಗುರುಗಳಿಗೆ, ಯತಿಗಳಿಗೆ, ಸ್ವಾಮಿಗಳಿಗೆ, ತಂದೆ ತಾಯಿಗೆ, ಹಿರಿಯರಿಗೆ, ದೊಡ್ಡವರಿಗೆ ಏನೇ ಕೊಡಬೇಕಾದರೂ ನಾವೇನು ಮಾಡ್ತೀವಿ? ತಟ್ಟೆಯಲ್ಲಿ ಒಂದು ದಕ್ಷಿಣೆ, ಹಣಕಾಸೆ ಕೊಡೋದು. ಹಣಕಾಸು ಕೊಡಬೇಕಾದ್ರೆ ಹೆಂಗೆ ಕೊಡ್ತೀವಿ? ಒಂದು ತಟ್ಟೆ ಇಟ್ಕೊತೀವಿ, ಅದರಲ್ಲಿ ಹಣ್ಣು ಹಂಪಲು ಇಟ್ಕೊಂಡು ವಿಳೆದೆಲೆ ಅಡಿಕೆ ಇಟ್ಟು ಅದ್ರ ಮೇಲೆ ದಕ್ಷಿಣೆ ಇಟ್ಟು ಅವ್ರಿಗೆ ಒಯ್ದು ಹಿಡಿತೀವಿ. ಅವಾಗ ನಮ್ಮ ಕೈ ಚಾಚಿರ್ತೀವಿ, ನಮ್ಮ ಕೈ ಮೇಲೆ ತಟ್ಟೆ ಇರುತ್ತೆ, ಹೌದಾ? ಅವ್ರು ಅದನ್ನು ಸ್ವೀಕರಿಸ್ತಾರೆ. ನಾವು ಅವರ ಮೊದಲಿದನ್ನು ಹಿಂಗೆ ಮುಟ್ಟಿ ಆಮೇಲೆ ಅದನ್ನು ತೊಗೊತಾರೆ. ಅದೇ ಬೇರೆ ಒಬ್ಬ ಯಾರೋ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಏನಾದರೂ ಕೊಡಬೇಕಾದ್ರೆ ನಾವು ಎಷ್ಟಪ್ಪ ಅಂತ ಹಿಂಗೆ ಕೊಟ್ಟಿರ್ತೀವಿ. ಅಂದರೆ ಇದರ ಅರ್ಥ, ಒಬ್ಬ ಗುರುವಿಗೆ ನಾವು ಏನಾದರೂ ಕೊಡಬೇಕಾದ್ರೆ, ನಮಗೆ ವಿದ್ಯಾ ಕಲಿಸಿದಂಥ ಗುರುಗಳಿಗಾಗಿರ್ಬೋದು, ಆಚಾರ್ಯರಿಗಾಗಿರ್ಬೋದು, ಆ ವಿದ್ಯೆಗೆ ನಾವೇನಾದರೂ ಕೊಡಬೇಕಾದ್ರೆ ಅಲ್ಲಿ ದಾನ ಕೊಡುವಷ್ಟು ದೊಡ್ಡವರಾಗಿರಲ್ಲ ನಾವು. ಯಾಕೆ ದಾನ ಅಂತ ಹೇಳ್ತೇನೆ ಅಂದರೆ, ಅಲ್ಲಿ ರಾಮದೇವರು ಹೇಳ್ಕೊಡ್ತಾರೆ, ಪ್ರಾಣದೇವರು ಹನುಮಂತ ಆ ಉಂಗುರವನ್ನು ತಗೊಂಡು ಸೀತಾಮಾತೆಗೆ ಹೋಗಿ ಕೊಡಬೇಕು. ಹೆಂಗೆ ಕೊಟ್ಟ ಅನ್ನುವಂಥದ್ದೇ ಒಂದು ಸಂಸ್ಕಾರ. ಆ ಸಂಸ್ಕಾರವೇ ನಮಗೆ ಈಗಲೂ ನಮಗದು ಆಚರಣೆ ಮಾಡ್ತಾ ಇದ್ವಿ. ಕಾಲ 2 ಮಂಡಿಯನ್ನು ಹಚ್ಚಿ ಸೀತಾಮಾತೆ ಮುಂದೆ ಕುತ್ಕೊಂತಾರಂತೆ. ಈ ಕೈಯನ್ನು ಚಾಸ್ತಾರಂತೆ. ಕೈ ಒಳಗಡೆ ಉಂಗುರ ಇರುತ್ತೆ. ಯಾರ ಕೈಯಲ್ಲಿ? ಪ್ರಾಣದೇವರಲ್ಲಿ, ಹನುಮಂತ ದೇವರಲ್ಲಿ. ಸೀತಾಮಾತೆ ಮೇಲಿಂದ ಅದನ್ನು ತೊಗೊತಾರೆ. ನಾವೇನಾದರೂ ಕೊಡ್ಲಿಕ್ಕೆ ಹೋಗಿದ್ರೆ ಏನು ಮಾಡ್ತಾ ಇದ್ವಿ? ಹಿಂಗೆ ಉಂಗುರ ತೊಗೊತಿದ್ವಿ, ತೊಗೊಂಡು ಹಿಂಗೆ ರಾಮದೇವರು ಕೊಟ್ಟರು ತಗೊಳ್ಳಿ ಅಂತ. ಅಂದರೆ ಸೀತಾಮಾತೆ ಕೈ ಚಾಚಿಬಿಟ್ಟಿರೋಳು. ಸೀತಾಮಾತೆ ಕೈ ಚಾಚಿದ್ರೆ ಆವಾಗ ಸೀತಾಮಾತೆ ಚಿಕ್ಕವಳಾಗಿರೋಳು, ಪ್ರಾಣದೇವರು ಅಂದರೆ ಪ್ರಾಣದೇವರು ದೊಡ್ಡವರಾಗಿರೋ. ಪ್ರಾಣದೇವರು ಹಂಗೆ ಮಾಡಲಿಲ್ಲ, ಅವರೇ ಕೈ ಚಾಚಿದ್ರು, ಅವರು ಮೇಲಿಂದ ಅದನ್ನು ತೊಗೊಂಡ್ರು. ಆವಾಗ ಸೀತಾಮಾತೆ ದೊಡ್ಡವರಾದರು, ತಾಯಿ ಸ್ವರೂಪ ಆದರು, ಇವರು ಮಗನ ಸ್ವರೂಪದಲ್ಲಿ ನಿಂತರು. ಅಂದರೆ ಅಂದರೆ ಗುರುವಿಗೆ ಕೊಡಬೇಕಾದ್ರೆ ನೀವು ಕೈಯಿಂದ ಬಿಟ್ಟರೆ ಅದು ದಾನ, ನೀವು ಕೈಯಾರೆ ಕೊಟ್ಟರೆ ಅದು ಸಮರ್ಪಣೆ. ಅಂದರೆ ಗುರುವಿಗೆ ದಾನ ಕೊಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ. ಗುರುವಿಗೆ ದಾನ ಕೊಡ್ತಾ ಇದ್ದೀವಿ, ಗುರು ದಕ್ಷಿಣೆ ಕೊಡ್ತಾ ಇದ್ದೀವಿ ಅಷ್ಟೇ. ಅವರಿಗೊಂದು ಸಮರ್ಪಣೆ. ಗುರು ವಂದನಾ ಕಾರ್ಯಕ್ರಮ ಮಾಡ್ತೀವಿ ಹೊರತು ಗುರುಗಳಿಗೆ ದಾನ ಕೊಡುವ ಕಾರ್ಯಕ್ರಮ ಎಲ್ಲಾದ್ರೂ ಕೇಳಿದ್ದೀರಾ? ಗುರುಗಳಿಗೆ, ಯತಿಗಳಿಗೆ ದಾನ ಕೊಟ್ಟು ನಾವು ಬದುಕುವಷ್ಟು ಅಥವಾ ಭಗವಂತನಿಗೆ ದಾನ ಕೊಡುವಷ್ಟು ಸಾಮರ್ಥ್ಯ ನಮಗಿಲ್ಲ. ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ನೀವು ಕೊಟ್ಟು ಭಿಕ್ಷೆ, ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಥಾಶಕ್ತಿ ಅಂತೇಳಿ ನೀವು ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರ. ಅಂದರೆ ಅದೇ ಅಷ್ಟು ನಾಜೂಕತೆಯಿಂದ ಬಂದಿದೆ ನಮ್ಮ ಧರ್ಮ. ಒಂದು ಸಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರ. ಇದು ಯಾಕೆ ಹೇಳ್ತೀನಿ ಅಂತಂದರೆ,
ಎಲ್ಲ ನಾವು ಮಾಡಿರ್ತೀವಿ ಮಟ್ಟಿರ್ತೀವಿ. ಮುಂಚೆ ಹೇಳಿದ ಹಾಗೆ ಒಬ್ಬ ಯಾಕೆ ಇನ್ನೂ ನಾನು ಕಲೀರಿ, ಇನ್ನೂ ನಮ್ಮ ಧರ್ಮವನ್ನು ಪ್ರೀತಿಸಿ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಯಾವಾಗ ಸಿಟ್ಟು ಬರುತ್ತೋ ನಮ್ಮ ಧರ್ಮದ ಬಗ್ಗೆ ಬೈದಾಗ, ಆವಾಗ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ನಮ್ಮ ಧರ್ಮದವರಾಗಿದ್ದೀರಿ ಅಂತ. ಸಿಟ್ಟು ಬರಬೇಕು, ಕೋಪ ಬರಬೇಕು. ಇಂಜಿನಿಯರಿಗೆ ಬೈದರೆ ಇಂಜಿನಿಯರ್ ಸಿಟ್ಟು ಬರುತ್ತೆ ಅವತ್ತು ಹೇಳಿದಾಗಿ, ಹೌದಾ? ಇಂಜಿನಿಯರಿಗೆ ಬೈದರೆ ಇಂಜಿನಿಯರ್ ಸಿಟ್ಟು ಬರುತ್ತೆ. ಡಾಕ್ಟ್ರಿಗೆ MBBS ಬೈದರೆ MBBS ಬಗ್ಗೆ ಬೈದರೆ ಅವನಿಗೆ ಸಿಟ್ಟು ಬರುತ್ತೆ, ಡಾಕ್ಟ್ರಿಗೆ ಸಿಟ್ಟು ಬರುತ್ತೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಮಡಿ ಆಚರಣೆಗಳು, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ, ವೈದಿಕ ಧರ್ಮದ ಬಗ್ಗೆ ಬೈದರೆ ಯಾರಿಗೂ ಸಿಟ್ಟು ಬರಲ್ಲ. ಬಟ್ ಯು ನೋ ಸಿಟ್ಟು ಯಾಕೆ ಬರಲ್ಲ ಅಂದ್ರೆ, ಇವಾಗ ನೀವ್ ಏನಿಲ್ಲ ಇದನ್ನ ಯು ಎಕ್ಸ್ಪ್ಲೈನ್ ಇಟ್ ವೆಲ್. ಈ ತರ ಸ್ಟೋರೀಸ್ ಆಗಿ ರೀಸನ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡಿಲ್ಲ. ಒಂದು ತಿಳ್ಕೊಳ್ಳೋ ಆಸಕ್ತಿ ಅವರಲ್ಲಿ ಉಳಿಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಅದನ್ನು ಮಾಡಬೇಕಾದ್ರೆ ಇದೇ ಸಂದರ್ಭದಲ್ಲಿ ಯಾವಾಗ ಆಂಗ್ಲದ ಆಕ್ರಮಣ ಆಗಿರ್ಬೋದು, ಅವರ ಒಂದು ಕಲ್ಚರ್ ನಮಗದು ಇಷ್ಟ ಆಗೋದಾಗಿರ್ಬೋದು, ಇಟ್ ವಾಸ್ ಈಸಿ ಎಷ್ಟೇ ಅವ್ರದ್ದು ಅದು ಆ ರೀತಿ ಪರಿವರ್ತನೆ ಆಗಿದೆ. ಬಟ್ ಇನ್ನು ಮುಂದಿನ ಪೀಳಿಗೆಗೆ ನಾವು ನಮ್ಮ ಧರ್ಮದ ಬಗ್ಗೆ ಹೇಳ್ತಾ ಹೋದಾಗ ಎಲ್ಲವೂ ಪ್ರತಿಯೊಂದು ಹೆಜ್ಜೆ ಯಾವ ರೀತಿ ಕೂಡಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ತಿನ್ನಬೇಕು, ದಿನ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡ್ಕೊಂಡು ಸ್ನಾನದ ವಿಧಿಯು ಕೂಡ ನಮ್ಮ ಧರ್ಮದಲ್ಲಿದೆ, ಯಾವ ರೀತಿ ಸ್ನಾನ ಮಾಡಬೇಕು. Sure, I'm sure we have to definitely do couple more segments. ಅದರಲ್ಲಿ ಒಂದು ಸೆಗ್ಮೆಂಟ್ ಜ್ಯೋತಿಷದ ಬಗ್ಗೆ ಡೆಫಿನೆಟ್ಲಿ, ಆಮೇಲೆ ಈ ತರ ರೀಸನ್ಸ್ ಹೇಳಿದ್ರಲ್ಲ ಸ್ನಾನದ ಬಗ್ಗೆ ಏನಕ್ಕೆ, ದಿಸ್ ವಾಸ್ ಬ್ಯೂಟಿಫುಲ್. ವೈ ಇದು ಅಂದ್ರೆ ಇದೆಲ್ಲ ಈ ತರ ಸ್ಟೋರೀಸ್ ಆಗಿ ಸ್ಮಾಲ್ ಸ್ಟೋರೀಸ್ ಆಗಿ ಹೇಳೋ ಟೈಮಲ್ಲಿ ದ ಫ್ಯೂಚರ್ ಜನರೇಷನ್ ವಿಲ್ ನಾಟ್ ಹ್ಯಾವ್ ರೆಸಿಸ್ಟೆನ್ಸ್ ಟು ಟೇಕ್ ದಿಸ್. ಏನಕ್ಕೆ ಎಂಜಿಲ್ ಹಚ್ಬೇಕು, ಏನಕ್ಕೆ ಲೆಫ್ಟ್ ಯೂಸ್ ಮಾಡಬಾರ್ದು, ಏನಕ್ಕೆ ದಿಸ್ ಇಟ್ ಸೆಲ್ಫ್ ಕ್ಯಾನ್ ಗೋ ಫಾರ್ ತುಂಬಾ ಯಾಕಂದ್ರೆ ಎಲ್ಲವೂ ಏನು ನಾವು ನೀವು ಹಾಕಿರುವಂತ ಪದ್ಧತಿಗಳಲ್ಲ, ಎಲ್ಲವೂ ಸನಾತನ ಹಿಂದೂ ಧರ್ಮ, ನಮ್ಮ ರಾಮದೇವರು ಕೃಷ್ಣ ದೇವರು, ಈ ತುಂಬಾ. So we'll definitely, I take this opportunity to request you to come back again. ಖಂಡಿತ. And ಈ segments ಗೆ ತುಂಬಾ thanks. It was such a pleasure and very useful information. Thank you. ಜೈ ಶ್ರೀರಾಮ್, ಹರೇ ಕೃಷ್ಣ.